ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಕಳೆದ 15 ವರ್ಷದಿಂದ ಗೆಲುವಿನ ಸಾರಥ್ಯವನ್ನ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ವಹಿಸ್ತಾ ಬರ್ತಾ ಇದೆ. ನೀಟ್ ಆಗಿರಬಹುದು, IIT ಆಗಿರಬಹುದು, CET ಆಗಿರಬಹುದು, ಸ್ಟೂಡೆಂಟ್ಸ್ಗಳಿಗೆ ಲಾಂಗ್ ಟರ್ಮ್ ಮೂಲಕ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ. ನಂಬರ್ 1 ಫ್ಯಾಕಲ್ಟೀಸ್ ಮೇಡಮ್. ಈ 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಬರ್ತಾ ಇದೀವಿ ಅಂದರೆ 15 ವರ್ಷದಲ್ಲಿ ನಂಬರ್ 1 ಫ್ಯಾಕಲ್ಟೀಸ್, ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ನನ್ನ ಇವತ್ತಿನ ಅತಿಥಿ ಎಕ್ಸೆಲ್ ನೀಟ್ ಅಕಾಡೆಮಿಯ ವೈಸ್ ಪ್ರೆಸಿಡೆಂಟ್ ಆಗಿರೋ ಮಿಸ್ಟರ್ ಶಿವಕುಮಾರ್ ಅವರು. ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಫೈನ್ ಮೇಡಮ್, ನೀವು ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸರ್. ಸೊ ಎಕ್ಸೆಲ್ ನೀಟ್ ಅಕಾಡೆಮಿ ಕಳೆದ 15 ವರ್ಷದಿಂದ ಗೆಲುವಿನ ಸಾರಥ್ಯವನ್ನ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ವಹಿಸ್ತಾ ಬರ್ತಾ ಇದೆ. ನೀಟ್ ಆಗಿರಬಹುದು, IIT ಆಗಿರಬಹುದು, CET ಆಗಿರಬಹುದು, ಸ್ಟೂಡೆಂಟ್ಸ್ಗಳಿಗೆ ಲಾಂಗ್ ಟರ್ಮ್ ಮೂಲಕ ಕೋಚಿಂಗ್ ಕೊಡ್ತಾ ಬರ್ತಾ ಇದೆ. ಅಷ್ಟೇ ಅಲ್ಲ, ಈಗ ನಿನ್ನೆ ಮೊನ್ನೆ ಬಂದಂತಹ ಅಕಾಡೆಮಿಗಳಾಗಿರಬಹುದು ಅಥವಾ ಸಂಸ್ಥೆಗಳಾಗಿರಬಹುದು, ಅಬ್ಬರ ಆರ್ಭಟ ಜೋರಾಗಿರುತ್ತೆ. ಆದರೆ ಇವರು ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ರೀತಿ ತಮ್ಮ ರಿಸಲ್ಟ್ಸ್ ಮೂಲಕ ಮಾತ್ರ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅಬ್ಬರಿಸ್ತಾ ಇದ್ದಾರೆ. ಎಕ್ಸೆಲ್ ನೀಟ್ ಅಕಾಡೆಮಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ? ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಎಲ್ಲರೂ ಕೂಡ ಐಡೆಂಟಿಫೈ ಮಾಡುವಂತಹ ಒಂದು ಸಂಸ್ಥೆ ಇದು. ಇಲ್ಲಿವರೆಗೂ ಸಾವಿರಾರು ಡಾಕ್ಟರ್ಸ್ಗಳನ್ನು ನಮ್ಮ ಈ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ನೀಡಿದೆ. ಸೊ ಈ ನೀಟ್ ಅಕಾಡೆಮಿಯ ಜೊತೆಗೆ ನೀಟ್ ಪ್ರಿಪ್ರೇಷನ್ ಹೇಗಿರಬೇಕು, ಲಾಂಗ್ ಟರ್ಮ್ ತಗೊಂಡ್ರೆ ಸ್ಟೂಡೆಂಟ್ಸ್ಗಳಿಗೆ ಏನೆಲ್ಲ ಅನುಕೂಲ ಆಗುತ್ತೆ, ಇದೆಲ್ಲದರ ಬಗ್ಗೆ ಮಿಸ್ಟರ್ ಶಿವಕುಮಾರ್ ಅವರು ನಮ್ಮ ಜೊತೆಗೆ ಮಾಹಿತಿಯನ್ನು ಹಂಚ್ಕೊಳ್ತಾ ಹೋಗ್ತಾರೆ. ಸೊ ಈ ಕಾರ್ಯಕ್ರಮ ಇದೆಯಲ್ಲ, ಓಪನ್ ಹಾರ್ಟ್ ವಿತ್ ಸಭಾ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸ್ಕೊಳ್ಳೋದಷ್ಟೇ ಅಲ್ಲ, ನೋಡ್ತಾ ಇರುವಂಥ ವೀಕ್ಷಕರಿಗೂ, ನೋಡ್ತಾ ಇರುವಂಥ ಸ್ಟೂಡೆಂಟ್ಸ್ಗಳಿಗೂ ಕೂಡ ಒಂದು ಸಣ್ಣ ಸ್ಪಾರ್ಕ್ ಅವರ ಬದುಕಲ್ಲಿ ಎಲ್ಲೋ ಒಂದು ಕಡೆ ಮೂಡಿದ್ರು ನನಗೆ ಸಾರ್ಥಕ ಅಂತ ಅನಿಸುತ್ತೆ ಈ ಪ್ರೋಗ್ರಾಮ್ ಮಾಡ್ತಾ ಇರೋದು. ಸೊ ಶಿವಕುಮಾರ್ ಅವರಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡಿದ್ದಾಯಿತು. ಸರ್, ನೀವು ಎಕ್ಸೆಲ್ ನೀಟ್ ಅಕಾಡೆಮಿಯ ಸಾರಥ್ಯವನ್ನು ವಹಿಸಿ ಸುಮಾರು ವರ್ಷಗಳಾಯಿತು. ಸೊ 15 ವರ್ಷದಿಂದ ನೀವು ಗೆಲುವಿನ ಪತಾಕೆಯನ್ನು ನಮ್ಮ ಸ್ಟೇಟಲ್ಲಿ ಅಷ್ಟೇ ಅಲ್ಲ ರಾಷ್ಟ್ರದಲ್ಲೇ ಹಾರಿಸ್ತಾ ಬರ್ತಾ ಇದ್ದೀರಿ. ಸೊ ಎಕ್ಸೆಲ್ ನೀಟ್ ಅಕಾಡೆಮಿಯಲ್ಲಿ ಏನೇನು ಆಗುತ್ತೆ ಸರ್? ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ 15 ವರ್ಷದಿಂದ ಅಂದರೆ 1.5 ದಶಕದಿಂದ ನಾವು ನೀಟ್, CET, JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ ಮೇಡಮ್. ಈ 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ, ಹಾಗೆ ಸಾವಿರಾರು ಇಂಜಿನಿಯರ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಗ್ರಾಮೀಣ ಮಕ್ಕಳಿಗೆ ಅಂದರೆ ರೂರಲ್ ಮಕ್ಕಳಿಗೆ ತುಂಬ ಅನುಕೂಲ ಆಗ್ತಾ ಇರೋದು. ಆಯಿತಾ, ಯಾವುದೇ ತಂದೆ ತಾಯಿಗೂ ಒಂದು ಮಗು ಇದ್ದಾಗಲೇ ನಾನು ಡಾಕ್ಟ್ರ್ ಮಾಡಿಸ್ಬೇಕು ನನ್ನ ಮಗುನ ಅಲ್ವಾ, ಇಂಜಿನಿಯರಿಂಗ್ ಮಾಡಿಸ್ಬೇಕು ಅನ್ನೋ ಆಸೆ ಇರುತ್ತೆ. ಅಂಥ ಒಂದು ಮನಸ್ಥಿತಿ ಇಟ್ಕೊಂಡಿರೋ ತಂದೆ ತಾಯಿಗೆ ನಮ್ಮ ಸಂಸ್ಥೆಯಲ್ಲಿ ಬಂದಾಗ ಅವರ ಆಸೆನ ಈಡೇರಿಸುವಷ್ಟು ಮಟ್ಟಿಗೆ ನಾವು ಮಾಡ್ಕೊಳ್ತಾ ಹೋಗ್ತಾಯಿದ್ವಿ. ಅದಕ್ಕೆ ನಮಗೆ ಖುಷಿ ಇದೆ. ಅದೊಂದು ಅವರ ಒಂದು ತಂದೆ ತಾಯಿಯ ಒಂದು ಆಸೆ ಏನು ಇಟ್ಕೊಂಡ್ಬರ್ತಾರೆ, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಅದನ್ನು ಈಡೇರಿಸ್ಕೊಂಡು ಬರ್ತಾ ಇದೆ ಮೇಡಮ್ ಈ 15 ವರ್ಷದಲ್ಲಿ. ಸೊ ನನಗೆ ಗೊತ್ತಿರೋ ಥರ ಅಂದರೆ ನಾನು ಸುಮಾರು ವರ್ಷದಿಂದ ಎಕ್ಸೆಲ್ ನೀಟ್ ಅಕಾಡೆಮಿ ಬಗ್ಗೆ ಪ್ರೋಗ್ರಾಮ್ಸ್ ಮಾಡಿದ್ದೀನಿ, ಇಂಟರ್ವ್ಯೂಸ್ ಮಾಡಿದ್ದೀನಿ. ಬಟ್ ಈ ಇಂಟರ್ವ್ಯೂ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರಬೇಕು ಸರ್. ಬಿಕಾಸ್ ಒಂದಿಷ್ಟು ಮಾಹಿತಿಯನ್ನು ಮುಕ್ತವಾಗಿ ನೀವು ನಮ್ಮ ವೀಕ್ಷಕರ ಜೊತೆ, ಸ್ಪೆಷಲಿ ಸ್ಟೂಡೆಂಟ್ಸ್ಗಳ ಜೊತೆ ಹಂಚ್ಕೋಬಹುದು. ಸೊ ನಾನು ಎಕ್ಸೆಲ್ ಅಕಾಡೆಮಿ ಬಗ್ಗೆ ಮಾತಾಡುವಾಗೆಲ್ಲ ನಾನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾಗ ಇಲ್ಲಿ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು, ಇದೆಲ್ಲನೂ ತುಂಬ ಇಂಪ್ಯಾಕ್ಟ್ ಮಾಡಿದೆ. ಸೊ ನೀವು ಅಂದ್ರಿ ಹಳ್ಳಿಗಾಡು ಪ್ರದೇಶದ ಮಕ್ಕಳಿಗೆ ತುಂಬ, ಹೌದು, ರೂರಲ್ ಮಕ್ಕಳಿಗೆ ತುಂಬ. ಹೌದು ಸರ್, ನನ್ಗೆ ಗೊತ್ತಿರೋ ಥರ ಯಾರು ಬೆಂಗಳೂರಿಗೆ ಬಂದು ಕೋಚಿಂಗ್ ತಗೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ವೋ, ಮನೇಲಿ ಕೂತ್ಕೊಂಡು ಬಡ ಮಕ್ಕಳಿಗೆ ನೀವು ಸ್ಟಡಿ ಮೆಟೀರಿಯಲ್ನ ಕಳಿಸೋ ಮೂಲಕ ಸಹಾಯ ಮಾಡಿದ್ರಿ ತುಂಬ ಸಲ. ಸೊ ಆ ಸ್ಟೋರಿ ಹಂಚ್ಕೋಬೋದಾ? ಈಗೇನೆಂದರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ತುಂಬ ಈಗ ಫೀಸ್ ಕೊಟ್ಟು ಹಾಸ್ಟೆಲ್ಗೆ ಬಂದು ಕೋಚಿಂಗ್ ತಗೊಳ್ಳೋಕ್ಕೆ ಆಗದೇ ಇರೋ ಪರಿಸ್ಥಿತಿನೂ ಇರುತ್ತೆ ಮಕ್ಕಳಿಗೆ. ಅಂಥ ಬಡ ಕುಟುಂಬಕ್ಕೆ ಏನು ಮಾಡ್ತೀವಿ ನಾವು, ವೈಯಕ್ತಿಕವಾಗಿ ಅವ್ರನ್ನ ಐಡೆಂಟಿಫೈ ಮಾಡಿ ನಾವು ಪೋಸ್ಟಲ್ ಕೋಚಿಂಗ್ ಅಂತ ಕರಿತೀವಿ. ಆ ಪೋಸ್ಟಲ್ ಮುಖಾಂತರ ಮಕ್ಕಳಿಗೆ ಸ್ಟಡಿ ಮೆಟೀರಿಯಲ್ಲು, ಟೆಸ್ಟ್ ಸೀರೀಸ್ನ ಕಳಿಸಿ ನಾವು ಓದಿಸಿ ರ್ಯಾಂಕ್ ಬಂದಿರೋ ಒಂದು ಉದಾಹರಣೆಗಳು ನಮ್ಮ ಸಂಸ್ಥೆಯಲ್ಲಿದೆ ಮೇಡಮ್. ಅದೊಂದು ಖುಷಿ ಆಗುತ್ತೆ. ಯಾಕೆಂದರೆ ಅಂಥ ಬಡ ಮಕ್ಕಳಿಗೆ ಏನಾಗುತ್ತೆ, ಅವರು ನೆನೆಸ್ಕೊತಾರೆ ನಮ್ಮ ಸಂಸ್ಥೆನ. ಈಗಲೂ ಅಷ್ಟೇ, ಅವರು ಊರಲ್ಲಿ ಒಂದು ಡಾಕ್ಟ್ರ್ ಆದಮೇಲೆ ಅವರು ಕಡೆಯಿಂದ ಎಷ್ಟೋ ಮಕ್ಕಳನ್ನ ಅವರಿಗೆ ಕೂಡ ನಮ್ಮ ಸಂಸ್ಥೆಗೆ ಸೆಂಡ್ ಮಾಡಿದ್ದಾರೆ. ಸೊ ಅದೊಂದು ಖುಷಿ ಆಗುತ್ತೆ ಸರ್. ಡೆಫಿನೆಟ್ಲಿ ನಾನು ಲಾಂಗ್ ಟರ್ಮ್ ಬಗ್ಗೆ ಕೇಳಲೇಬೇಕು ನಿಮಗೆ. ಬಟ್ ಅದನ್ನು ಕೇಳೋದಕ್ಕಿಂತ ಮುಂಚೆ ನಂಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು ಏನು ಗೊತ್ತಾ? ಸೊ
ಕೆಲವೊಂದು ಹಳ್ಳಿಗಳಲ್ಲಿ ಡಾಕ್ಟರ್ಸೇ ಇರಲ್ಲ, ಅಂದರೆ ಆ ಊರಿನವ್ರು ಯಾರು ಡಾಕ್ಟರ್ಸ್ ಇರಲ್ಲ. ಸೊ ಆ ಥರ ಆ ಊರಿನವ್ರನ್ನ ಸುಮಾರು ಜನರನ್ನ ಡಾಕ್ಟರ್ಸ್ ಆಗಿ ನೀವು ಮಾಡಿದ್ದೀರಾ. ವಾಸ್ ದಟ್ ಎಕ್ಸೈಟ್ಮೆಂಟ್ ಆ್ಯಂಡ್ ಹ್ಯಾಪಿನೆಸ್? ಹೇಗೆ ಅಂದರೆ ನಾವು 15 ವರ್ಷ, 1 ವರ್ಷ ಅಲ್ಲ 2 ವರ್ಷ ಅಲ್ಲ, 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್. ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ತಾಲೂಕು ವಯಸ್ಸಲ್ಲಿ ಹೋದರೆ, ಹೋಬಳಿ ವಯಸ್ಸಲ್ಲಿ ಹೋದರೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಇದ್ದಾರೆ ಅಲ್ಲಿ. ಪ್ರತಿಯೊಂದು ಸ್ಟೂಡೆಂಟ್ಸು ಕೂಡ ಎಕ್ಸೆಲ್ ಸ್ಟೂಡೆಂಟ್ಸ್ ಇದ್ದಾರೆ, ಎಕ್ಸೆಲ್ ಅಕಾಡೆಮಿ ಸ್ಟೂಡೆಂಟು. ಹಾಗೆ ಮೆಡಿಕಲ್ ಕಾಲೇಜ್ಗೆ ಹೋಗಿ ಅಲ್ಲಿ ಎಕ್ಸೆಲ್ ಅಕಾಡೆಮಿ ಸ್ಟೂಡೆಂಟೇ ಇರ್ತಾರೆ, ಇನ್ನು ಸ್ಟಡಿ ಮಾಡ್ತಾ ಇರ್ತಾರೆ. ಅಲ್ಲಿಂದ ಈಚೆ ಬಂದು ಈಗ ಡಾಕ್ಟರ್ ಆಗಿರೋರು ಇದ್ದಾರೆ. ಸೊ ಅದು ಎಲ್ಲ ಒಂದು ನಮ್ಮ ಒಂದು ತಾಲೂಕ್ಸಲ್ಲಿ ಇದ್ದಾರೆ ಮೇಡಮ್. ಅದೊಂದು ತುಂಬ ಹೆಮ್ಮೆಯ ವಿಷಯ ಅಲ್ಲ ನಮಗೆ. ಎಕ್ಸೆಲ್ ಅನ್ನೋ ಎಕ್ಸಲೆಂಟ್ ಐಡಿಯಾ ಹೆಂಗೆ ಬಂತು ಅಂತ? ಅಂದರೆ ಈ ಎಕ್ಸೆಲ್ ಅಕಾಡೆಮಿ ಅನ್ನೋದೇ ಒಂದು ಅದ್ಭುತವಾದ ವೇದಿಕೆ. ಯಾಕೆಂದರೆ ಬಡ ಮಕ್ಕಳಿಗೆ, ಗ್ರಾಮೀಣ ಮಕ್ಕಳಿಗೆ ಡಾಕ್ಟ್ರ್ ಆಗೋ ಕನಸನ್ನು ನನಸು ಮಾಡೋ ವೇದಿಕೆನೇ ಎಕ್ಸೆಲ್ ಅಕಾಡೆಮಿಕ್ಸ್ ಮೇಡಮ್. ಇದು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ವೆರಿ ನೈಸ್ ಸರ್. ಓಕೆ, ಸೊ ನಾವು ನಮ್ಮ ಇವತ್ತಿನ ಟಾಪಿಕ್ ಬಂದುಬಿಟ್ಟು ಲಾಂಗ್ ಟರ್ಮ್ ಕೋರ್ಸ್ ಮತ್ತು ನಿಮ್ಮ ಕೋಚಿಂಗ್. ಹೌದು. ಸೊ ಲಾಂಗ್ ಟರ್ಮ್ ಕೋರ್ಸ್ ಅಂದರೆ ಏನು? ಲಾಂಗ್ ಟರ್ಮ್ ಕೋರ್ಸ್ ಯಾಕೆ ತಗೋಬೇಕು? ಈ ಲಾಂಗ್ ಟರ್ಮ್ ಕೋರ್ಸ್ ಅಂದರೆ ಈ ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ಯಾರು ಸೈನ್ಸ್ ಕಂಪ್ಲೀಟ್ ಆಗಿರ್ತಾರೆ ಸೆಕೆಂಡ್ PUCಲಿ, ಅಂಥ ಮಕ್ಕಳು ಲಾಂಗ್ ಟರ್ಮ್ಗೆ ಬರ್ತಾರೆ. ಅದು ಏಕೆಂದರೆ ಲಾಂಗ್ ಟರ್ಮ್ ಅಂತ ಅನ್ನೋದು ನೀಟ್ ಲಾಂಗ್ ಟರ್ಮ್ ಅಂತ ಕರೀತೀವಿ. ಈ ನೀಟ್ ಲಾಂಗ್ ಟರ್ಮಲ್ಲಿ ಯಾರು ನೀಟ್ ಎಕ್ಸಾಮಲ್ಲಿ ಅವರ ಒಂದು ಕ್ಯಾಟಗರಿ ವೈಸ್ ಮೇಲೆ ಕಡಿಮೆ ಮಾರ್ಕ್ಸ್ ಬಂದು ಎಲಿಜಿಬಲ್ ಆಗಿಲ್ಲ, ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ಗೆ ಎಲಿಜಿಬಲ್ ಆಗಿಲ್ಲ ಅಂದಾಗ ಅವರು 1 ವರ್ಷ ಲಾಂಗ್ ಟರ್ಮ್ಗೆ ಬಂದು ಇಲ್ಲಿ ಕೋಚಿಂಗ್ ತೊಗೋತಾರೆ. ನೆಕ್ಸ್ಟ್ ಇಯರ್ಗೆ ಅವರು ರೆಡಿ ಆಗ್ತಾರೆ. ನೆಕ್ಸ್ಟ್ ಇಯರ್ ರೆಡಿ ಆಗಿ ಅವರು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ಗೆ ತೊಗೊಳಕ್ಕೆ ಹೋಗ್ತಾರೆ. ಇದು ಯಾಕೆ ಅಂದರೆ ಗೊತ್ತಿರ್ಬೋದು ನಿಮಗೆ, ಗೌರ್ಮೆಂಟ್ ಕಾಲೇಜ್ ಬಿಟ್ಟು ಪ್ರೈವೇಟ್ ಸೀಟ್ಗೆ ಹೋಗ್ತೀನಿ ಅಂದರೆ ಒಂದು ಗ್ರಾಮೀಣ ಮಕ್ಕಳಿಗೆ ಅಷ್ಟು ಬರ್ಡನ್ನೇ. ಅದು ಹೇಗಾಗುತ್ತೆ, ಕೋಟಿ ಆಗುತ್ತೆ. ಆ ಕೋಟಿ ಕಟ್ಟೋಕ್ಕೆ ಅವ್ರ ಕೈಲಿ ಆಗಲ್ಲ ಅಂದಾಗ ಡಾಕ್ಟ್ರ್ ಅನ್ನೋ ಕನಸು ಅನ್ನೋದು ಆಗೋದೇ ಇಲ್ಲ ಅದವ್ರು. ಅದರಿಂದನೇ ಅವ್ರೇನು ಮಾಡ್ತಾರೆ, ನನ್ಸು ಆಗಬೇಕು ಅಂದರೆ ಒಂದು ಕೋಚಿಂಗ್ ತೊಗೊಂಡು ಒಂದು ಮೆಡಿಕಲ್ ಸೀಟ್ ತೊಗೋಬೇಕಾದ್ರೆ ಒಂದು ವೇದಿಕೆ ಬೇಕಾಗುತ್ತೆ. ಅಂಥ ವೇದಿಕೆಗೆ ಬರ್ತಾರೆ. ಅದೇ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸು. ಈ ಲಾಂಗ್ ಟರ್ಮ್ ಅನ್ನೋದು 1 ವರ್ಷದ ಒಂದು ಅವಧಿಯ ಒಂದು ಕೋರ್ಸ್ ಮೇಡಮ್. ಇದರಲ್ಲಿ ನೀಟ್ ಲಾಂಗ್ ಟರ್ಮ್ ಅಂತ ಕೊಡ್ತೀವಿ, CET ಲಾಂಗ್ ಟರ್ಮ್ ಅಂತ ಕೊಡ್ತೀವಿ. ಇದು ವಿಶೇಷತೆ ಏನಂತಂದರೆ CET ಲಾಂಗ್ ಟರ್ಮ್ ಅನ್ನೋದು ಯಾವ ಅಕಾಡೆಮಿಲೂ ಮಾಡ್ತಾಯಿಲ್ಲ, ನಮ್ಮ ಒಂದು ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾಯಿದ್ದೀವಿ ಅನ್ನೋದು ನಮಗೆ ಖುಷಿ ಇದೆ. ಅದು ಹೆಮ್ಮೆ ಇದೆ. ಲಾಂಗ್ ಟರ್ಮ್ ನೀಟ್ ಅನ್ನೋದು ಆಗುತ್ತೆ, ಬಟ್ ಆದರೆ CET ಲಾಂಗ್ ಟರ್ಮ್ ಅದು ಇಲ್ಲ. ನಾವೇ ಏಕೈಕವಾಗಿ ಮಾಡ್ತಾ ಬರ್ತಾಯಿದ್ದೀವಿ. ಇನ್ನೊಂದು ನಿಮಗೆ ಹೇಳಬೇಕು ಅಂದರೆ, ನೀವು ಹೇಳಿದ್ರಿ ಓಪನ್ ಆಗಿ ಹಾರ್ಟ್ ಮಾತಾಡಿ ಅಂತ. 15 ವರ್ಷದಲ್ಲಿ ಈ ಲಾಂಗ್ ಟರ್ಮ್ ಅಂತ ನೀವು ಏನು ಯೂಸ್ ಮಾಡೋಲ್ಲ, ಇದನ್ನು ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಸಂಸ್ಥೆ. ಲಾಂಗ್ ಟರ್ಮ್ ನೀಟ್ ಅನ್ನೋದನ್ನ ಮಾಡ್ಬೋದು ಅನ್ನೋದನ್ನೇ ಪರಿಚಯ ಮಾಡಿಕೊಟ್ಟಿದ್ದೆ ನಮ್ಮ ಸಂಸ್ಥೆ ಮೇಡಮ್. ಆ್ಯಕ್ಚುಲಿ ಯಾರೇ ಆಗಿರ್ಬೋದು, ಮೊದಲಿಗೆ ನಾನು ಮಾಡಿದೆ ಅಥವಾ ಮೊದಲಿಗೆ ನಾವು ಮಾಡಿದ್ವಿ, ಮೊದಲಿಗೆ ನಮ್ಮ ಕಂಪ್ನಿ ಇದನ್ನು ತಂತು ಅನ್ನೋದು ಹೇಳೋದಿದೆಯಲ್ಲ, ಹೇಳೋದ್ರಲ್ಲಿ ಒಂಥರ ಗೂಸ್ ಬಂಪ್ಸ್ ಅಂತ ಅನಿಸುತ್ತೆ ನಮಗೆ. ನೋಡಿ, ಅದೊಂದು ಖುಷಿ ಆಗ್ತದೆ ನನಗೂ. ಅದು ರಾಜ್ಯಕ್ಕೆ ಒಂದು ಸಮರ್ಪಣೆ ಮಾಡೋದಿದೆಯಲ್ಲ, ಫಸ್ಟ್ ಟೈಮು ಅದಾದಮೇಲೆ ಎಲ್ಲ ಸರಿ. 15 ಇಯರ್ಸ್ ಅಂತೂ ನಿಮಗೆ ತುಂಬ ಸುಲಭ ಅಂತ ನಾನು ಅಂದ್ಕೊಳ್ಳಲ್ಲ, ಬಿಕಾಸ್ ಸಾಕಷ್ಟು ಏಳು ಬೀಳುಗಳಿರುತ್ತೆ. 100%. ಈ ಲಾಂಗ್ ಟರ್ಮ್ನ 15 ಇಯರ್ಸ್ವರೆಗೂ ನೀವು ಕಾನ್ಸ್ಟೆಂಟ್ಲಿ ಹಿಡ್ಕೊಂಡು ಬಂದಿದ್ದೀರಲ್ಲ, ಅದ್ರ ಹಿಂದಿರೋ ಕಥೆ ಹೇಳ್ಕೊ. ಮೇನ್ ಅದಕ್ಕೆ ಫ್ಯಾಕಲ್ಟೀಸ್, ನಂಬರ್ 1 ಫ್ಯಾಕಲ್ಟೀಸ್ ಮೇಡಮ್. ಈಗ ಒಳ್ಳೆ ಕೋಚಿಂಗ್ ಕೊಟ್ಟರೆ ತಾನೆ ಒಳ್ಳೆ ರಿಸಲ್ಟ್ ಬರುತ್ತೆ. ಈ 15 ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಬರ್ತಾಯಿದ್ದೀವಿ ಅಂದರೆ 15 ವರ್ಷದಲ್ಲಿ ನಂಬರ್ 1 ಫ್ಯಾಕಲ್ಟೀಸ್, ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸು. ಅಂದರೆ ಬೇರೆ ರಾಜ್ಯದಿಂದ, ತೆಲಂಗಾಣ ಆಗಿರ್ಬೋದು, ಆಂಧ್ರ, ಹೈದ್ರಾಬಾದ್, ಆ ಕಡೆಯಿಂದೆಲ್ಲ ಕರೆಸಿ ನಾವು ಟೀಚ್ ಮಾಡಿಸ್ತಾ ಇಷ್ಟೊಂದು ರಿಸಲ್ಟ್ನ ನಾವು ಕೊಡ್ತಾ ಬರ್ತಾಯಿದ್ದೀವಿ. ವೆರಿ ನೈಸ್. ಆ್ಯಕ್ಚುಲಿ ನಾನು ನನ್ನ ಆಡಿಯನ್ಸಿಗೆ ಒಂದು ಮಾತು ಹೇಳಬೇಕು. ಈ ವರ್ಷ ನೀಟ್ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಆಗಿದ್ದು ಆಲ್ ಓವರ್ ಇಂಡಿಯಾ 23 ಲಕ್ಷ. ಅದರಲ್ಲಿ 20 ಲಕ್ಷ ಸ್ಟೂಡೆಂಟ್ಸ್ ಅಪಿಯರ್ ಆಗ್ತಾರೆ. ಅದರಲ್ಲಿ 12 ಲಕ್ಷ ಸ್ಟೂಡೆಂಟ್ಸ್ ಪಾಸ್ಔಟ್ ಆಗ್ತಾರೆ. ನಾವು ಕರ್ನಾಟಕ ಡೇಟಾ ತೊಗೊಂಡ್ರೆ 1,47,000 ಜನ ಅಪಿಯರ್ ಆಗ್ತಾರೆ ಎಕ್ಸಾಮಿಗೆ. ಮೋಸ್ಟ್ಲಿ 83,000 ಜನ ಅಪ್ರಾಕ್ಸಿಮೇಟ್ಲಿ ಸೆಲೆಕ್ಟ್ ಆಗಿರ್ತಾರೆ. ಉಳಿದವ್ರು ಇದ್ದಾರಲ್ಲ ಸರ್, ಕರ್ನಾಟಕದಲ್ಲಿ ಒಂದು 50,000 ಸ್ಟೂಡೆಂಟ್ಸು, ಅಥವಾ ಆಲ್ ಓವರ್ ಇಂಡಿಯಾದಲ್ಲಿ 12 ಲಕ್ಷ ಸ್ಟೂಡೆಂಟ್ಸ್ ಪಾಸ್ ಆದರು. ಇನ್ನು ಉಳಿದವರು 8 ಲಕ್ಷ ಜನ ಇದ್ದಾರಲ್ಲ. ಸೊ ಅವರೆಲ್ಲರಿಗೂ, ಅಂಥ ಸ್ಟೂಡೆಂಟ್ಸ್ಗಳಿಗೆ ಈ ಲಾಂಗ್ ಟರ್ಮ್ ಅನ್ನೋದು ಹೇಗೆ ಉಪಯೋಗಕ್ಕೆ ಬರುತ್ತೆ? ಖಂಡಿತ ಉಪಯೋಗಕ್ಕೆ ಬರುತ್ತೆ. ಯಾಕೆಂದರೆ ಅವರು ಈ ವರ್ಷ ನಿಮಗೆ ಗೊತ್ತಿರ್ಬೋದು, ನೀಟ್ ಎಕ್ಸಾಮ್ ಅನ್ನೋದು ತುಂಬ ಟಫ್ ಆಯಿತು. ಹೌದೌದು. ಫಿಸಿಕ್ಸ್, ಅದರಲ್ಲೂ ಫಿಸಿಕ್ಸ್ ಸಬ್ಜೆಕ್ಟು ತುಂಬ ಟಫ್ ಆ ಬಗ್ಗೆ ನಾನು ಕೇಳಲೇಬೇಕು. ಎಸ್, ಅದು ನಿಮ್ಗೆ ಕೇಳ್ಪಟ್ಟಿದ್ದೀರಾ. ಅದರಲ್ಲಿ ಏನಾಗಿದೆ ಅಂದರೆ ಮಕ್ಕಳು ತುಂಬ ಅವ್ರಿಗೆ ಒಂದು ಅಡ್ವಾನ್ಸ್ ಆಗಿ ಅವರು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಅಂದಾಗ ನೀಟಿಗೆ ಫೇಲ್ಯೂರ್ ಆಗೋದು ಖಂಡಿತ.
ಆಯಿತಾ. ಇದರಲ್ಲಿ ಏನಾಯಿತು ಅಂದರೆ ಇಷ್ಟು ಮಕ್ಕಳಿಗೆ ಅವ್ರ ಬಾರ್ಡ್ರಲ್ಲಿ ಬಂದು ನಿಂತ್ಕೊಂಡಾಗ ನೆಕ್ಸ್ಟ್ ಅವ್ರಿಗೆ ಕಾಲೇಜ್ ಸೆಕೆಂಡ್ PUC ಹೋದ್ಮೇಲೆ ಬೋರ್ಡ್ ಎಕ್ಸಾಮ್ ಟೆನ್ಷನ್ ಇರುತ್ತೆ. ಅಲ್ಲಿ 6 ಸಬ್ಜೆಕ್ಟ್ ಇರುತ್ತೆ ಸೆಕೆಂಡ್ PUC. ಅದಾದಮೇಲೆ CET ಎಕ್ಸಾಮ್ 1 ಮಂತಿಗೆ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಅವ್ರಿಗೆ 45 ಡೇಸ್ಗೆ ನೀಟ್ ಎಕ್ಸಾಮ್ ಬರುತ್ತೆ. ಅಂದರೆ ನೀವೇ ಯೋಚನೆ ಮಾಡ್ಬೋದು, 6 ಸಬ್ಜೆಕ್ಟ್ ಟೆನ್ಷನ್ನು, ಅದಾದಮೇಲೆ CET, ಅದಾದಮೇಲೆ ನೀಟು. ಹಾಂ, ಅದೆಲ್ಲ ಟೆನ್ಷನಲ್ಲೂ ನೀಟ್ನೋ ಮತ್ತು CETನೋ ಕ್ರ್ಯಾಕ್ ಮಾಡಬೇಕಂದಾಗ ಸ್ವಲ್ಪ ಕಷ್ಟನೇ ಆಯಿತು ಈ ವರ್ಷ. ಆದರೂ ಟಫ್ ಇತ್ತು. ಅದು ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರಲಿಲ್ಲ. ಅಂಥ ಮಕ್ಕಳು ಲಾಂಗ್ ಟರ್ಮ್ ಬಂದರೆ ಈ ವರ್ಷ ಏನು ಸ್ಕೋರ್ ತೊಗೊಂಡಿದ್ದಾರೋ ಅದು ಡಬಲ್ ಆಗ್ಬೋದು. ಈಗ 300 ತೊಗೊಂಡಿದ್ರೆ ಖಂಡಿತ 600 ರೀಚ್ ಆಗ್ತಾರೆ. ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಬೇಕು, ಸರಿಯಾದ ಕೋಚಿಂಗ್ ಬೇಕು, ಸರಿಯಾದ ಟೈಮ್ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ಬೇಕು. ಇದೆಲ್ಲ ಹೇಳ್ಕೊಟ್ಟಾಗ ಏನಾಗುತ್ತೆ, ಮಕ್ಕಳಿಗೆ 100% ಸಕ್ಸಸ್ ಆಗ್ತಾರೆ. ಇಷ್ಟೇ. ಸರ್, ನಾನು ನಮ್ಮ ಎಕ್ಸಾಂಪಲ್ ತಗೊಂಡು ಈಗಿನ ಮಕ್ಕಳ ಎಕ್ಸಾಂಪಲ್ ತಗೊಳ್ಳೋದಾದರೆ 10th ಸ್ಟ್ಯಾಂಡರ್ಡ್ವರೆಗೂ ಮ್ಯಾಥ್ ಅನ್ನೋದಿರುತ್ತಲ್ಲ, ಕಬ್ಬಿಣದ ಕಡಲೆ ಅಂತ ಹೇಳ್ತಾರೆ. ನಮ್ಮ ಟೀಚರ್ಸು ಹಾಗೆ ಹೇಳ್ತಿದ್ರು, ಚೆನ್ನಾಗಿ ಕಲಿತ್ರೆ ನೀವು ತುಂಬ ಸಕ್ಸಸ್ ಆಗ್ತೀರಾ ಅಂತ. ಬಟ್ +1 +2ಗೆ ಬಂದಾಗ ಅಥವಾ ಆಫ್ಟರ್ ದ್ಯಾಟ್ ಫಿಸಿಕ್ಸ್ ಅನ್ನೋದು ಇದೆಯಲ್ಲ, ಮ್ಯಾಥ್ ಈಸಿಯಾಗಿ ಹೋಗುತ್ತೆ ಸರ್. ಫಿಸಿಕ್ಸ್ ಅನ್ನೋದು ತುಂಬ ಕಷ್ಟಕರ ಸಬ್ಜೆಕ್ಟ್ ಆಗುತ್ತೆ. ನೀಟಲ್ಲೂ ಕೂಡ ನೀವು ಅಂದರೆ ಈ ಸಲ ಪೇಪರ್ ತುಂಬ ಟಫ್ ಇತ್ತು, ಸ್ಟೂಡೆಂಟ್ಸ್ ಎಲ್ಲ ಬಂದು ಅದನ್ನ ಹೇಳ್ಕೊಳ್ತಿದ್ರು ಅಂತ ಅಂದ್ಬಿಟ್ಟು. ಸೊ ಆ ಫಿಸಿಕ್ಸ್ನ ಅಟೆಂಪ್ಟ್ ಮಾಡೋದಾಗಿರ್ಬಹುದು ಅಥವಾ ಕ್ರ್ಯಾಕ್ ಮಾಡೋದಾಗಿರ್ಬೋದು, ಸೊ ಅದನ್ನು ಹೇಳ್ಕೊಡೋ ರೀತಿ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಟಫ್ ಇರೋ ಸಬ್ಜೆಕ್ಟ್ನ ಈಸಿ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಹೇಳ್ಕೊಟ್ಟಿದ್ದು ಹೆಂಗೆ ನೀವು ಅಂತ, ಏನು ಟೆಕ್ನಿಕ್ಸ್ ಯೂಸ್ ಮಾಡಿದ್ರಿ? ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ, ಫಿಸಿಕ್ಸ್ಗೆ ಈ ಥರ ಟಫ್ಗೆ ಮೈಂಡ್ ಮಾಡ್ಕೊಂಡು ಬರ್ತಾರೆ ಮಕ್ಕಳೇನು ಗೊತ್ತಾ. ಫಸ್ಟ್ ಆಫ್ ಆಲ್ ಅವ್ರಿಗೆ ಫಿಸಿಕ್ಸ್ ಅನ್ನೋದೇ ಟಫ್. ಆ ಮೈಂಡ್ ಸೆಟ್ಟೇ ಅವ್ರಿಗೆ ಅದೊಂದು ದೊಡ್ಡ ಒಂದು ಇದು, ವಾಟ್ ಎವರ್ ಕೋರ್ಸ್ ಇಟ್ ಮೇ ಬಿ. ಎಸ್, ಅವಾಗ ಏನು ಮಾಡ್ತೀವಿ ನಾವು, ಫಿಸಿಕ್ಸ್ಗೆ ಅಂತ 2 ಫ್ಯಾಕಲ್ಟಿ ಕೊಡ್ತೀವಿ. 2 ಫ್ಯಾಕಲ್ಟಿ ಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಒಂದು ಟ್ರ್ಯಾಕಲ್ಲಿ ಒಬ್ಬರು ಫ್ಯಾಕಲ್ಟೀಸು ಟೀಚ್ ಮಾಡ್ತಾರೆ. 15 ಚಾಪ್ಟರ್ಸ್ ಅವ್ರಿಗೆ ಕೊಟ್ಟು ಇನ್ನು 15 ಚಾಪ್ಟರ್ಸ್ ನಾವೇನು ಮಾಡ್ತೀವಿ, ಟ್ರ್ಯಾಕ್ 2 ಅಂತ ಕೊಡ್ತೀವಿ. ಆ ಟೈಮಲ್ಲಿ ನಿಧಾನವಾಗಿ ಮತ್ತು ಕೂಲಾಗಿ ಆ ಒಂದು ಸ್ಟೂಡೆಂಟ್ಸ್ಗೆ ನಾವು ಗೈಡ್ ಮಾಡಿ, ಟೀಚ್ ಮಾಡಿ, ಡೌಟ್ ಏನಿದ್ರು ಕ್ಲಾರಿಫೈ ಮಾಡಿಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಫಿಸಿಕ್ಸ್ ಅನ್ನೋ ಟಫ್ನ ನಾವು ಹೋಗ್ಲಾಡಿಸ್ತೀವಿ. ಅದರಲ್ಲೇ ಹೈಯೆಸ್ಟ್ ಮಾರ್ಕ್ಸ್ ತೊಗೊಬರ್ಬೇಕು. ಈಗ ಯಾವುದೇ ಪರ್ಸನ್ ಆಗಲಿ, ಯಾವುದು ಕಷ್ಟ ಅಂದರೆ ಕಷ್ಟನೇ ಅದು. ನೀವು 100% ನಾನು ಮಾಡ್ತೀನಿ, ಐ ವಿಲ್ ಡೂ ಅಂತ ಒಂದು ಪಾಸಿಟಿವ್ ವೈಬ್ರೇಷನ್ ಇತ್ತು ಅಂದರೆ ಫಿಸಿಕ್ಸ್ ಅನ್ನೋದು ಟಫೇ ಅಲ್ಲ ಅಂತ ನಾನು ಅನ್ಕೋತೀನಿ. ಆ್ಯಕ್ಚುಲಿ ನಾನು ಇವತ್ತು ಬೆಳಗ್ಗೆ ನಾನು ಫೋನಲ್ಲಿ ನ್ಯೂಸ್ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಸಣ್ಣ ಆ್ಯಡ್ ಬಂತು ಸರ್, ನಾನು ಹೇಳ್ತೀನಿ, ಇದು ನೋಡ್ತಿರೋರ್ಗೂ ಯೂಸ್ ಆಗ್ಬೋದು. ಒಂದು ಸಣ್ಣ ಆನೆ ಮರಿ ಇರುತ್ತಂತೆ. ಆ ಆನೆ ಮರಿನ ಒಂದು ಕಂಬಕ್ಕೆ ಕಟ್ ಹಾಕಿರ್ತಾರೆ. ಆ ಕಂಬ ಗಟ್ಟಿ ಇರುತ್ತೆ, ಹಗ್ಗನೂ ಗಟ್ಟಿ ಇರುತ್ತೆ. ಆ ಆನೆ ಮರಿ ಎಷ್ಟೇ ಬರೋದಕ್ಕೆ ಟ್ರೈ ಮಾಡಿದ್ರು ಅದು ಬರೋಕ್ಕಾಗೋದಿಲ್ಲ. ಆ ಆನೆ ಮರಿ ದೊಡ್ಡದಾಗುತ್ತೆ. ಅದೇ ಕಂಬಕ್ಕೆ ಅದೇ ದಾರದಲ್ಲಿ ಒಂದು ಕಟ್ಟಿರ್ತಾರೆ. ಆ ಆನೆ ಮರಿ ಪ್ರಯತ್ನ ಮಾಡೋಕ್ಕೆ ಹೋಗಲ್ಲ. ಆನೆ ಪ್ರಯತ್ನ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ, ಚಿಕ್ಕವನಿದ್ದಾಗ ಪ್ರಯತ್ನ ಮಾಡ್ತು ಬರಲಿಲ್ಲ, ಈಗ ಯಾಕೆ ಪ್ರಯತ್ನ ಮಾಡಲಿ ಅಂತ ಅಂದರು. ಅಂದರೆ ಅದರ ಅರ್ಥ, ನಾವು ಒಂದು ಕಂಫರ್ಟ್ ಝೋನಿಗೆ ನಮ್ಗೆ ಆಗಲ್ಲ ಅನ್ನೋದೇನಾದರೂ ನಮಗೆ ಬಂದುಬಿಟ್ರೆ ಆಗಲ್ಲ ಅನ್ನೋದೇ ಇರುತ್ತೆ. ಇಲ್ಲ, ಐ ಕ್ಯಾನ್ ಡೂ ಇಟ್ ಅನ್ನೋದು ಬಂದರೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ ಇಟ್ ಅಂತ ಬರುತ್ತೆ. ಸೊ ಸ್ಟೂಡೆಂಟ್ಸ್ ಮೈಂಡ್ ಸೆಟ್ಟು ಹಿಂಗೆ ಇರುತ್ತೆ. ನೀವು ಹೇಳ್ದಂಗೆ ಫಿಸಿಕ್ಸ್ ಕಷ್ಟ 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 ಅಂತ ಅಂತಿರ್ತಾರೆ. ಸೊ ಇಲ್ಲಿ ನೀವು ನೀಟ್ ಲಾಂಗ್ ಟರ್ಮ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕೋರ್ಸ್ಗಳ ಲಾಂಗ್ ಟರ್ಮ್ ಕೂಡ ಕೊಡ್ತಿದ್ದೀರಾ, ಅದರಲ್ಲೂ ಕೂಡ ಫಿಸಿಕ್ಸ್ ಇರುತ್ತೆ. ಸೊ ಇದು ಕಷ್ಟ ಅಲ್ಲ, ಸುಲಭ ಅಂತ ಮಕ್ಕಳಿಗೆ ಹೇಗೆ ರಿಜಿಸ್ಟರ್ ಮಾಡಿಸ್ತೀರಾ ಅಂತ? ಅದನ್ನು ಹೇಗೆ ಅಂತಂದರೆ, ಮಕ್ಕಳಿಗೆ ಫಸ್ಟು ಏನೇ ಓದಲಿ ಮೇಡಮ್, ಅವರು 50% ಓದೋದು, ಇನ್ನು 50% ಮೋಟಿವೇಶನ್, ಸೆಲ್ಫ್ ಮೋಟಿವೇಶನ್. ನೀವೀಗ ಹೇಳಿದ್ರಿ, ಒಂದು ತುಂಬ ಚೆನ್ನಾಗಿ ಹೇಳಿದ್ರಿ. ಅದು ಹೇಗೆ ಅಂತಂದರೆ, ಅವ್ನ ಮನಸ್ಥಿತಿ ಏನಾಗಿದೆ ಅಂದರೆ, ಆನೆಗೆ ಅವ್ರು ಚಿಕ್ಕ ಇದ್ದಾಗಿಂದನೂ ನಮ್ಗೆ ಯಾರೋ ಒಂದು ಕಟ್ಟಾಕಿದ್ದಾರೆ ಅನ್ನೋ ಫೀಲ್ ಇದ್ದಾಗ, ಅದಾದಮೇಲೆ ಅದನ್ನು ಬಿಡಿಸ್ಕೊಳ್ಳೋ ಕೆಪಾಸಿಟಿ ಇದೆ, ಅದು ಬಿಡಿಸ್ಕೋತಾ ಇಲ್ಲ. ಮೈಂಡ್ ಸೆಟ್. ಎಸ್, ಈ ಮೈಂಡ್ ಸೆಟ್ಟೇ ನಮ್ಮ ಮಕ್ಕಳಲ್ಲಿ ಫಿಸಿಕ್ಸ್ ಅನ್ನೋದು ಆಗಿಂದನೂ ಆ ಮೈಂಡ್ ಸೆಟ್ ಮಾಡ್ಕೊ ಬಂದಾಗ ಇವಾಗಲೂ ಅದೇ ಥರ ಇರುತ್ತೆ. ಅದನ್ನೇ ನಾವು ಹೆಂಗೆ ಮಾಡ್ತೀವಿ ಅಂದರೆ, ಅದನ್ನು ಅವ್ರಿಗೆ ಹೇಳ್ಕೊಡ್ತೀವಿ, ಪಾಸಿಟಿವ್ ಆಗಿರಬೇಕು, ಸೆಲ್ಫ್ ಮೋಟಿವೇಟ್ ಮಾಡ್ಕೋಬೇಕು. ನಿಮಗೆ ಈಗ ಪ್ರತಿಯೊಬ್ಬರು ಬಂದು ಡೈಲಿ ನೀವು ಮೋಟಿವೇಟ್ ಮಾಡೋಕ್ಕಾಗಲ್ಲ. ನಿನ್ನ ಗುರಿ ತಲುಪಬೇಕಾದ್ರೆ ನೀನು ಮೋಟಿವೇಟ್ ಆಗಿರಬೇಕು ಅಲ್ವಾ? ಈಗ ಅದಕ್ಕೆ ಬೆಸ್ಟ್ ಒಂದು ಸ್ಟೋರಿ ಇದೆ. ಈಗ ಜಿಂಕೆ ಸ್ಪೀಡು ಮತ್ತು ನಿಮಗೆ ಒಂದು ಅವ್ರದ್ದು ಸ್ಪೀಡ್ ಬೇರೆ ಇರುತ್ತೆ, ಹೌದಲ್ಲ ಅಂತ. ಇದು ಏನಾಗುತ್ತೆ ಅಂದರೆ, ಜಿಂಕೆ ಅದಕ್ಕಿಂತ ಸ್ಪೀಡ್ ಇದೆ ಕಿಲೋಮೀಟ್ರ್ ಇದರಲ್ಲಿ. ಆದರೆ ಈ ಓಡೋ ಟೈಮಿಗೆ ನನ್ನ ಹಿಂದೆಗಡೆ ಬರ್ತಾ ಇರೋದು ನನಗಿಂತ ಬಲಶಾಲಿ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿರುತ್ತೆ. ಆಗ ಆ ಸ್ಪೀಡ್ ಏನಾಗುತ್ತೆ, ಹಿಂದೆ ತಿರುಗಿ ನೋಡಿ ಆ ಸ್ಪೀಡ್ ಡ್ರಾಪ್ ಆಗ್ತಾ ಹೋಗುತ್ತೆ. ಡ್ರಾಪ್ ಆದಾಗ ಏನಾಗುತ್ತೆ,
ಆಟೋಮೆಟಿಕ್ಕಾಗಿ ಇನ್ನೊಬ್ರಿಗೆ ಹಾರ ಆಯಿತು. ಆತ್ಮಬಲ ಕುಗ್ದಾಗ ಅವೆಲ್ಲ ಆಗೋಗುತ್ತಲ್ಲ ಸರ್. ಹೌದು, ಇದನ್ನೆಲ್ಲ ನಾವು ನೋಡಿದ್ದೀವಿ. ಅದೇ ಮಕ್ಕಳು ಅಷ್ಟೇ, ಫಿಸಿಕ್ಸ್ ಅನ್ನೋದು ಟಫ್ ಅನ್ನೋ ಮೈಂಡ್ ಇಟ್ಕೊಳ್ತಾ ಹೋದರೆ ಅದು 100% ಟಫೇ ಆಗುತ್ತೆ. ಈಸಿ 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 ನಾನು ಹಾಕ್ತೀನಿ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು, ಆಗಲೇ ಖಂಡಿತ ಆಗುತ್ತೆ. ಅದನ್ನೇ ನಾವೇನು ಮಾಡ್ತೀವಿ, ನಿಧಾನವಾಗಿ ಕೂಲಾಗಿ ಹೇಳ್ಕೊಟ್ಟು 50% ಅವ್ರಿಗೆ ಎಷ್ಟೇ ಟೀಚಿಂಗ್ ಮಾಡಿದ್ರು ಇನ್ನು 50% ನೀವು ನಿಮ್ಮ ಗುರಿನ ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಸೆಲ್ಫ್ ಮೋಟಿವೇಟ್ ಆಗಬೇಕು ಪ್ರತಿದಿನ. ನಾನು ಮಾಡ್ತೀನಿ ಅಂತ. ಇದೇ ಸಕ್ಸಸ್ಗೆ. ಸೆಲ್ಫ್ ಅಫರ್ಮೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಮನುಷ್ಯನಿಗೆ ಕೇಳ್ತೀನಿ ಸರ್, ಬಟ್ ಅದಕ್ಕಿಂತ ಮುಂಚೆ ನಾನು ಎಕ್ಸೆಲಲ್ಲಿ ಯಾವ್ಯಾವ ಕೋರ್ಸಿಗೆ ಲಾಂಗ್ ಟರ್ಮ್ ಕೋಚಿಂಗ್ ಕೊಡ್ತಾ ಇದ್ದೀರಿ? ನೀಟ್ ಲಾಂಗ್ ಟರ್ಮ್ ಕೊಡ್ತೀವಿ, ಮತ್ತು CET ಲಾಂಗ್ ಟರ್ಮ್ ಅಂತ ಕೊಡ್ತೀವಿ. ಇದು ಎರಡೂ ಕೂಡ 1 ಇಯರ್ ಪ್ರೋಗ್ರಾಮೇ. ಇದು ಎರಡೂ ಪ್ರೋಗ್ರಾಮೇ 1 ಇಯರ್ ಬರುತ್ತೆ. ಓಕೆ. ಸೊ ಕೆಲವೊಂದಿಷ್ಟು ಪ್ಯಾರೆಂಟ್ಸ್ಗಳು ಎಷ್ಟು ಮುಗ್ಧರಿರ್ತಾರೆ ಅಂತಂದರೆ, ಹೊಲಕ್ಕೆ ಹೋಗಿರ್ತಾರೆ ಕೆಲಸ ಮಾಡೋದಕ್ಕೆ, ರೈತರು ಇರ್ತಾರೆ, ಗಾರೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ, ಫ್ರೀ ಟೈಮಲ್ಲಿ ಮನೇಲಂತೂ ಟಿ ವಿ ಯಾವಾಗಲೂ ನೋಡೋಕ್ಕಾಗಲ್ಲ, ಫ್ರೀ ಟೈಮಲ್ಲಿ ಫೋನ್ ಇಟ್ಕೊಂಡಿರ್ತಾರೆ. ಸೊ ಅಂಥವ್ರಿಗೆ ಈ ಮೆಸೇಜ್ ತಲುಪಲಿ ಅನ್ನೋ ರೀಸನಿಗೆ ಓಪನ್ ಹಾರ್ಟ್ ವಿತ್ ಸಭಾ ನನ್ನ ಪ್ರೋಗ್ರಾಮ್ ಮಾಡ್ತಾ ಇರೋದು. ಅದಕ್ಕೆ ಈಗ ನಾನು ಮುಂಚೆನೇ ಹೇಳಿದ್ನಲ್ಲ, ಗ್ರಾಮೀಣ ಮಕ್ಕಳು ಅಂತಾರೆ, ಅಂಥ ಮಕ್ಕಳಿಗೆ, ಅಂಥ ತಂದೆ ತಾಯಿಗೆ ನೀಟ್ ಅಂದರೆ ಏನು ಅಂತ ಗೊತ್ತಿಲ್ಲ, CET ಅಂದರೆ ಏನು ಅಂತ ಗೊತ್ತಿಲ್ಲ. ಅವ್ರಿಗೆ ಫಸ್ಟು ಆ ಬೇಸಿಕ್ ಗೊತ್ತಾಗ್ಬಿಟ್ರೆ ಮಕ್ಕಳೂ ಕೂಡ ಅವರು ಪುಷ್ ಮಾಡೋಕ್ಕೆ ಈಸಿ. ಸರ್ ಜೋಪಡಿಲಿರ್ತಾರೆ ಸರ್, ಗಾರೆ ಕೆಲಸ ಮಾಡ್ತಿರ್ತಾರೆ, ಮಕ್ಳಿಗೆ ಏನು ಮಾಡಿಸ್ಬೇಕು, ಏನು ಮಾಡಬೇಕು ಅಂತ ಕೇಳಿದ್ರೆ ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಾರೆ. ಸೊ ಅಂಥವರಿಗೆ ನೀವೊಂದು ಸಣ್ಣ ಮೆಸೇಜು, ಗೊತ್ತಿರೋರ್ಗಂತೂ ಗೊತ್ತಿದ್ದೇ ಇದೆ ಇದು. ಸೊ ನಾನು ಕೇಳೋ ಪ್ರಶ್ನೆ, ಗೊತ್ತಿಲ್ಲದೆ ಇರೋರು ಗೊತ್ತು ಮಾಡಿಸೋ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಓಕೆ, ನೀಟ್ ಮತ್ತು CET ಕೋರ್ಸ್ ಮಾಡಿದರೆ ಯಾವ್ಯಾವ ಅಪಾರ್ಚುನಿಟಿ ಸಿಗುತ್ತೆ, ಅವ್ರು ಎಲ್ಲೆಲ್ಲಿ ಹೋಗ್ಬೋದು, ಯಾವ್ಯಾವ ಕೋರ್ಸ್ ಆಯ್ಕೆ ಮಾಡ್ಕೋಬೋದು? ಈಗ ನೀಟ್ ಅಂದರೆ ಒಂದು ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ ಮ್ಯಾಮ್. ಇದನ್ನು ಕಂಡಕ್ಟ್ ಮಾಡೋ ಸಂಸ್ಥೆ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಇದು ರಾಷ್ಟ್ರ ಮಟ್ಟದ ಒಂದು ಎಕ್ಸಾಮ್ ಆಗಿರುತ್ತೆ, ತುಂಬ ಟಫ್ ಇರುತ್ತೆ. ಈ ಒಂದು ನೀಟ್ ಎಕ್ಸಾಮಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಸಬ್ಜೆಕ್ಟ್ ಇರುತ್ತೆ. ಈ 3 ಸಬ್ಜೆಕ್ಟ್ ಏನಂತಂದರೆ 720 ಮಾರ್ಕ್ಸ್ ಕಂಡಕ್ಟ್ ಮಾಡ್ತಾರೆ, ಮತ್ತು 180 ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೂ 1 ಮಿನಿಟ್, ಯಾವುದೇ 1 ಮಿನಿಟ್ ಬಿಟ್ಟು ಅವ್ರು ಮಾಡೋಕ್ಕಲ್ಲ, 1 ಮಿನಿಟ್, 180 ಕ್ವಶನ್ 180 ಮಿನಿಟ್ಸ್. ಮತ್ತು ಅದಾದಮೇಲೆ ಅವ್ರಿಗೆ ಒಂದು ತಪ್ಪಾದ ಉತ್ತರಕ್ಕೆ -1 ಇರುತ್ತೆ, ಮತ್ತು ಸರಿಯಾದ ಉತ್ತರಕ್ಕೆ ಅವ್ರಿಗೆ 4 ಮಾರ್ಕ್ಸ್ ಇರುತ್ತೆ ಮೇಡಮ್. ಇದು ನೀಟಲ್ಲಿ ಒಂದು ಪ್ಯಾಟ್ರನ್ ಇರುತ್ತೆ, ಎಕ್ಸಾಮ್ ಪ್ಯಾಟ್ರನ್. ಈ ನೀಟನ್ನು ಎಕ್ಸಾಮ್ ಬರ್ತಾರೆ MBBS ಆಗ್ಬೋದು, ಆಯುರ್ವೇದಿಕ್, ಡೆಂಟಲ್, ಹೋಮಿಯೋಪತಿ, ಯುನಾನಿ, ಇಷ್ಟು ಡಾಕ್ಟರ್ಗೆ ಹೋಗ್ಬೋದು ನೀಟ್ ಹೋದ್ರೆ. ಇದನ್ನು ನೀಟ್ ಕಂಪ್ಲೀಟಾಗಿ ಯಾರು ಮೈಂಡ್ ಸೆಟ್ ಇಟ್ಕೊಂಡಿರ್ತಾರೋ ಈ ಡಾಕ್ಟ್ರಿಗೆ ಹೋಗ್ಬೋದು, ಈ ಕೋರ್ಸಸ್ಗೆ ಹೋಗ್ಬೋದು. ಈ CET ಬಂದರೆ, CET ಅಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಕಂಡಕ್ಟೆಡ್ ಬೈ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವ್ರು ಕಂಡಕ್ಟ್ ಮಾಡ್ತಾರೆ. ಈ ಒಂದು ಎಕ್ಸಾಮು CET ಅಂದರೆ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಮತ್ತು ಬಯಾಲಜಿ ಇರುತ್ತೆ. 4 ಸಬ್ಜೆಕ್ಟ್ ಇರುತ್ತೆ. 4 ಸಬ್ಜೆಕ್ಟ್ ಅಂದರೆ 240 ಮಾರ್ಕ್ಸು, 240 ಕ್ವಶನ್ಸ್ ಇರುತ್ತೆ. ಒಂದೊಂದು ಕ್ವಶನ್ಸ್ಗೆ 1 ಮಿನಿಟ್ ಅಷ್ಟೇ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ. CETಲಿ ನೆಗೆಟಿವ್ ಮಾರ್ಕಿಂಗ್ ಇರೋಲ್ಲ. CET ಕೋರ್ಸಲ್ಲಿ ಇಂಜಿನಿಯರಿಂಗ್ ಹೋಗ್ಬೋದು, BSc ಅಗ್ರಿಕಲ್ಚರ್ಗೆ ಹೋಗ್ಬೋದು, ವೆಟನರಿ ಮತ್ತು ಫಾರ್ಮಸಿ, ಮತ್ತು ಇನ್ನು ಬೇರೆ ಬೇರೆ ಕೋರ್ಸ್ಗೆ ಹೋಗ್ಬೋದು CETಲಿ ಮ್ಯಾಮ್. ಓಕೆ. ಸೊ ನೋಡಿದ್ರಲ್ಲ, ನೀವೇನಾದರೂ ನಾನು ಕಲ್ತಿಲ್ಲ, ನಂಗೆ ಗೊತ್ತಿಲ್ಲ ಮಗನಿಗೆ ಏನು ಮಾಡಿಸ್ಬೇಕು ಅಂತ, ಅವ್ನು ಹೇಗೆ ಡಾಕ್ಟರ್ ಆಗ್ತಾನೆ, ಅವ್ನು ಹೇಗೆ ಇಂಜಿನಿಯರ್ ಆಗ್ತಾನೆ ಅನ್ನೋ ಪ್ರಶ್ನೆ ನಿಮ್ಗೆ ಏನಾದರೂ ಇದ್ದರೆ ಉತ್ತರ ಇಲ್ಲಿ ಸಿಕ್ಬಿಡ್ತು. ಅದಕ್ಕೆ ರೀ ನಿಮ್ಮನ್ನು ಟಚ್ ಮಾಡುವಂಥ, ನಿಮ್ಮ ಹಾರ್ಟ್ ಗೆಲ್ಲೋ ಪ್ರಯತ್ನ ಸಭಾ ಮಾಡ್ತಾ ಇರೋದು. ಸರ್ ಅದ್ರ ಜೊತೆಗೆ ನಾನು ಅಫರ್ಮೇಷನ್ ಅನ್ನೋದ್ರ ಬಗ್ಗೆ ಹೇಳಿದೆ ಸರ್. ಅಂದರೆ ನೀವು ಅಂದ್ಕೊಂಡಿರ್ತೀರ ನಾನೇನೋ ಆಗಬೇಕು, ಆ ಪಾಸಿಟಿವಿಟಿ ನಮ್ಮ ಮೈಂಡಲ್ಲಿ 99.99% ಇದ್ದಾಗ, ಅಥವಾ ಅದು ಆಗೋ ಚಾನ್ಸಸ್ ತುಂಬ ಇರುತ್ತೆ. ನಾನು ಆಗೇ ಆಗ್ತೀನಿ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಆ್ಯಂಕರ್ ಆಗಬೇಕು, ಯಾರೋ ಒಬ್ಬರು ಆ್ಯಕ್ಟರ್ ಆಗಬೇಕು, ಅಥವಾ ಯಾರೋ ಒಬ್ಬರು ಬಿಲಿನಿಯರ್ ಆಗಬೇಕು ಅಂತ ಇರುತ್ತೆ ಸರ್. ಪ್ರಯತ್ನಗಳು ಇರಬೇಕು ಅದರ ಜೊತೆಗೆ. ಆ ಪ್ರಯತ್ನಗಳು ಇದ್ದಾಗ ಹೋಗೋ ದಾರಿ ಇದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಬಟ್ ನಾನು ರೀಚ್ ಆಗೇ ಆಗ್ತೀನಿ, ನಾನು ಅದನ್ನು ಮಾಡೇ ಮಾಡ್ತೀನಿ ಅನ್ನೋ ಛಲ, ವಿಶ್ವಾಸ, ಮತ್ತು ನಾ ಸೆಲ್ಫ್ ಅಫರ್ಮೇಷನ್, ಅದು ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋದು ಸ್ಟೂಡೆಂಟ್ಸ್ಗಳಿಗೆ ಎಷ್ಟು ಮುಖ್ಯ, ಎಷ್ಟು ಬೇಕು ಸರ್, ಅದನ್ನು ಹೇಳ್ಬೋದಾ? ಯಾಕಂದರೆ ಫ್ಯಾಷನೇಬಲ್ ಥಿಂಗ್ಸು ಅಥವಾ ಅವರು ಗ್ಲಾಮರ್ ಜಾಸ್ತಿ ಮಾಡೋ ಥಿಂಗ್ಸು ನಂಗೆ ಬೇಕೇ ಬೇಕು ಅಂತ ಹಠ ಮಾಡಿ ತೊಗೊಳ್ತಾರೆ. ಈ ಫೋನ್ ಬೇಕೇ ಬೇಕು ಅಂತ ಅಂದ್ಬಿಟ್ಟು ತೊಗೊಳ್ತಾರೆ. ಅದು ಅಫರ್ಮೇಷನು. ಸ್ಟಡಿಲೂ ಅಫರ್ಮೇಷನ್ ಎಷ್ಟಿರಬೇಕು ಹಾಗಾದರೆ? ಏನಂದರೆ ಫಸ್ಟು ಅವರು ಸ್ಟಡಿಗಿಂತ ಮುಂಚೆ ಅವರ ಪರಿಸ್ಥಿತಿ, ಅವರ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಅಲ್ವಾ? ಅವ್ರ ತಂದೆ ತಾಯಿ ತುಂಬ ಕಷ್ಟಪಡ್ತಾ ಇರ್ತಾರೆ. ಉದಾಹರಣೆ, ಒಬ್ಬರು ಆಟೋ ಡ್ರೈವರ್ ಒಂದು ಮಗು ಡಾಕ್ಟ್ರ್ ಆಗಿದೆ ಅಂದರೆ
ಇದಕ್ಕಿಂತ ಇನ್ನೇನಿದೆ ಹೇಳಿ ಹೆಮ್ಮೆ, ಹೌದು. ಅಲ್ವಾ? ಒಬ್ಬ ರೈತರ ಮಗು ಡಾಕ್ಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಏನು ಗೊತ್ತಾ? ಅವರ ಮನಸ್ಥಿತಿ, ಅವರವರ ಮನೆ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು, ಎಸ್ ನನಗೆ ಕಷ್ಟ ಇದೆ, ಇವತ್ತು ನನ್ನ ಮನೇಲಿ ಕಷ್ಟ ಇದೆ, ನನ್ನ ತಂದೆ ತಾಯಿ ಕಷ್ಟ ಇದೆ, ನಾನು ಅದೇ ಕಷ್ಟದಲ್ಲಿ ನನ್ನ ತಂದೆ ತಾಯಿನ ಹಂಗೆ ಇರೋಕ್ಕೆ ಬಿಡಬಾರ್ದು. ನನ್ನ ಕೈಲಿ ಏನಿದೆ, ನನ್ನ ಕೈಲಿ ದುಡ್ಡಿಲ್ಲ, ನನ್ನ ಕೈಲಿ ಫೈನಾನ್ಷಿಯಲಿ ನಾವು ಸ್ಟ್ರಾಂಗ್ ಇಲ್ಲ, ಬಟ್ ನನ್ನ ಕೈಲಿ ಸರಸ್ವತಿ ಇದೆ, ನನ್ನ ಜೊತೆ ಸರಸ್ವತಿ ಇದೆ. ಆ ಸರಸ್ವತಿ ಇದ್ದರೆ ನಾನು ಏನು ಬೇಕಾದ್ರೂ ಕೇಳ್ಬೋದು ಅಲ್ವಾ? ಅದನ್ನು ಫಸ್ಟು ಅವ್ರು ಅರ್ಥ ಮಾಡಿಕೊಂಡ್ರೆ ವಿನ್. ಅವ್ರಿಗೆ ನಾನು ಮಾಡಬೇಕು ಅನ್ನೋದು ಹಠ ಬಂದುತ್ತೆ. ಬಂದಾದಮೇಲೆ ಏನಾಗುತ್ತೆ, ಅವ್ರ ತಂದೆ ತಾಯಿ ಕನಸೊಂದಿದೆ. ಅವ್ರಿಗೆ ನೀಟ್ ಅಂದರೆ ಗೊತ್ತಿಲ್ಲ, ತಂದೆ ತಾಯಿಗೆ CET ಅಂದರೆ ಗೊತ್ತಿಲ್ಲ, ಡಾಕ್ಟ್ರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು, ಡಾಕ್ಟ್ರಿಗೆ ಏನು ಓದಿಸ್ಬೇಕು, ಏನು ಎಕ್ಸಾಮ್ ಬರೀಬೇಕು ಗೊತ್ತಿರಲ್ಲ. ಅಂಥ ಮಕ್ಕಳು ಅವ್ರು ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ನಾನು ಓದಲೇಬೇಕು ಅಂತ ಹಠ ಹಿಡ್ಕೊಂಡು ಚಾಲೆಂಜ್ ತಗೊಂಡು ಯಾವುದೇ ಒಂದು ಮೈಂಡ್, ಬೇರೆ ಮೈಂಡ್ ಇಲ್ಲದೆ ಹೋದರೆ ಖಂಡಿತ ಸಕ್ಸಸ್ ಆಗ್ತಾರೆ. ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ಗೆ ಎಲಿಜಿಬಲ್ ಆಯಿತು ಅಂದರೆ ಅವ್ರಿಗೆ ಫ್ರೀ ಸೀಟ್ ಎಲಿಜಿಬಲ್ ಇರ್ತಾರೆ. ಆವಾಗ ಫೀಸಸ್ಸು ಕಡಿಮೆ ಇರುತ್ತೆ. ಅಂಥ ಮಕ್ಕಳಿಗೆ ಛಲನೇ ಮುಖ್ಯ. ಛಲ ಇಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗಲ್ಲ. ಗುರಿ ಇರಬೇಕು, ಗುರುನೂ ಇರಬೇಕು. ಗುರು ಹಿಂದೆ ಇರ್ತಾರೆ, ಗುರಿ ಮುಂದೆ ಇರಬೇಕು. ಅದಕ್ಕೆ ಹೇಳೋದು, ನಮ್ಮ ಹತ್ರ ಬಂದರೆ ಗುರಿ ಇಟ್ಕೊಂಡು ಬಂದರೆ ನಾವು ಗುರು ಆಗಿರ್ತೀವಿ, ನಮ್ಮ ಸಂಸ್ಥೆ ಒಂದು ಮೆಂಟರ್ ಆಗಿರ್ತೀವಿ. ಯಾವುದೇ ಒಬ್ಬ ವ್ಯಕ್ತಿಗೆ ಗುರು ಇರಬೇಕು ಮತ್ತು ಗುರಿ ಇರಬೇಕು ಅಲ್ವಾ? ಸೊ ಹಾಗೆ ನಾನು ಬಡದ ಕುಟುಂಬದಲ್ಲಿ ಹುಟ್ಟಿದ್ದೀನಿ ಅನ್ನೋದಲ್ಲ. ನೀನು ಏನು ಮಾಡ್ತೀಯಾ, ಹುಟ್ಟಿಂದ ಸಾವರೆಗೆ ನೀನು ಏನು ಸಾಧನೆ ಮಾಡ್ತೀಯಾ, ಏನು ನಿನ್ನ ಕೈಲಾಗಲ್ಲ. ಇದನ್ನೇ ತೊಗೋಬೇಕು ಮೇಡಮ್. ನನಗೆ ಅದೇ ಹೇಳೋದು, ಬಡ ಮಕ್ಕಳು, ನನ್ನ ರೈತರ ಮಗು, ನನ್ನ ಆಟೋ ಡ್ರೈವರ್ ಮಗು, ನಾನು ಹಿಂಗೆ ಅಂತ ಅನ್ಕೋಬೇಡಿ. ನಾನು ಈ ವಾಹಿನಿ ಮುಖಾಂತರ ಇದೇ ಹೇಳೋದು, ಎವ್ರಿಥಿಂಗ್ ಈಸ್ ಪಾಸಿಬಲ್. ಯಾಕೆ ಆಗಲ್ಲ? ಬರೀ ದುಡ್ಡಿರೋರೆ ಮಾತ್ರ ಮೆಡಿಕಲ್ಗೆ ಹೋಗೋದಾ? ಇಲ್ಲ. ನಾವು ಅದನ್ನೇ ಹೇಳ್ತಾರೆ, ನಮ್ಮ ಸಂಸ್ಥೆ ಇರೋದೇ ಬಡ ಮಕ್ಕಳಿಗೆ, ರೂರಲ್ ಮಕ್ಕಳಿಗೆ, ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿಗೆ, ಅಂದರೆ ಆಟೋ ಡ್ರೈವರ್ ಇರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲ ವರ್ಗದ ಮಕ್ಕಳಿಗೆ ನಾವು ಇಟ್ಕೋ ಥರ ನಾವು ಮಾಡಿಕೊಡ್ತೀವಿ. ಅದಕ್ಕೆ ಆಟ ಇಟ್ಕೊಂಡು ಬಂದರೆ ನೀವು ಹೇಳಿದಿರೋ ಥರ ಸಕ್ಸಸ್ ಆಗ್ತಾರೆ ಮಕ್ಕಳು. ನೀವು ಇದನ್ನ ಹೇಳಿದಾಗ ನನಗೊಂದು ಮಾತು ನೆನಪಾಯಿತು. ಖಾನ್ ಸರ್ ಅಂತ UPSC ಅವ್ರಿಗೆ ಟ್ರೈನ್ ಮಾಡ್ತಾ ಇರ್ತಾರಲ್ಲ, ಸೊ ಅವರು ಮೊನ್ನೆ ಯಾವುದೋ ಒಂದು ಪಾಡ್ಕಾಸ್ಟಲ್ಲಿ ಹೇಳ್ತಾಯಿದ್ರು, ಬಡವನಾಗಿ ಹುಟ್ಟಿರೋದು ನಿನ್ನ ಪ್ರಾಬ್ಲಮ್ ಅಲ್ಲ, ಬಡವನಾಗಿ ಸಾಯೋದಿದೆಯಲ್ಲ ಅದು ಪ್ರಾಬ್ಲಮ್ ಅಲ್ಲಿದೆ. ತುಂಬ ನೋವೇಲಾಗುತ್ತೆ ಅಂತಂದರೆ, ಬಡತನದಲ್ಲಿ ಅಪ್ಪ ಹುಟ್ಟಿಸಿರ್ತಾರೆ, ನಮಗೆ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿರ್ತಾರೆ, ಏನೋ ಮಾಡಿಸಿರ್ತಾರೆ, ಆದರೆ ಆ ಅಪ್ಪ ಸಾಕಷ್ಟು ಕನಸುಗಳನ್ನು ಹಾಗೆ ಬದಿಗೆ ಇಟ್ಕೊಂಡಿರ್ತಾರೆ. ಆ ಕನಸುಗಳನ್ನು ನೆರವೇರಿಸಬೇಕಾಗಿರೋದು ಮಕ್ಕಳ ಕರ್ತವ್ಯ ಅಂತ. ಈಗಿನ ಜನ್ರೇಷನ್, ಜೆನ್ಝಿ ಜನ್ರೇಷನ್ ಸರ್, ನಿಮಗೂ ಗೊತ್ತು, 20s ಬಾರ್ನ್, ತಾಳ್ಮೆ ಅನ್ನೋದು ತುಂಬ ಕಮ್ಮಿ, ಫೋಕಸ್ ಅನ್ನೋದು ಕಮ್ಮಿ ಆಗಿದೆ. ಏನಾಗಬೇಕು ಅಂತ ಕೇಳಿದಾಗ ಪೇರೆಂಟ್ಸ್ ಹೇಳಿದ್ದಕ್ಕೆ ಹೋಗುವವ್ರ ಸಂಖ್ಯೆ ಜಾಸ್ತಿ ಆಗಿದೆ. ಸ್ವಯಂ ಪ್ರೇರಿತರಾಗಿ ಮಕ್ಕಳು ಬರ್ತಾರೆ ನಿಜ, ಬಟ್ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗೋದು ಜಾಸ್ತಿ ಆಗಿದೆ. ಸೊ ನನಗೆ ತಿಳಿದವರು, ನನ್ನ ಮೆಂಟರ್ ಒಬ್ಬರು ಹೇಳ್ತಾ ಇದ್ರು, ಈಗಿನ ಮಕ್ಕಳಿಗೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ ಅಂತ ಅಂದ್ಬಿಟ್ಟು. ಸೊ ಅಂಥ ಮಕ್ಕಳಿಗೆ ಏನು ಹೇಳ್ತೀರಿ? ಈಗ ಅದಕ್ಕೇ ನಾನೊಂದು ಉದಾಹರಣೆ ಕೊಡ್ಬೋದು. ನಾನು ಆವಾಗಲೇ ಮೆನ್ಷನ್ ಮಾಡ್ದಂಗೆ, ನೀಟ್ ಎಕ್ಸಾಮ್ ಅನ್ನೋದು ಟಫ್ ಅಂತ ಬಂದಮೇಲೆ ಮಕ್ಕಳು ಇವಾಗ ಅವ್ರ ಗುರಿ ಫಿಕ್ಸ್ ಆಗಿತ್ತು ಮುಂಚೆನೇ, ನಾನು ಡಾಕ್ಟ್ರ್ ಹೋಗಬೇಕು ಅಂತ, ಇಮಿಡಿಯೇಟ್ ಚೇಂಜ್ ಆಗಿಬಿಡ್ತು. ಟಫು, ವೆರಿ ಫ್ರಿಕಲ್ ಮೈಂಡ್. ಇಷ್ಟೇ. ತಂದೆ ತಾಯಿಗೆ ಕನಸಿದೆ, ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ನನ್ನ ಮಗನ ಡಾಕ್ಟ್ರ್ ಮಾಡ್ಬೇಕು ಸರ್, ಬಟ್ ನನ್ನ ಮಗ ಒಪ್ಕೋತಾ ಇಲ್ಲ, ನಾನು ಯಾವುದೋ ಒಂದು ಕೋರ್ಸ್ಗೆ ಹೋಗ್ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ, ತುಂಬ ಟಫ್ ಬಂದುಬಿಟ್ಟಿದೆ, ಎಕ್ಸಾಮ್ ನೆಕ್ಸ್ಟ್ ಆಗಲ್ಲ ಅಂತ. ಯಾಕೆ ಚೇಂಜ್ ಮಾಡ್ಕೋತಾ ಇದ್ದಾರೆ ಅಂದರೆ, ನಾವು ಪದೇ ಪದೇ ಹೇಳ್ತಾ ಇದ್ದೀವಿ, ಅವರು ಅವರ ಮೈಂಡ್ ಚೇಂಜ್ ಮಾಡ್ಕೊಳ್ಳೋ ಉದ್ದೇಶ ಏನಂತಂದರೆ, ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋದೇ ಫೇಲ್ಯೂರ್ಗೆ ಒಂದು ಫಸ್ಟ್ ಸ್ಟೇಜ್. ಶ್ರಮ ಪಡೋಕ್ಕೇ ಮುಂದಾಗಲ್ಲ ಸರ್. ಯಾಕೆಂದರೆ ಕಂಫರ್ಟಬಲ್ ಝೋನ್ ಇರಬೇಕು. ಕಂಫರ್ಟಬಲ್ ಝೋನ್ ಇದ್ದರೆ ಯಾವಾಗ ಅವರು ಅಚೀವ್ ಮಾಡೋಕ್ಕಾಗತ್ತೆ? ಯಾವಾಗ ನಾವು ಅನ್ಕಂಫರ್ಟಬಲ್ ಝೋನ್ ಇರ್ತೀವಿ ಆವಾಗಲೇ ಸಕ್ಸಸ್ ಆಗೋದು ಸಾಧ್ಯ. ಸಾಧನೆ ಮಾಡಬೇಕಾದ್ರೆ ಎಲ್ಲ ಸಾಧಕರು ಯಾರು ಕೂಡ ಕಂಫರ್ಟಬಲ್ ಝೋನಿಂದ ಬಂದಿಲ್ಲ. ಕರೆಕ್ಟ್ ಅಲ್ವಾ? ಎಷ್ಟು ಕಷ್ಟ ಇದೆ, ಎಷ್ಟು ಅವರು ಫೇಸ್ ಮಾಡಿರ್ತಾರೆ, ಎಷ್ಟು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅನುಭವಗಳು ನಮ್ಮ ಪಾಠಗ ಕಲಿಸುತ್ತೆ, ಅನುಭವಗಳು ನಮಗೆ ತುಂಬ ಅದನ್ನು ಕಲಿಸುತ್ತೆ. ನಾನು ಈಗಿರಬೇಕು, ಅದನ್ನು ಗಟ್ಟಿ ಮಾಡುತ್ತೆ ನಮ್ಮ ಮನಸ್ಸನ್ನು ಅಲ್ವಾ? ಅದಕ್ಕೆ ಅವರ ತಂದೆ ತಾಯಿ ಕನಸಿದ್ರು ಕೂಡ ಫೋರ್ಸ್ ಮಾಡೋಕ್ಕಾಗಲ್ಲ. ಎಲ್ಲೋ ಒಂದು ಕಡೆ ಫೋರ್ಸ್ ಮಾಡಿಬಿಟ್ರೆ ಏನಾಗ್ತದೆ ಅಂತ ಅವ್ರಿಗೂ ಭಯ. ಇದೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ತಂದೆ ತಾಯಿನ ಅರ್ಥ ಮಾಡ್ಕೊಳ್ಳಿ. ಮಕ್ಕಳು, ನೀವು ನಿಮ್ಮ ಒಂದು ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡ್ರೆ ಮುಂದೆ ಭವಿಷ್ಯ ಅಷ್ಟು ಈಸಿ ಅಲ್ಲ, ತುಂಬ ಡಿಫಿಕಲ್ಟ್ ಇದೆ.
ಏನೋ ಈಸಿಯಾಗಿ ನಾನು ಹೋಗ್ಬಿಡಬೇಕು, ಯಾವುದೋ ಕೋರ್ಸ್ಗೆ ಹೋಗ್ತೀನಿ ಅಂದರೆ ಹೋಗ್ಬೋದು, ಬಟ್ ಅಲ್ಲಿ ನಿಮಗೆ ಗ್ರೋತ್ ಇರೋಲ್ಲ. ಡಾಕ್ಟ್ರ್ ಅನ್ನೋ ಹುದ್ದೆಗಿಂತ ಯಾವುದಿದೆ ಅಲ್ವಾ? ಕೋವಿಡಲ್ಲಿ ಯಾರು ಮೇಡಮ್, ನಿಜ ನಾವೆಲ್ಲರೂ ಮನೇಲಿದ್ವಿ, ಡಾಕ್ಟ್ರ್ ಅನ್ನೋರು ಎಷ್ಟು ಪ್ರಾಮುಖ್ಯತೆ ಅನ್ನೋದು ನಮ್ಗೆ ಆವಾಗಲೇ ಗೊತ್ತಾಗಿತ್ತಲ್ಲ. ಅಂಥ ಒಂದು ಡಾಕ್ಟ್ರನ್ನು ಕ್ರಿಯೇಟ್ ಮಾಡ್ತಾ ಇರೋದು ನಮ್ಮ ಸಂಸ್ಥೆ, ಅದಕ್ಕೆ ನಮಗೆ ಖುಷಿ ಇದೆ ಅಲ್ವಾ? ಹಾರ್ಟ್ಲಿ ತುಂಬ ಖುಷಿ ಆಗುತ್ತೆ ಸರ್. ಆ ಹೆಮ್ಮೆ ಬಗ್ಗೆ ನಾನು ಡೆಫಿನೆಟ್ಲಿ ಕೇಳಲೇಬೇಕು. ಅಂದರೆ ಮನೆಯಲ್ಲಿ ಒಬ್ಬ ಮಗ ಅಥವಾ ಒಬ್ಬ ಮಗಳು ಒಳ್ಳೆ ಪೊಸಿಷನಿಗೆ ಹೋದರೆ, ಡಾಕ್ಟರ್ ಆದರೆ, ಇಂಜಿನಿಯರ್ ಆದರೆ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಇಡೀ ಊರೇ ಅದನ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಪೇರೆಂಟ್ಸ್ ಸಾಯೋವರೆಗೂ ನನ್ನ ಮಗ ಡಾಕ್ಟರು, ನನ್ನ ಮಗಳು ಇಂಜಿನಿಯರು ಅಂತ ಹೇಳ್ತಿರ್ತಾರೆ. ಸಾವಿರಾರು ಸ್ಟೂಡೆಂಟ್ಸ್ಗಳನ್ನ ನೀವು ಡಾಕ್ಟರ್ ಇಂಜಿನಿಯರ್ಸ್ ಮಾಡಿದ್ದೀರಲ್ಲ, ನಿಮ್ಗೆ ಹೆಂಗಿರಬೇಡ ಅಂತ? ಏನಿಲ್ಲ ಮೇಡಮ್, ಅದೊಂದೇ ಅವ್ರು ಏನು ತಂದೆ ತಾಯಿ ಆಸೆ ಇಟ್ಕೊಂಡು ಬಂದರೋ ಅದನ್ನ ಈಡೇರಿಸಿದಾಗ ನಿಜ ನಮಗೆ ಆಡಲಿ ತುಂಬ ಖುಷಿ ಆಗುತ್ತೆ ಅಷ್ಟೇ. ಅದಕ್ಕಿಂತ ಇನ್ನೇನಿದೆ ಹೇಳಿ, ನನಗೆ ಒಂಥರ, ಏಕೆಂದರೆ ಮೈ ಜಿಮ್ ಅನ್ನುತ್ತೆ. ಯಾಕೆಂದರೆ ನಾನು ಆಗೋಕ್ಕಾಗಿಲ್ಲ, ಹೌದು ಆಯಿತಾ? ನಮ್ಮ ಸಂಸ್ಥೆಯಲ್ಲಿ ನಾವು ಅದನ್ನು ಕ್ರಿಯೇಟ್ ಮಾಡೋಣ, ನಾವು ಮಾಡೋಕ್ಕಾಗ್ದಿರೋದು ನಾವು ಸಮಾಜಕ್ಕೆ, ನಾವು ಸೊಸೈಟಿಗೆ ಕೊಡೋಣ, ಅದೇ ನಮ್ಮ ಉದ್ದೇಶ. ಅದೆಷ್ಟು ಖುಷಿ ಕೊಡುತ್ತೆ ಹೇಳಿ? ಎಸ್, ಡೆಫಿನೆಟ್ಲಿ. ನಾವೊಬ್ಬರು ಕ್ರಿಯೇಟರ್, ಆ ಹೆಮ್ಮೆ ಇದೆ, ಬ್ರ್ಯಾಂಡ್ ಇದೆ. ಎಸ್. 15 ವರ್ಷದಲ್ಲಿ ಅಷ್ಟು ಈಸಿ ಅಲ್ಲ, ತುಂಬ ಗ್ರಾಫನ್ನು ನಾವು ರೀಚ್ ಆಗಬೇಕಾದ್ರೆ ಅಲ್ವಾ? ಹಾಗೆ ವೆಲ್ ಸೆಡ್ ಸರ್. ಆ್ಯಕ್ಚುಲಿ 15 ಇಯರ್ಸ್ ಅಂದ್ರಲ್ಲ, ನಾನು ಈ 15 ಇಯರ್ಸ್ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. 15 ಇಯರ್ಸಲ್ಲಿ ಎಕ್ಸೆಲ್ ತುಂಬ ಅಪ್ಡೇಟ್ ಆಗಿದೆ, ಎಕ್ಸೆಲ್ ತುಂಬ ಚೇಂಜ್ ಆಗಿದೆ. ಒಂದು ವಿಷಯವನ್ನು ರಾಜಿ ಮಾಡ್ಕೊಳ್ದೇ ಇರೋ ವಿಷಯ ಅಂತಂದರೆ ಕ್ವಾಂಟಿಟಿ ಆಫ್ ಎಜುಕೇಷನ್. ಅದನ್ನು ಯಾವತ್ತೂ ರಾಜಿ ಆಗಿಲ್ಲ. ಆ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎಜುಕೇಷನ್ನ ಅಪ್ಡೇಟ್ ಮಾಡ್ಕೊಂಡು ಹೋಗಿದ್ದಾರೆ ಹೊರತು ಅಲ್ಲಿ ಕಾಂಪ್ರಮೈಸ್ ಆಗಿರೋ ಉದಾಹರಣೆನೇ ಇಲ್ಲ. ಬಟ್ ನಿಮ್ಮ ಬಿಲ್ಡಿಂಗ್ಸ್, ಬೆಂಚ್, ವಾಶ್ರೂಮ್ಸ್, ಚಾಕ್ಸ್, ಬೋರ್ಡ್ಸ್ ಎಲ್ಲ ಚೇಂಜ್ ಆಗಿ ಬಂದಿದೆ. ಓಕೆ, ಸೊ ಇಷ್ಟು ವರ್ಷ ಕಾನ್ಸ್ಟೆಂಟ್ಲಿ ಆ ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಉಳಿಸ್ಕೊಂಡು ಬಂದಿದ್ದೀರಲ್ಲ, ಸೊ ಹೇಗಿದೆ ಆ ಜವಾಬ್ದಾರಿ ಒಬ್ಬ ಮನುಷ್ಯನಿಗೆ ಎಷ್ಟು ಮುಖ್ಯ? ತುಂಬ ಮುಖ್ಯ ಆಗುತ್ತೆ. ಅದು ಅವಾಗಲೇ ಹೇಳ್ದಂಗೆ ತಂದೆ ತಾಯಿ ನಮಗೇನು ನಮ್ಮ ಹತ್ರ ಕಳಿಸಿದಾಗ ಅವ್ರಿಗೆ ಅಕಾಡೆಮಿಕ್ ಪ್ರೋಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಕಾಡೆಮಿಕ್ ಪ್ರೋಗ್ರಾಮ್ದಾಗ ಅವ್ರಿಗೆ ಕೋಚಿಂಗ್ ವ್ಯವಸ್ಥೆ ಯಾವ ರೀತಿ ಟೀಚ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಸ್ಕೋರ್ ಇವಾಗ ಒಂದು 300 ಬಂದಿರೋ ಸ್ಟೂಡೆಂಟ್ಸು 720ಗೆ ಅವರು ಯಾವುದೋ ಒಂದು ಕ್ಯಾಟಗರಿ ಜನರಲ್ ಮೆರಿಟ್ಗೆ ಅವ್ರು ಎಲಿಜಿಬಲ್ ಆಗಲ್ಲ. ಅಂಥ ಸ್ಟೂಡೆಂಟ್ ನಮ್ಮ ಹತ್ರ ಬಂದಾಗ ಯಾವ ರೀತಿ ಪ್ರೋಗ್ರಾಮಲ್ಲಿ ನೀವು ಅವ್ರನ್ನ ಸಕ್ಸಸ್ ಮಾಡಿ ಒಂದು 600 ಮೇಲೆ ರೀಚ್ ಮಾಡಿಸ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಹೇಗೆ ಪ್ರೋಗ್ರಾಮ್ ಮಾಡ್ತೀವಿ ಅಂದರೆ, ಬೆಳಗ್ಗೆ 8ರಿಂದ ಸಾಯಂಕಾಲ 4:15ವರೆಗೂ ನಾವು ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಕೋಚಿಂಗ್ ವ್ಯವಸ್ಥೆಯಲ್ಲಿ ಪ್ರತಿ ಸಬ್ಜೆಕ್ಟ್ ಕೂಡ 90 ಮಿನಿಟ್ಸ್ ಟೀಚಿಂಗ್ ಮಾಡ್ತೀವಿ, ಮತ್ತು ಡೈಲಿ ಟೆಸ್ಟ್ ಕೊಡ್ತೀವಿ ನಾವು. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಥರ ಟೀಚ್ ಮಾಡಿ ಎವ್ರಿ ಡೇ ಈವ್ನಿಂಗ್ 4:30 ಒಳಗಡೆ ಡೈಲಿ ಟೆಸ್ಟ್ ಕೊಟ್ಬಿಡ್ತೀವಿ. ಮತ್ತು ನಾನು ಆಗಲೇ ಹೇಳ್ದಂಗೆ ಟೀಚಿಂಗಲ್ಲಿ ಫಿಸಿಕ್ಸ್ಗೆ ಅಂತ ಹೇಳಿ ಟೀಚರ್ ಕೊಡ್ತೀವಿ, ಬಾಟ್ನಿಗೊಬ್ಬರು, ಝುವಾಲಜಿಗೊಬ್ಬರು ಮತ್ತು ಕೆಮಿಸ್ಟ್ರಿ. ಈ ಟೆಸ್ಟ್ ಹೇಗಿರುತ್ತೆ ಅಂದರೆ, ಎಸ್ಟರ್ಡೇ ಏನು ಪಾಠ ಮಾಡಿರ್ತೀವಿ ಅದನ್ನೇ ನಾವು ಡೈಲಿ ಟೆಸ್ಟ್ ಕೊಡ್ತೀವಿ. ಡೈಲಿ ಟೆಸ್ಟ್ ಕೊಡೋ ಉದ್ದೇಶ ಏನು ಗೊತ್ತಾ? ಮಕ್ಕಳು ಜಾಗರೂಕತೆಯಾಗಿ ಅವರ ಸೀರಿಯಸ್ನೆಸ್ನ ಹಾಗೇ ಕಾಪಾಡ್ಕೊಂಡು ಬರಲಿ ಅಂತ. ಟೆಸ್ಟ್ ಕೊಟ್ಟಿಲ್ಲ ಅಂದರೆ ಟೀಚಿಂಗ್ ಮಾಡಾದ್ಮೇಲೆ ಅವ್ರ ಮೈಂಡ್ ಕೂಲಾಗಿ ಇದ್ಬಿಡ್ತಾರೆ. ಸೊ ಡೈಲಿ ಟೆಸ್ಟ್ ಕೊಟ್ಟಾಗ ನೀಟಿಗೆ ಬರೋದು, ಸೀಟಿಗೆ ಬರೋದು, ಅಲ್ಲೇ ಟೆಸ್ಟ್ ಕೊಟ್ಟಾಗ ಅವರು ಕೂಡ ತುಂಬ ಜಾಗರೂಕತೆಯಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಾದಮೇಲೆ ನಾವೇನು ಮಾಡ್ತೀವಿ, ಅವ್ರಿಗೆ ಏನಿದ್ರು ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಟ್ಟು ಅಷ್ಟೇ ಚೆನ್ನಾಗಿ ಅವ್ರಿಗೆ ಟೀಚ್ ಮಾಡಿ ಬರ್ತಾಯಿದ್ದೀವಿ. ಓಕೆ, ವೆರಿ ನೈಸ್ ಸರ್. ಈಗ ನೀವು ಅಂದ್ರಿ ಡೈಲಿ ಟೆಸ್ಟ್ ನಾವು ಮಾಡಿಸ್ತೀವಿ, 180 ಮಾರ್ಕ್ಸ್ ಇರುತ್ತೆ ಅಂತಂದರೆ 180 ಮಿನಿಟ್ಸ್ ಇರುತ್ತೆ, ಒಂದೊಂದು ಆನ್ಸರಿಗೆ 1 ನಿಮಿಷ ಅಷ್ಟೇ ಅಂತ ಅಂದ್ಬಿಟ್ಟು. ಒಂದೊಂದು ಆನ್ಸರ್ಗೆ 1 ನಿಮಿಷ ಓಕೆ, ಈಸಿ ಇರೋದು ಪಟ್ ಅಂತ ಬರೆದು ಬಿಡ್ತಾರೆ. ಟಫ್ ಇರೋ ಕ್ವೆಶ್ಚನಿಗೆ 1 ನಿಮಿಷದಲ್ಲಿ ಪ್ರಿಪೇರ್ ಮಾಡಿಸೋದಿದೆಯಲ್ಲ, ಅದು ತುಂಬ ಕಷ್ಟ. ಸೊ ಆ ಮೇನ್ ಎಕ್ಸಾಮ್ಸಿಗೆ ನಿಮ್ಮ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಸರ್? ಯಾವ ಥರ ಅವ್ರನ್ನ ರೆಡಿ ಮಾಡ್ತೀರಿ? ಹೆಂಗೆ ರೆಡಿ ಮಾಡ್ತೀವಿ ಅಂದರೆ ಮೇಡಮ್, ಈಗ ನಾನು ಆಗಲೇ ಹೇಳ್ದಂಗೆ ಡೈಲಿ ಟೆಸ್ಟ್ ಅಂತ ಕೊಡ್ತೀವಿ. ಅಂದರೆ ಈ ಡೈಲಿ ಟೆಸ್ಟ್ ಹೇಗಿರುತ್ತೆ ಅಂತಂದರೆ, OMR ಶೀಟಲ್ಲೇ ಕೊಡ್ತೀವಿ. ಪ್ರತಿದಿನವೂ OMR ಶೀಟ್. ಅವ್ರಿಗೆ OMR ಶೀಟ್ ಕೊಟ್ಟಾಗ 1 ಮಿನಿಟ್ಗೆ 1 ಕ್ವೆಶನ್ ಆನ್ಸರ್ ಮಾಡಲೇಬೇಕು ಅನ್ನೋದು ನಾವು ಹೇಳ್ಕೊಡ್ತಾ ಬರ್ತೀವಿ. ಅದ್ರ ಜೊತೆಗೆ 1 ವೀಕ್ ಆದಮೇಲೆ ಪ್ರತಿ ವೀಕದು ಚಾಪ್ಟರ್ಸ್ನ ನಾವು ಕ್ಲಬ್ ಮಾಡಿ ವೀಕ್ಲಿ ಟೆಸ್ಟ್ ಅಂತ ಕೊಡ್ತೀವಿ. ವೀಕ್ಲಿ ಟೆಸ್ಟಲ್ಲಿ ಹೇಗಿರುತ್ತೆ ಅಂದರೆ, ಅದು ಕೂಡ ಎಕ್ಸಾಮ್ ಪ್ಯಾಟ್ರನ್ ಥರ ಇರ್ತದೆ. 180 ಕ್ವೆಶನ್, 180 ಮಿನಿಟ್ಸು. ಅಲ್ಲೂ ಕೂಡ ಪ್ರಾಕ್ಟೀಸ್ ಆಗ್ತಾರೆ. ಅಲ್ಲೂ ಕೂಡ ಅವರ ಒಂದು ಏನು ತಪ್ಪಿದ್ರು ಕರೆಕ್ಷನ್ ಮಾಡ್ತೀವಿ. ಅದಾದಮೇಲೆ ಮಂತ್ಲಿ ಟೆಸ್ಟ್ ಮುಗಿಯೋಷ್ಟರಲ್ಲಿ ನಾವು 6 ಮಂತ್ ಒಳಗಡೆ ಚಾಪ್ಟರ್ಸ್ನ ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ. ಕಂಪ್ಲೀಟ್ ಆಗುವಷ್ಟರಲ್ಲಿ ಮಕ್ಕಳಿಗೆ ಏನಾಗುತ್ತೆ, ಅವರ ಸೆಕೆಂಡ್ PUC, ಫಸ್ಟ್ PUCಲಿ ಏನು ಓದಿರ್ತಾರೆ ಅಲ್ಲಿ ಏನಾದರೂ ಗ್ಯಾಪ್ ಇದ್ದರೂ ಕೂಡ 6 ಮಂತಲ್ಲಿ
ತುಂಬ ಚೆನ್ನಾಗಿ ನಾವು ಪಾಠ ಹೇಳ್ಕೊಟ್ಟಾಗ ಅವ್ರಿಗೇನಾಗುತ್ತೆ ಕರೆಕ್ಟಾಗಿ ಗ್ರಿಪ್ ಬರುತ್ತೆ ಚಾಪ್ಟರ್ ವೈಸಲ್ಲಿ. ಆಫ್ಟರ್ ಸೆಕೆಂಡ್ ರಿವಿಷನ್ ಸ್ಟಾರ್ಟ್ ಮಾಡೋಕ್ಕಷ್ಟರಲ್ಲಿ ಮಕ್ಳಿಗೆ ಅಲ್ಲೂ ಡೌಟ್ ಕ್ಲಾರಿಫಿಕೇಷನ್ ಮಾಡಿ ಸೆಕೆಂಡ್ ರೌಂಡ್ಗೆ ಸ್ವಲ್ಪ ಫಾಸ್ಟಾಗಿ ತೊಗೊಂಡು ಹೋಗ್ತೀವಿ. ಒಂದು 3.5 ಮಂತ್ಸ್ ಅವ್ರಿಗೆ ರಿವಿಷನ್ ಇರುತ್ತೆ. ಸೆಕೆಂಡ್ ಟೈಮ್ 1 ಟೈಮ್ ಪಾಠ ಮಾಡಲ್ಲ, ಸೆಕೆಂಡ್ ಟೈಮ್ ಪಾಠ ಮಾಡ್ತೀವಿ, 2 ಟೈಮ್ ಪಾಠ ಮಾಡ್ತೀವಿ. 2 ಟೈಮ್ ಕೂಡ ಅವ್ರಿಗೆ ಮಾರ್ಚ್ ಮಿಡಲಲ್ಲಿ ಮುಗಿಸ್ಕೊಡ್ತೀವಿ. ಮಾರ್ಚ್ ಮಿಡಲ್ ಮುಗಿಸಿದ ತಕ್ಷಣ ನೆಕ್ಸ್ಟು ಅಲ್ಲಿಂದ ಏಪ್ರಿಲ್ ಮಿಡಲ್ವರೆಗೆ ನಾವು ಯೂನಿಟ್ ರಿವಿಷನ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಯೂನಿಟ್ ರಿವಿಷನ್ ಅಂದರೆ ಒಂದು ದಿನಕ್ಕೆ 3 ಚಾಪ್ಟರ್ ತೊಗೋತೀವಿ. ಫಿಸಿಕ್ಸ್ 3, ಕೆಮಿಸ್ಟ್ರಿ ಮತ್ತು ಬಯಾಲಜಿಯಿಂದ 3 ರಿವಿಷನ್ ಮಾಡಿ ಅವತ್ತಿನ ದಿನ ಅದೇ ಚಾಪ್ಟರ್ದು ಕ್ವಶನ್ಸ್ ಕೊಡ್ತೀವಿ. ಮತ್ತು ಆ ಥರ 20 ಡೇಸ್ ರನ್ ಆಗ್ತದೆ. ಆವಾಗ ಪ್ರತಿ ಒಂದು ಚಾಪ್ಟ್ರಲ್ಲಿ ಯಾವುದೇ ಕ್ವಶನ್ ಕೊಟ್ಟರು ಆನ್ಸರ್ ಮಾಡೋ ಕ್ಯಾಪಾಸಿಟಿನ ಬಿಲ್ಡ್ ಮಾಡಿಬಿಡ್ತೀವಿ ಅಲ್ಲಿ. ಆವಾಗ ಅಷ್ಟು ಟೆಸ್ಟಲ್ಲಿ 1 ಮಿನಿಟ್ಗೆ ಆನ್ಸರ್ ಮಾಡಬೇಕು, 1 ಮಿನಿಟ್ಗೆ ಅವರು ಕ್ವಶನ್ ಓದಬೇಕು, OMR ಬಬಲ್ ಮಾಡಬೇಕು. ಈಗ ಆ ಥರ ನಾವು ಮಾಡಿರ್ತೀವಿ. ಅದಾದಮೇಲೆ ಲಾಸ್ಟ್ ಗ್ರ್ಯಾಂಡ್ ಟೆಸ್ಟ್ ಮಾಡಿಕೊಡ್ತೀವಿ. ಈ ಗ್ರ್ಯಾಂಡ್ ಟೆಸ್ಟ್ ಅನ್ನೋದು ಫೈನಲ್. ಎಲ್ಲದು ಮುಗ್ದಿರುತ್ತೆ, ಕೋಚಿಂಗ್ ಮುಗ್ದಿರುತ್ತೆ. ಇನ್ನೇನಿದ್ರು ಅವರ ಪರ್ಫಾರ್ಮೆನ್ಸ್ ಹೇಗಿದೆ, ಅವ್ರು ಹೇಗೆ ಅವರು ನೆಕ್ಸ್ಟ್ 720 ಮಾರ್ಕ್ಸ್ಗೆ ಎಲ್ಲಿಗೆ ಬಂದು ಲ್ಯಾಂಡ್ ಆಗ್ತಾರೆ ಅನ್ನೋದು ನಾವೇನು ಮಾಡ್ತೀವಿ, ಪ್ರಾಕ್ಟೀಸ್ ಮಾಡಿಸ್ತೀವಿ. ಆ ಮಾಕ್ ಟೆಸ್ಟಲ್ಲಿ ಏನಾಗುತ್ತೆ, ಗ್ರ್ಯಾಂಡ್ ಟೆಸ್ಟಲ್ಲಿ ಅವ್ರಿಗೆ ಪ್ರತಿಯೊಂದು ಚಾಪ್ಟ್ರಲ್ಲಿ ಎಲ್ಲಿ ವೀಕ್ ಇದ್ದೀನಿ ಮತ್ತು ಯಾವುದ್ರಲ್ಲಿ ನಾನು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಲಾಸ್ಟಲ್ಲಿ ತಂದೆ ತಾಯಿಗೂ ನಮಗೂ ಇವ್ರಿಗೆ ಎಲ್ಲಿ ಲ್ಯಾಂಡ್ ಆಗ್ತಾರೆ ಅನ್ನೋದು ಗೊತ್ತಾಗ್ತದೆ ನಮಗೆ. ಈ ಥರ ಪ್ರಾಕ್ಟೀಸ್ ಮಾಡಿನೇ ಅವರ ಒಂದು 1 ಮಿನಿಟ್ಗೆ ಒಂದು ಕ್ವಶನ್ ಆನ್ಸರ್ ಮಾಡುವಷ್ಟು ಕೆಪಾಸಿಟಿನ ಬಿಲ್ಡ್ ಮಾಡ್ತೀವಿ. ಸರ್, ನೀವು ಗುರಿ ಮತ್ತು ಗುರು ಬಗ್ಗೆ ಮಾತಾಡಿದ್ರಿ. ಮಕ್ಕಳು ಗುರಿ ಇಟ್ಕೊಂಡು ನಿಮ್ಮ ಹತ್ರ ಬಂದಿರ್ತಾರೆ. ಗುರು ಅನ್ನೋರ ಜವಾಬ್ದಾರಿ ತುಂಬ ದೊಡ್ಡದು. ಆ ಗುರು ಹೇಗಿರಬೇಕು ಅಂತಂದರೆ ಆ ಮಗುಗೆ ಕರೆಕ್ಟಾಗಿ ಆತನ ಗುರಿ ರೀಚ್ ಆಗೋವರೆಗೂ ಟ್ರೈನ್ ಮಾಡ್ತಾ ಇರಬೇಕು. ಮಕ್ಕಳು ನೀಟ್ ಮಾಡ್ತಿದ್ದಾರೆ, CET ಮಾಡ್ತಿದ್ದಾರೆ ಅಂತಂದರೆ ಅವಾಗವಾಗ ಡಿಪ್ರೆಷನ್ಗೆ ಹೋಗೋದು, ಹೋಮ್ ಸಿಕ್ನೆಸ್ ಬರೋದು, ಅಥವಾ ಮಕ್ಕಳಿಗೆ ಬೇಜಾರಾಗೋದು, ಮೂಡ್ ಸ್ವಿಂಗ್ಸ್ ಆಗೋದು, ಇಟ್ಸ್ ಕ್ವೈಟ್ ಕಾಮನ್. ಓಕೆ, ಸೊ ಇದೆಲ್ಲವನ್ನು ಸಮರ್ಥವಾಗಿ ಎದುರಿಸ್ಬೇಕಾಗ್ತಾರೆ. ಸೊ ನಿಮ್ಮ ಫ್ಯಾಕಲ್ಟಿ ಬಗ್ಗೆ ಏನು ಹೇಳ್ತೀರಿ, ಅಥವಾ ಟೀಚರ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಒಬ್ಬ ಗುರು ಹೇಗಿರಬೇಕು ಹಾಗಾದರೆ ನಿಮ್ಮ ಪ್ರಕಾರ? ಗುರು ತುಂಬ ಇಂಪಾರ್ಟೆಂಟ್ ಅಲ್ವಾ. ಈಗ ಅವ್ರಿಗೆ ಮಾರ್ಗದರ್ಶನ ಕೊಡೋರೇ ಗುರು. ಅಂಥ ಗುರುನ ನಾವು ನಂಬರ್ 1 ಫ್ಯಾಕಲ್ಟೀಸ್ ಆಗಿ ನಾವು ತೊಗೊಂಬಂದಿರ್ತೀವಿ. ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ಈಗ ಆ ಕೊಟ್ಟಾಗ ಏನಾಗುತ್ತೆ, ಅವರ ಜವಾಬ್ದಾರಿ ತುಂಬ ಜಾಸ್ತಿನೇ ಬೇಕು. ಬೆಳಗ್ಗೆ ನಾನು ಹೇಳಿದೆ 8ರಿಂದ ಅವ್ರಿಗೆ 4ವರೆಗೆ ಅಲ್ಲಿ ಕೋಚಿಂಗ್ ಮಾಡ್ತಾರೆ. ಕೋಚಿಂಗ್ ಟೈಮಲ್ಲೂ ಕೂಡ ಕೆಲವೊಂದು ಮಕ್ಕಳು ಕೇಳಲ್ಲ ಡೌಟ್. ಸುಮ್ಮನೆ ಅವ್ರಿಗೇನಂತಾರೆ ಒಂದು ಸ್ವಲ್ಪ ಸ್ವಭಾವ ಇರ್ತಾರೆ, ಕೇಳೋಕ್ಕೆ ಇಷ್ಟಪಡಲ್ಲ. ಅದಾದಮೇಲೂ ಕೂಡ ಆ ಒಂದು ಫ್ಯಾಕಲ್ಟೀಸ್ ಐಡೆಂಟಿಫೈ ಮಾಡ್ತಾರೆ. ಅದಕ್ಕೆ 4:15 ಮೇಲೆ ಡೌಟ್ ಕ್ಲಾರಿಫಿಕೇಷನ್ ಕೊಡ್ತೀವಿ. ಆ ಒಂದು ಫ್ಯಾಕಲ್ಟಿನೇ ಇರ್ತಾರೆ. ಬೆಳಗ್ಗೆ ಪಾಠ ಮಾಡಿರೋ ಟೀಚರ್ಸೇ ಇದ್ದು ಅವ್ರ ಡೌಟ್ನ ಕ್ಲಾರಿಫಿಕೇಷನ್ ಮಾಡಿಕೊಡ್ತಾರೆ. ಅಲ್ಲಿ ಅವರ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಯಾರು ಮೇನ್ ಟೀಚರ್ಸ್ ಏನಿರ್ತಾರೆ ಅವ್ರ ಜವಾಬ್ದಾರಿ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಡೋದು ಜವಾಬ್ದಾರಿ. ಮಕ್ಕಳಿಗೆ 0 ಅವ್ರ ಮೈಂಡಲ್ಲಿ ಏನೂ ಇರಬಾರ್ದು. ಈ ಡೌಟ್ ಅನ್ನೋದು ಒಂಥರ ವೈರಸ್. ಅವ್ರಿಗೆ ಆ ವೈರಸ್ನ ಕಿಲ್ ಮಾಡಬೇಕಲ್ಲಿ, ಅದನ್ನು ಅಲ್ಲಿ ಮಾಡ್ತಾರೆ. ಆ ಟೈಮಲ್ಲಿ ಅವ್ರಿಗೇನೇ ಒಂದು ಡೌಟ್ ಇದ್ದರೂ ಕ್ಲಾರಿಫೈ ಮಾಡಿ ಅವರು ನೆಕ್ಸ್ಟ್ ಡೇಗೆ ಪ್ರಿಪ್ರೇಷನ್ ಹಾಕಿ ಒಂದು 7:30 8 o'clockವರೆಗೂ ಇದ್ದು ಮಕ್ಕಳ ಜೊತೆ ಅವ್ರು ಹೋಗ್ತಾರೆ. ಅವರು ಮತ್ತು ಅವರು ಫ್ರೆಂಡ್ಲಿ. ಯಾಕೆ, ಏನಾಯಿತು, ಯಾಕೆ ಇಷ್ಟು ಕಡಿಮೆ ಬಂತು ಅಂತ ನೀವು ಹೇಳಿದ್ರಲ್ಲ. ಈಗಿನ ಕಾಲದಲ್ಲಿ ಮೂಡ್ ಸ್ವಿಂಗ್, ಇದು ಎಲ್ಲ ಪದಗಳು ಯಾವಾಗ ಬಂದವು? ಮುಂಚೆ ಎಲ್ಲಿತ್ತು? ಇದೆಲ್ಲ ನಮ್ಮ ಮಕ್ಕಳು ಕ್ರಿಯೇಟ್ ಮಾಡಿಕೊಂಡು ಅದನ್ನು ಯಾರ ಕೈಲಿದೆ? ಸ್ವಿಂಗ್ ಯಾರ ಕೈಲಿದೆ? ನನ್ನ ಕೈಲಿದೆ ಅಲ್ವಾ. ನಾನು ಅದನ್ನು ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಹೇಳಿದ್ದು ಸರ್, ಜೆನ್ಸಿ ಕಿಡ್ಸ್ ಅಂತ ಅಂದು. ನಾನು ಜೆನ್ಸಿ ಕಿಡ್ಸ್ ಹೇಳ್ಬಿಡ್ತಾರೆ, ನಂಗೆ ಆಗ್ತಿಲ್ಲ, ನಂಗೆ ಮಾಡಲ್ಲ, ನಂಗೆ ಪ್ರೆಷರ್ ಹಾಕ್ಬೇಡಿ ನೀವು ಅಂತ ಅಂದ್ಬಿಟ್ಟು ಹೇಳ್ತಾರೆ. ನಂಗೆ ಡಿಪ್ರೆಷನ್ ಆಗ್ತಿದೆ ಅಂತೆಲ್ಲ ದೊಡ್ಡ ಮಾತೆಲ್ಲ ಆಡ್ಬಿಡ್ತಾರೆ ಸಣ್ಣ ಮಕ್ಕಳು. ಅದು ಉದಾಹರಣೆಗಳಿದೆ ನಮ್ಮ ಹತ್ರ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಉದಾಹರಣೆಗಳಿದೆ. ತಂದೆ ತಾಯಿ ತುಂಬ ಆಸೆಪಟ್ಟು ಕಳಿಸಿರ್ತಾರೆ. ನೀವು ಹೇಳಿರೋ ಪದಗಳು ಪ್ರತಿಯೊಂದು ಕೂಡ ನಮ್ಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್. ನಾನು ಕೇಳಿದ್ದೀನಿ ಸರ್, ಅದಕ್ಕೆ ಹೇಳ್ತೀನಿ. ಹೇಗಿದೆ ಅಂದರೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂದರೆ, ನೀವು ಕರ್ಕೊಂಡು ಹೋಗಲಿಲ್ಲ ಅಂದರೆ ನಾನು ಹಿಂಗೆ ತಂದೆ ತಾಯಿಗೆ ಈ ಥರ ಎದುರಿಸ್ಬಿಟ್ಟಿರ್ತಾರೆ. ನಾನು ಆಗಲ್ಲ, ನನಗೆ ಟಫ್ ಆಗ್ತಾಯಿದೆ, ನಾನು ಓದೋಕ್ಕೆ ಆಗಲ್ಲ. ಹಿಂಗಂದಾಗ ತಂದೆ ತಾಯಿ ಆಟೋಮೆಟಿಕಾಗಿ ಪಾಪ ಅವರು ಕುಗ್ಗೋಗ್ಬಿಡ್ತಾರೆ. ಬಂದು ನಮ್ಮ ಹತ್ರ ಹೇಳ್ತಾರೆ, ಸರ್ ನನ್ನ ಮಗು ಹಿಂಗೆ ಹೇಳ್ತಾ ಇದೆ, ಏನು ಮಾಡೋದು ಅಂದಾಗ ನಾವು ಕೌನ್ಸ್ಲಿಂಗ್ ಕೊಡ್ಬೋದು. ಯಾವ ಮಟ್ಟದವ್ರಿಗೂ ಕೊಡ್ಬೋದು. ಅವರ ಗುರಿನ ಎಲ್ಲಿ ರೀಚ್ ಮಾಡೋಸೋರ್ಗೂ ನಾವು ಇರ್ಬೋದು. ಅದೇ ಗುರಿನೇ ಅವರು ಚೇಂಜ್ ಮಾಡಿಕೊಂಡು ಬೇಡ ಅಂತ ಇದ್ದಾಗ ಏನು ಮಾಡೋಕ್ಕಾಗಲ್ಲ. ನನ್ನ ಫ್ಯಾಮಿಲಿಲಿ ಇದ್ದಾರೆ 1 dozen ಜೆನ್ಸಿಸ್ ಇದ್ದಾರೆ ಆ್ಯಕ್ಚುಲಿ. ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿದೆ.
ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ತುಂಬಾ ಓಪನ್ ಆಗಿ ಮಿಸ್ಟರ್ ಶಿವಕುಮಾರ್ ಅವರು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಎಕ್ಸೆಲ್ ನೀಟ್ ಅಕಾಡೆಮಿಯ ಜೊತೆಗೆ ಲೈಫ್ನ ಪಾಠ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಿದ್ದಾರೆ. ಮಾರ್ಗದರ್ಶನ ಅಫ್ಕೋರ್ಸ್ ಪೋಷಕರಿಗೆ ಇದ್ರ ಮೂಲಕ ಆಗ್ತಾ ಇದೆ. ಎಸ್ ಶಿವಕುಮಾರ್ ಸರ್, ನಾನು ಒಂದು ವರ್ಷನಾದರೂ ಹಾಸ್ಟೆಲಲ್ಲಿ ಬದುಕಬೇಕು ಅಂತ ಅಂದರೆ ನಮ್ಮಮ್ಮ ಅಪ್ಪ ನಂಗೆ ಹಾಸ್ಟೆಲಿಗೆ ಹಾಕಲೇ ಇಲ್ಲ. ಹಾಸ್ಟೆಲ್ ಲೈಫ್ ಹೆಂಗಿರುತ್ತೆ, ನಾನು ಹಾಸ್ಟೆಲ್ ಲೈಫ್ ಬಗ್ಗೆ ಎಂಜಾಯ್ಮೆಂಟೇ ಜಾಸ್ತಿ ಅನ್ನೋದನ್ನ ಕೇಳಿದ್ದೆ. ಅದನ್ನ ಫೀಲ್ ಆಗೋದಕ್ಕೆ ಬಿಡಲಿಲ್ಲ. ಬಟ್ ಬೆಂಗಳೂರಿಗೆ ಬಂದು 10-11 ವರ್ಷ ಆಯಿತು. ಹಾಸ್ಟೆಲ್ ಲೈಫ್ ಹೆಂಗಿರುತ್ತೆ, ಏನಿರುತ್ತೆ, ಬ್ಯಾಚುಲರ್ ಲೈಫ್ ಏನು, ಪೇರೆಂಟ್ಸ್ ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದನ್ನ ಈಗ ನಾನು ತುಂಬ ಚೆನ್ನಾಗಿ ಅನುಭವಿಸ್ತಾ ಇದ್ದೀನಿ. ಯಾಕೆ ಈ ಪೀಟಿಗೆ ಹಾಕ್ತಿದ್ದೀನಿ ಅಂತಂದರೆ ಐ ಆಮ್ ಗೋಯಿಂಗ್ ಟು ಆಸ್ಕ್ ಅಬೌಟ್ ಯುವರ್ ಹಾಸ್ಟೆಲ್. ಅದು ಯಾರೇ ಆಗಿರ್ಬೋದು, ಊರಲ್ಲಿ ಇದ್ದಾಗ ಅಪ್ಪ ಅಮ್ಮ ಕೈ ರುಚಿ ಏನನ್ನೋದೇ ಗೊತ್ತಾಗಲ್ಲ ಸರ್. ನಾನು ಜೋಳದ ರೊಟ್ಟಿ ತಿಂತಿರ್ಲಿಲ್ಲ. ನಂದು ಉತ್ತರ ಕರ್ನಾಟಕ. ಜೋಳದ ರೊಟ್ಟಿ ರುಚಿ ಏನು ಅಂತ ಗೊತ್ತಿರಲಿಲ್ಲ. ಆದರೆ 10 ವರ್ಷ ಆಯಿತು. ಕಡಕ್ ರೊಟ್ಟಿ, ಅದು ಬಿಸಿ ರೊಟ್ಟಿ ಅಲ್ಲ, ಕಡಕ್ ರೊಟ್ಟಿ, ತಂಗ್ಳ ರೊಟ್ಟಿ ಬೆಂಗಳೂರಿಗೆ ತಗೊಂಡ್ಬಂದು ಇಲ್ಲಿ ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿಕೊಂಡು ತಿಂತಿದ್ದೀನಿ. ನನಗೀಗ ಗೊತ್ತು ತಾಯಿ ಕೈ ರುಚಿ ಏನು, ಅದರ ಪ್ರಾಮುಖ್ಯತೆ ಏನಂತ ಅರ್ಥ ಆಗ್ತಿದೆ ಅಂತ. ಬಟ್ ನೀವು 15 ವರ್ಷದಿಂದ ಹಾಸ್ಟೆಲ್ ನಡ್ಸ್ಕೊಂಡು ಬರ್ತಿದ್ದೀರಿ. ಎಕ್ಸೆಲ್ ಅಕಾಡೆಮಿಯಲ್ಲಿ ಇದೆ. ಮಕ್ಕಳು ಮನ್ಸು ಗೆಲ್ಲಬೇಕು ಅಂತಂದರೆ ಒಂದು ಗುರು ತುಂಬ ಚೆನ್ನಾಗಿರಬೇಕು, ಮಕ್ಕಳಿಗೆ ಕಂಫರ್ಟೇಬಲ್ ಫೀಲ್ ಮಾಡಿಸ್ಬೇಕು. ಎರಡನೇದು ಊಟ ತುಂಬ ಚೆನ್ನಾಗಿರಬೇಕು, ಇರೋ ವ್ಯವಸ್ಥೆ ಚೆನ್ನಾಗಿರಬೇಕು. ಆವಾಗ ನಮಗೆ ನಮ್ಮೂರು ನೆನಪಾಗಲ್ಲ. ಇಲ್ಲಿದ್ರೆ ನಂತರ ನೆನಪಾಗುತ್ತೆ ಕಡಕ್ ರೊಟ್ಟಿ ತಗೊಂಡ್ಬಂದಿರೋದು. ಬಟ್ ನಿಮ್ಮ ಹತ್ರ ಇರುವಂಥ ಸ್ಟೂಡೆಂಟ್ಸು, ಎಕ್ಸೆಲ್ನಲ್ಲಿ ಇರುವಂಥ ಸ್ಟೂಡೆಂಟ್ಸು ಊಟನೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ, ಸ್ಟಡೀಸು ತುಂಬ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಊಟದ ಫೆಸಿಲಿಟೀಸ್ ಎಲ್ಲ ಹೆಂಗಿದೆ? ಊಟದ ಕಡೆ ಬಂದಾಗ ಮೇಡಮ್, ಊಟ ಬಂದು ಅನ್ನ ಸಾಂಬಾರು ಚಪಾತಿ, ಡೈಲಿ ಚಪಾತಿ ಕೊಡ್ತೀವಿ. ಡೈಲಿ ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ, ಸಾಂಬಾರು ಮತ್ತು ರಸಮ್ಮು ಮತ್ತು ಮೊಸರು, ಮಜ್ಜಿಗೆ, ಈ ಥರ ಪಲ್ಯ, ಈ ಥರ ನಮ್ಮ ಏನಿದೆಯೋ ಆ ಒಂದು ತುಂಬ ರುಚಿಕರವಾಗಿ ಮಾಡಿಕೊಡ್ತೀವಿ ಅವ್ರಿಗೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅವರು ಊಟ ಮಾಡ್ತಾರೆ. ತುಂಬ ಅಪ್ಗ್ರೇಡ್ ಆಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಈಗ ನೀವು ಹೇಳ್ದಂಗೆ ಊಟದ ಕಡೆ ಮಕ್ಕಳು ತುಂಬ ಮೈಂಡ್ ಇರುತ್ತೆ ಅಲ್ವಾ, ಬಿಡ್ತಾರೆ ಸರ್, ಊಟ ಸರಿ ಇಲ್ಲ ನಾನು ಇರಲ್ಲ ಅಂತ ಅಂದ್ಬಿಟ್ಟು. ಅದೇನೆ ಇವಾಗ ಅವ್ರು ಬಂದಿರೋದು ಒಂದು ಏನೋ ಸಾಧನೆ ಮಾಡಕ್ಕೆ ಬಂದಾಗ ಕಾನ್ಸಂಟ್ರೇಷನ್ನೇ ಅವ್ರದ್ದು ಊಟದ ಕಡೆ ಗಮನ ಆದಾಗ ಏನು ಮಾಡೋಕ್ಕಾಗೋದಿಲ್ಲ, ಅದು ತಪ್ಪಾಗುತ್ತೆ. ಅದಕ್ಕೆ ಊಟದ ಕಡೆ ಬಂದಿಲ್ಲ, ನಾವು ಅಕಾಮಿಡೇಷನ್ ಕಡೆ ಬಂದಿಲ್ಲ, ಹಾಸ್ಟೆಲ್ ಕಡೆಗೆ ಬಂದಿಲ್ಲ. ನಾನು ಒಂದು ಗುರಿನ ತಲುಪಕ್ಕೋಸ್ಕರ ಬಂದಿದ್ದೀನಿ ಅಂತ ಅಂದ್ಕೊಂಡ್ರೆ ಊಟ ಮತ್ತು ಅಕಾಮಿಡೇಷನ್ನು ಮ್ಯಾಟ್ರೇ ಅಲ್ಲ. ಅದು ಮ್ಯಾಟ್ರ್ ಇಲ್ಲದೆ ಇದ್ರು. ಎಕ್ಸೆಲಲ್ಲಿ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಬಿಫೋರ್ ದಿಸ್ ಪಾಡ್ಕಾಸ್ಟ್ ಐ ವಾಸ್ ಪ್ರಿಪೇರಿಂಗ್ ಮೈ ಸೆಲ್ಫ್. ನನಗೆ ನೀವು ಕರ್ಕೊಂಡು ಹೋಗಿ ನಿಮ್ಮ ಅಕಾಮಿಡೇಷನ್ ಇರೋ ರೂಮ್ ತೋರಿಸ್ತೀರಾ, ವಾರ್ಡ್ರೋಬ್ಸ್ ತೋರಿಸ್ತೀರಾ. ನಂಗೆ ಆ್ಯಕ್ಚುಲಿ ಅದು ಅನಿಸಿದ್ದೇನು ಅಂತಂದರೆ, ಮನೇಲಿ ಮಕ್ಕಳಿಗೆ ಅಂತಲೇ ಚಿಲ್ಡ್ರನ್ಸ್ ರೂಮ್ ಅಂತ ಮಾಡಿರ್ತಾರಲ್ಲ, ಆ ಥರ ಫೀಲ್ ಆಯಿತು. ಸಿಂಗಲ್ ಕಾಟು, ಆಮೇಲೆ ಅಲ್ಲಿ ಬೆಡ್ ಆಗಿರ್ಬೋದು, ವೆಂಟಿಲೇಷನ್ ಆಗಿರ್ಬೋದು, ತುಂಬ ಸ್ಪೇಷಿಯಸ್ ಆಗಿರ್ಬೋದು. ತುಂಬ ಚೆನ್ನಾಗಿ ಮಾಡಿದ್ದೀರಾ ಸರ್. ಹೊಸ ಕಟ್ಟಡ ಸ್ಟಾರ್ಟ್ ಮಾಡಿ ಕಟ್ಟಿಸಿ ಎಷ್ಟು ವರ್ಷ ಆಯಿತು? ಇವಾಗ ನಾವು ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ನಾವು ಬಿಲ್ಡಿಂಗ್ಸ್ ಇದು ಮಾಡಿದ್ದೀವಿ. ಇನ್ಸೈಡ್ ನೀವು ಹೇಳ್ದಂಗೆ ಮಕ್ಳಿಗೆ ಏನೇನು ಬೇಕು, ಒಂದು ಕಬೋರ್ಡಿಂದ ಹಿಡಿದು ಅವ್ರಿಗೆ ಸಿಂಗಲ್ ಕಾಟ್, ವೆಂಟಿಲೇಷನ್ನು, ಬೆಡ್ ಎಲ್ಲ ನೀಟಾಗಿ ಅವ್ರು ಕಂಫರ್ಟಬಲ್, ಅಟ್ಲೀಸ್ಟ್ ಹಾಸ್ಟೆಲ್ ಅನ್ನೋ ಫೀಲ್ ಇದ್ರೂ ಕೂಡ ಅವ್ರಿಗೆ ಮನೆಯಿಂದ ಬರೋರಿಗೆ ಸ್ವಲ್ಪ ಓಕೆ ಖುಷಿ ಕೊಡೋ ಥರ ಇರಲೇಬೇಕು, ಆ ಥರ ಮಾಡಿದ್ದೀವಿ ಮ್ಯಾಮ್. ವೆರಿ ನೈಸ್ ಸರ್. ಒನ್ ಮೋರ್ ಥಿಂಗ್, ಈಗ 60% ಸ್ಟೂಡೆಂಟ್ಸು ವಾಲಂಟಿಯರ್ಲಿ ನಾನು ಡಾಕ್ಟರ್ ಆಗಲೇಬೇಕು, ನೀಟಲ್ಲಿ ನಂಗೆ ಸೀಟ್ ಸಿಗಲೇಬೇಕು ಅಂತ ಬರ್ತಾರೆ. ಇನ್ನೊಂದು 40% ಸ್ಟೂಡೆಂಟ್ಸು ಪೇರೆಂಟ್ ಪ್ರೆಷರಲ್ಲೋ, ಟೀಚರ್ಸ್ ಪ್ರೆಷರಲ್ಲೋ ಏನೋ ಬಂದು ಸೇರ್ಕೊಂಡಿರ್ತಾರೆ. 40% ಸ್ಟೂಡೆಂಟ್ಸ್ನ ಫೋಕಸ್ ಮಾಡೋದಿದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಸೊ ಅದು ಗುರುವಿನ ಕೆಲಸ, ಅಲ್ಲಿರೋ ವಾರ್ಡನ್ ಕೆಲಸ. ಓಕೆ, ಸೊ ಅಂಥ ಮಕ್ಕಳ ಮನಸ್ಥಿತಿನ ಈ ಕಡೆ ಬದಲಾಯಿಸೋದಿದೆಯಲ್ಲ, ಇದು ತುಂಬ ಚಾಲೆಂಜಿಂಗು. ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿಸ್ಬೇಕು. ಅದನ್ನ ಹೆಂಗೆ ಮಾಡ್ತೀರಿ? ಅವ್ರಿಗೀಗ ನೀವು ಹೇಳಿದ್ರೆ 40% ಸ್ಟೂಡೆಂಟ್ ಬಂದೇ ಬರ್ತಾರೆ. ಕರೆಕ್ಟಾ ಸರ್? ಕರೆಕ್ಟ್, 100%. ನೀವು ಹೆಂಗೆ ಆಕ್ಚುಲಿ ನಾವು ಇದನ್ನ ಡಿಸ್ಕಸ್ಸೇ ಮಾಡಿಲ್ಲ. ಇದು ಪ್ರಾಕ್ಟಿಕಲ್ ಆಗಿ ಅದು ಕರೆಕ್ಟ್. 60% ಅವರ ಒಂದು ಇಚ್ಛಾ ಒಂದು ಮೈಂಡಿಂದ ಬಂದರೆ, ಕೆಲವೊಬ್ರು ಫೋರ್ಸೆಬಲಿ ಬರ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಏನು ಮಾಡ್ತೀವಿ ಅಂದರೆ ಮೋಟಿವೇಶನ್ ಮಾಡಬೇಕು. ಮೋಟಿವೇಶನ್ ಅಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನೀನು ಏನು ಆಗಬೇಕು. ನೀನು ಈಗ ತಂದೆ ತಾಯಿ ಫೋರ್ಸಿಂದ ಬಂದಿದ್ದೀನಿ, ನಾನೇನೋ ಒಂದು ಮಾಡೋಗ್ಬೇಕು, ಒಂದು ವರ್ಷ ನಾನು ಕೋಚಿಂಗ್ ತೊಗೊಂಡು ಹೋಗಬೇಕು. ಕೋಚಿಂಗ್ ತೊಗೊಂಡ್ಮೇಲೆ ನೆಕ್ಸ್ಟ್ ಏನು? ಒಳ್ಳೆ ರಿಸಲ್ಟ್ ತೊಗೊಂಡು ಮೆಡಿಕಲ್ ಸೀಟ್ ತೊಗೊಂಡು ಹೋಗ್ಬೇಕು ಹೊರತು ಇಲ್ಲಿ ನಿನಗೆ ಜಸ್ಟ್ ಒಂದು ವರ್ಷ ನೀನು ಇಲ್ಲಿ ಬಂದೆ ಹೋದೆ ಅನ್ನೋ ಥರ ಇರಬಾರ್ದು. ಬೆಂಗಳೂರಿಗೆ ನಿನ್ನ ಗುರಿನ ಸಾಧನೆ ಮಾಡೋಕ್ಕೆ ನಿನ್ನ ತಂದೆ ತಾಯಿ ಏನೋ ಕನಸು ಇಟ್ಕೊಂಡಿರೋ ಆ ಕನಸು ಜೊತೆ ಆಟ ಆಡಬೇಡ. ಫಸ್ಟ್ ಅದೇ ಹೇಳೋದು, ಕನಸು ಜೊತೆ ಆಟ ಆಡಬೇಡ, ಸೀರಿಯಸ್ ಆಗಿರಬೇಕು. ನೀನು ಈಗ ಚಂಚಲ ಮನಸ್ಸಿದ್ರೆ ನಿನ್ನ ಲೈಫ್ ಕಂಪ್ಲೀಟ್ ಆಗಿ ಏನಾಗುತ್ತೆ, ಮುಂದೆ ಅನ್ಕಂಫರ್ಟಬಲ್ ಝೋನ್ ಹೋಗ್ಬಿಡ್ತಾರೆ.
ಅವ್ರಿಗೆ ಅರ್ಥ ಆಗಲ್ಲ ಮೇಡಮ್. ಈಗಿನ ಒಂದು ಮಕ್ಕಳಿಗೆ ಪ್ರೆಸೆಂಟನ್ನು ಯೋಚನೆ ಮಾಡ್ತಾರೆ, ಫ್ಯೂಚರ್ ಯೋಚನೆ ಮಾಡ್ತಾ ಇಲ್ಲ. ತಂದೆ ತಾಯಿ ಎಷ್ಟು ಹೇಳೋಕ್ಕೇನಾದ್ರು ಹೊರಟ್ರೆ ಅವರೆಲ್ಲೋ ಒಂದು ಕಡೆ ಬೇಜಾರಾಗೋ ಚಾನ್ಸಸ್ ಜಾಸ್ತಿನೇ ಆಗ್ತದೆ ಮಕ್ಕಳಲ್ವಾ. ಅಂಥ ಮಕ್ಳಿಗೆ ನಾವು ಹೇಳ್ತೀವಿ, ತಂದೆ ತಾಯಿ ಜಾಗದಲ್ಲಿದ್ದು ನಾವು ಕ್ಲಾಸ್ ರೂಮ್ಗೆ ಹೋಗಿ ಮೋಟಿವೇಟ್ ಮಾಡ್ತೀನಿ. ನಾನು ಹೋಗ್ತೀನಿ, ನಾನು ಹೋಗಿ ಮಾತಾಡಿ ನೀನು ಬಂದಿರೋ ಉದ್ದೇಶ ಹಿಂಗಿದೆ, ನೀನಿಲ್ಲ ಉದ್ದೇಶ ಇಟ್ಕೊಂಡು ಬಂದಿಲ್ಲ ಅಂದ್ರೂ ನೀ ಈಗ ಚೇಂಜ್ ಮಾಡ್ಕೊ. ನಿನ್ನ ತಂದೆ ತಾಯಿಯ ನಿನ್ನ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊ. ನೀನು ಬಲವಂತವಾಗಿ ನೀನು ಬಂದಿದ್ದರೂ ಕೂಡ ನಿನ್ನ ಗುರಿ ಅನ್ನೋದು ತುಂಬ ಇದೆ, ಅದಿಟ್ಕೋ ಅಂತ ಹೇಳಿ ಮೋಟಿವೇಟ್ ಮಾಡ್ತೀವಿ ಮ್ಯಾಮ್. ಆಗ ಮೋಟಿವೇಟ್ ಆಗ್ತಾರೆ. ಕೆಲವೊಂದು ಮಕ್ಕಳು ತುಂಬ ಸ್ಟ್ರಾಂಗಾಗಿ ತೊಗೊಂಡು ಸಾಧನೆ ಮಾಡಿ ಈಚೆ ಮೆಡಿಕಲ್ ಸೀಟ್ ತೊಗೊಂಡು ಹೋಗಿದ್ದಾರೆ. ವೆರಿ ನೈಸ್. ಅವಾಗ ನನಗೇನಂದರೆ ನಾವೇನೋ ಒಂದು ಗೈಡ್ ಮಾಡಿದಾಗ ಅದಕ್ಕೆ ಅದೇನು ಹೇಳ್ತಾರೆ, ಎವರಿ ಆ್ಯಕ್ಷನ್ ದೇರ್ ಈಸ್ ಆಲ್ವೇಸ್ ಅಂಡ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನ್ಯೂಟನ್ಸ್ ಥರ್ಡ್ ಲಾ ಹಾಗೆ ಇದೆ. ಪ್ರತಿಯೊಂದು ಕ್ರಿಯೆಗೂ ವಿರುದ್ಧವಾದ ಪ್ರತಿಕ್ರಿಯೆ ಇದ್ದಾಗ ನಮ್ಗೆ ಖುಷಿ ಆಯಿತು. ನಾನು ಹೇಳಿದಾಗ ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಇದಾದಾಗ ಒಂದು ಆ ಥರ ಬಂದು ಸರ್ ನಾನು ಆ ಥರ ಬಂದಿದ್ದೆ, ಏನೋ ಕಾಮಾಗೆ ನಮ್ಮ ಅಪ್ಪ ಅಮ್ಮ ಕಳಿಸಿದ್ರು, ನೀವು ಹೇಳಿದ 100% ಕರೆಕ್ಟ್, ಹಂಗೆ ಮೈಂಡ್ಸೆಟ್ ಇದ್ದು ನನ್ನ ಹತ್ರ ಬಂದು ಹೇಳಿದ್ದಾರೆ. ನಾನಿವತ್ತು ನಿಮ್ಮ ಮಾತಿಗೆ ನಾವು ಏನೋ ಒಂದು ಚೇಂಜಸ್ ಆದ್ವಿ, ಆ ಮಾತಲ್ಲಿ ಏನೋ ಒಂದಿತ್ತು, ಸ್ಪಾರ್ಕ್ ಇತ್ತು. ಎಸ್ ನಾನು ಮಾಡಿದೆ ಸರ್. ಇವಾಗ ನನಗೆ ಅರ್ಥ ಆಯಿತು ಯಾಕೆ ಬಂದೆ ನನ್ನ ಉದ್ದೇಶಕ್ಕೆ, ಇಲ್ಲ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ಹೋಗ್ಬಿಟ್ಟಿದ್ದೆ ಅಂತ. ಒಳ್ಳೆ ಕ್ವಶನ್ ಇದು ಮ್ಯಾಮ್. ಥ್ಯಾಂಕ್ ಯು. ಆ್ಯಂಡ್ ಒನ್ ಮೋರ್ ಥಿಂಗ್ ಸರ್, ಆ್ಯಕ್ಚುಲಿ ಈ ಟೀನ್ ಅನ್ನೋದು ಇರುತ್ತಲ್ಲ, ಹೊಡಿ ಬಡಿ ವಯಸ್ಸಂತೂ ಅಲ್ವೇ ಅಲ್ಲ. ನಮ್ಮ ಕಾಲದಲ್ಲೆಲ್ಲ ಟೀಚರ್ಸ್ ಹೊಡೆದಾಗ ಅಥವಾ ಪೇರೆಂಟ್ಸ್ ಒಂದು ಏಟ್ ಹೊಡೆದಾಗ ಅದನ್ನು ಹೊಡೆಸ್ಕೊಳ್ತಿದ್ವಿ. ಈಗಿನ ಮಕ್ಕಳ ಮನಸ್ಥಿತಿ ತುಂಬಾ ಸೂಕ್ಷ್ಮವಾಗಿದೆ. ಈ ಕ್ವಶನ್ ನಾನು ಕೇಳ್ತಾ ಇರೋದು ಗ್ರಾಮೀಣ ಭಾಗದ ಪೋಷಕರ ಮನಸ್ಥಿತಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನಿಮಗೆ ಕೇಳ್ತಾ ಇದ್ದೀನಿ, ಓಕೆನಾ? ಈ ಟೀನೇಜಲ್ಲಿರುವಂತಹ ಮಕ್ಕಳನ್ನ ಮನೆಯವ್ರು ಹೇಗೆ ನೋಡ್ಕೋಬೇಕು, ಮತ್ತು ಮನೆಯಲ್ಲಿ ಆಗ್ತಾ ಇರೋ ಜಗಳ ಆಗಿರ್ಬೋದು, ಪ್ರೀತಿ ವಿಶ್ವಾಸ ಆಗಿರ್ಬೋದು, ಸಭೆ ಸಮಾರಂಭ ಆಗಿರ್ಬೋದು, ಎಲ್ಲನೂ ಮಕ್ಕಳ ಮೇಲೆ, ಅವರ ಕೆರಿಯರ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗಿಬಿಡುತ್ತೆ ಸರ್. ಅವ್ರ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಆ್ಯಕ್ಚುಲಿ ಟೀನ್ ಮಕ್ಕಳು ಅಂದರೆ ಈ ಯುವಕರು ಅಂತ ಏನು ಹೇಳ್ತೀವಿ, ಪ್ರೌಢಾವಸ್ಥೆಯಲ್ಲಿರುವಂತಹ ಮಕ್ಕಳು, ಪೋಷಕರು ತಮ್ಮ ಮನೆಯನ್ನು ಹೇಗೆ ನಡೆಸ್ಕೊಂಡು ಹೋಗಬೇಕು ಅಥವಾ ಆ ಫ್ಯಾಮಿಲಿ ಹೇಗಿರಬೇಕು ಸರ್? ಅದು ತುಂಬ ಇಂಪಾರ್ಟೆಂಟ್ ಮೇಡಮ್. ಯಾಕೆಂದರೆ ತಂದೆ ತಾಯಿ ಹೇಗಿರ್ತಾರೆ ಮಕ್ಕಳು ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹೌದು. ನೀವಾಗಲಿ ನಾವಾಗಲಿ ನಮ್ಮ ತಂದೆ ತಾಯಿ ಜೊತೆಲಿದ್ದಾಗ ಅವ್ರು ಹೇಗೆ ಅವರ ಒಂದು ಬಿಹೇವಿಯರ್ ಇದೆ, ಅವ್ರು ಯಾವ ರೀತಿ ಬೇರೆಯವ್ರ ಜೊತೆ ಕಮ್ಯುನಿಕೇಷನ್ ಮಾಡ್ತಾ ಇರ್ಬೇಕಾದ್ರೆ ಅವರ ಪದಗಳಾಗಿರ್ಬೋದು, ಅವರ ಮಾತಿನ ವೈಖರಿ ಆಗಿರ್ಬೋದು, ಅದೆಲ್ಲ ಅಬ್ಸರ್ವ್ ಮಾಡಿರ್ತೀವಿ. ಬಟ್ ಅವಾಗ ರಿಯಾಕ್ಟ್ ಆಗಲ್ಲ. ರಿಯಾಕ್ಟ್ ಯಾವಾಗುತ್ತೆ ಗೊತ್ತಾ? ಇವಾಗುತ್ತೆ. ಹೌದು. ನನಗೆ ಇವಾಗ ಚಿಕ್ಕ 4 ಇಯರ್ಸ್ 3 ಇಯರ್ಸ್ 2 ಇಯರ್ಸ್ ಇದ್ದಾಗ ಜಸ್ಟ್ ಲಿಸನ್ ಅಷ್ಟೇ ಅವರು. ಅದು ರಿಯಾಕ್ಟ್ ಯಾವಾಗುತ್ತೆ ಅಂದರೆ ಏಜಿಗೆ ಬಂದಾಗಲೇ ರಿಯಾಕ್ಟ್ ಆಗುತ್ತೆ. ಅದನ್ನು ಅವರು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಮ್ಮ ತಂದೆ ತಾಯಿ ಪಾಸಿಟಿವ್ ಇರ್ಬೋದು, ಆ ಟೈಮಲ್ಲಿ ಮನೆ ಪರಿಸ್ಥಿತಿ, ಮನೆಯಲ್ಲಿ ಜಗಳ ಆಗ್ತಾ ಇದ್ರೂ ಕೂಡ ಮಕ್ಕಳಿಗೆ ಅದು ಎಲ್ಲೋ ಪರಿಣಾಮ ಬೀರುತ್ತೆ, ಮತ್ತು ಅಲ್ಲಿನ ಬಾಂಡಿಂಗ್ ಪರಿಣಾಮ ಬೀರುತ್ತೆ. ಆ ಒಂದು ವೈಖರಿ ತುಂಬ ಹುಷಾರಾಗಿ ತಂದೆ ತಾಯಿ ನೋಡ್ಕೋಬೇಕಾಗತ್ತೆ. ಯಾವಾಗಲೂ ತಂದೆ ತಾಯಿ ತನ್ನ ಮಕ್ಕಳ ಮುಂದೆ ಪಾಸಿಟಿವ್ ಆಗೇ ಇರಬೇಕು ಅನ್ನೋದು ನನ್ನ ಒಂದು ಆಸೆ, ನನ್ನ ಒಂದು ಅನಿಸಿಕೆ ಆಗಿದೆ. ಓಕೆ, ನೋಡಿ ಪೋಷಕರೇ, ಓಪನ್ ಹಾರ್ಟೆಡ್ಲಿ ಶಿವಕುಮಾರ್ ಅವರು ಇದನ್ನ ಹೇಳ್ತಿದ್ದಾರೆ. ಮನೇಲಿ ಎಂಥದ್ದೇ ಕಷ್ಟದ ಪರಿಸ್ಥಿತಿ ಇರ್ಬೋದು, ಎಂಥದ್ದೇ ಆಕಾಶ ಕಳಚಿ ಬಿದ್ದಿರೋ ಥರ ಆಗಿರ್ಬೋದು, ಆದರೆ ಈ ಪ್ರೌಢಾವಸ್ಥೆಯಲ್ಲಿರುವಂಥ ಮಕ್ಕಳು ಅಥವಾ ಚಿಕ್ಕ ಮಕ್ಕಳು ಅವ್ರ ಮನಸ್ಸಿನ ಮೇಲೆ, ಅವರ ಕನಸುಗಳ ಮೇಲೆ ತುಂಬಾ ಗಾಢ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಮನೇಲಿ ಏನೋ ಪ್ರಾಬ್ಲಮ್ ಆದರೂ ಕೂಡ ಅದನ್ನು ತುಂಬ ಮಕ್ಕಳ ಗಮನಕ್ಕೆ ತರದೆ ಅಲ್ಲಲ್ಲೇ ನೀವು ಅದನ್ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಡೆಫಿನೆಟ್ಲಿ ಮಕ್ಕಳಿಗೆ ಹೇಳಬೇಕು, ಮಕ್ಕಳಿಗೆ ಹೇಳುವಂತಹ ರೀತಿ ಅವರಿಗೆ ಅರಿವು ಮೂಡಿಸೋ ಥರ ಇರಬೇಕೇ ವಿನಃ ನೀವು ಮಾಡುವಂತಹ ಜಗಳ ಅಥವಾ ನಿಮ್ಮ ಮನೆಯಲ್ಲಿರುವಂಥ ಬಿಹೇವಿಯರ್ ಆತನ ಕೆರಿಯರ್ ಮೇಲೆ ಅಥವಾ ಆತನ ಎಜುಕೇಷನ್ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಸರ್ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಮಕ್ಕಳಿಗೆ ಪಾಸಿಟಿವ್ ಆಗಿ ನಾನು ಏನು ಅಂತ ಹೇಳಿದ್ನಲ್ಲ, ಪಾಸಿಟಿವ್ ಆಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಮಕ್ಕಳಿಗೆ ಡಿಫ್ರೆನ್ಸ್ ಹೇಳಬಾರ್ದು. ಬೇರೆ ಮಕ್ಳಿಗೂ ತನ್ನ ಮಗುಗೂ ಡಿಫ್ರೆನ್ಸ್ ಯಾವುದೇ ಕಾರಣ ಕಂಪೇರ್ ಮಾಡಬಾರ್ದು. ಇದು ತುಂಬ ಎಫೆಕ್ಟ್ ಆಗುತ್ತೆ, ಪ್ರಾಕ್ಟಿಕಲಿ ತುಂಬ ಎಫೆಕ್ಟ್ ಆಗುತ್ತೆ. ನೋಡು, ಪಕ್ಕದ ಮನೆ ಹುಡುಗ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ, ನೀನು ಯಾಕೆ ಇಷ್ಟು ಮಾಡ್ತಾ ಇಲ್ಲ ಅಂತ ಸ್ಟಾರ್ಟ್ ಮಾಡಿದ್ರೆ ತಂದೆ ತಾಯಿ ಅಂದರೆ ಅವ್ರು ಅಲ್ಲೇ ಕುಗ್ಗೋಗ್ತಾರೆ. ನನ್ನನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ ನನ್ನ ತಂದೆ ತಾಯಿ. ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇಲ್ಲ, ನೀನು ಹಿಂಗೆ ಮಾಡು, ನೀನು ಹಂಗೆ ಬರ್ತೀಯಾ, ಮೋಟಿವೇಟ್ ಮಾಡಬೇಕು. ಅದನ್ನು ಮಾಡಿದಾಗಲೇ ಅದು ಏನಾಗುತ್ತೆ, ಮಕ್ಕಳಿಗೆ ಪಾಸಿಟಿವ್ ಆಗಿ ನನ್ನ ತಂದೆ ಯಾರು ಅಲ್ಲ, ಅವರೇ ಹೀರೋ, ತಂದೆನೇ ಹೀರೋ. ಆ ತಂದೆ ಆಗಲಿ ತಾಯಿ ಆಗಲಿ, ನೀನು ಮಾಡ್ತೀಯ ಮಗ, ನೀನು ಮಾಡು,
ಚೆನ್ನಾಗಿ ಮಾಡ್ತೀಯ ನೀನು, ನೀನೇನು ಕಡಿಮೆ ಇದೆಯಾ ಅಂತ ಯಾವಾಗ ನೀವು ಆ ಮಾತಿನ ವೈಖರಿ ಬರುತ್ತೆ, ಮಕ್ಕಳಿಗೆ ಅವರು ತಂದೆ ತಾಯಿ ಅವ್ರಿಗೆ ಅಷ್ಟು ಹೀರೋ ಆಗಿ ಮುಂದೆ ಕಾಣಿಸ್ತಾ ಹೋಗ್ತಾರೆ. ವೆಲ್ ಸೆಡ್. ಯಾರು ಮತ್ತೆ ಅವ್ರು ಬಿಟ್ಟರೆ ಇನ್ನು ಯಾರು ಅವ್ರಿಗೆ ಹೇಳೋಕ್ಕಾಗತ್ತೆ? ತನ್ನ ಮಗುಗೆ ತಂದೆ ತಾಯಿನೇ ಹೇಳಬೇಕು. ಅದು ಇನ್ಫ್ಯಾಕ್ಟ್ ಏನಾಗುತ್ತೆ, ತಂದೆ ಮಗುಗೆ ತುಂಬ ಪಾಸಿಟಿವ್ ಆಗಿ ಬರುತ್ತೆ. ಇದು ನೀನು ಮಾಡ್ತೀಯ, ಮಾಡು 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 ಅಷ್ಟೇ. ಕಂಪ್ಯಾರಿಸನ್ ಮಾಡಬಾರ್ದು. ಕಂಪ್ಯಾರಿಸನ್ ಮಾಡಿದ್ರೆ ಅಲ್ಲೇ ನೆಗೆಟಿವ್ ಆಗ್ತಾರೆ ಮಕ್ಕಳು. ಓಕೆ ಸರ್, ಒನ್ ಮೋರ್ ಥಿಂಗ್, ನೀವು ಅವಾಗಲೇ ಹೆಮ್ಮೆ ಬಗ್ಗೆ ಮಾತಾಡ್ತಾ ಇದ್ರಿ, ನಮಗೆ ಹೆಮ್ಮೆ ಅನಿಸುತ್ತೆ, ಖುಷಿ ಅನಿಸುತ್ತೆ ಅಂತ. ನಾನು ಒಂದು ಕ್ವಶನ್ ಕೇಳ್ತೀನಿ ನಿಮಗೆ. ಅದನ್ನ ಹೇಳಿದಾಗ ನಂಗೆ ನೆನಪಾಯಿತು. ನೀವೆಲ್ಲೋ ಟ್ರಾವೆಲ್ ಮಾಡ್ತಿರ್ತೀರಾ ಸರ್, ಪ್ರಾಬಬ್ಲಿ ನಿಮ್ಮ ಹತ್ರ ಆಫ್ಕೋರ್ಸ್ ಕಾರ್ ಇದೆ, ಯಾವುದೋ ಫ್ಲೈಟಲ್ಲಿ ಇನ್ನೊಂದು ಕಡೆ ಬೇರೆ ದೇಶಕ್ಕೋ ಅಥವಾ ಬೇರೆ ಸ್ಟೇಟಿಗೋ ಟ್ರಾವೆಲ್ ಮಾಡ್ತಿದ್ದಾಗ ನಿಮ್ಮ ಪಕ್ಕದ ಸೀಟಲ್ಲೋ ಅಥವಾ ಅದೇ ಫ್ಲೈಟಲ್ಲಿ ಯಾರೋ ಎದುರುಗಡೆ ಬಂದು, ಹಲೋ ಶಿವಕುಮಾರ್ ಸರ್, ನಮಸ್ಕಾರ, ಹೇಗಿದ್ದೀರಾ, ನಾನು ಎಕ್ಸೆಲ್ ಬ್ರ್ಯಾಂಡ್ ಸರ್, ನಾನೀಗ ಡಾಕ್ಟರ್ ಆಗಿದ್ದೀನಿ ಅಂದಿರೋ ಉದಾಹರಣೆ ಇದೆಯಾ? ಅಥವಾ ಯಾವುದೋ ಹಾಸ್ಪಿಟಲ್ಗೆ ಹೋಗಿರ್ತೀರಾ, ನಿಮಗೆ ಗೊತ್ತಿರೋರು ಯಾರೋ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅಥವಾ ನಿಮ್ಮ ಫ್ಯಾಕಲ್ಟಿ ಯಾರೋ ಹಾಸ್ಪಿಟಲ್ಗೆ ಹೋಗಿರ್ತಾರೆ, ಅಲ್ಲಿ ಕಂಡು ಹಿಡಿದು ಸರ್ ನಾನು ನಿಮ್ಮ ಸ್ಟೂಡೆಂಟ್ ಅಂತ ಹೇಳಿರೋ ಉದಾಹರಣೆಗಳು ಇದೆಯಾ? ಸೊ ಆ ಉದಾಹರಣೆಗಳು ನಿಮ್ಮ ಕಣ್ಮುಂದೆ ಬಂದಾಗ ನಿಮ್ಮ ಫೀಲ್ ಹೆಂಗಿತ್ತು, ನಿಮ್ಮ ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಅವಾಗ ನೀವೇ ಫೀಲ್ ಮಾಡ್ಬೋದು. ಎಸ್, ಒಬ್ಬ ವ್ಯಕ್ತಿ ತನ್ನ ಸಂಸ್ಥೆಯಿಂದ ಹೋಗಿರೋ ವ್ಯಕ್ತಿ ಡಾಕ್ಟರ್ ಆಗಿ ಒಂದು ಹಾಸ್ಪಿಟಲಲ್ಲಿ ಇದ್ದಾಗ ಅವನು ನೋಡಿದಾಗ ನಮಗೆ ಏನು ವ್ಯಾಲ್ಯೂನ ಕಟ್ಟಕ್ಕೆ ಆಗಲ್ಲ. ಆ ಒಂದು ಖುಷಿಗೆ ತುಂಬ ಖುಷಿ ಕೊಡುತ್ತೆ. ಒಂದು ಸಂಸ್ಥೆಯಿಂದ ನಾವು ಹಂಗೆ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಮ್ಗೆ ಖುಷಿ ಆಗುತ್ತಾ ಇಲ್ವಾ? ಡೆಫಿನೆಟ್ಲಿ. ಹಾಗೆ ಅವರ ಹಾವಭಾವಗಳಲ್ಲಿ ನೋಡಿದಾಗ ಅವರ ಆ ಒಂದು ಮುಖದಲ್ಲಿ, ಸರ್ ನಿಮ್ಮಿಂದ ನಾವು ಡಾಕ್ಟರ್ ಆದ್ವಿ, ನಿಮ್ಮ ಸಂಸ್ಥೆಯಿಂದ ನಾವು ಡಾಕ್ಟರ್ ಆದ್ವಿ ಅಂದಾಗ ನಮಗೆ ನಿಜ ಏನು ಮಾತಾಡೋಕ್ಕಾಗೋದಿಲ್ಲ. ಎಮೋಷನಲ್ ಆಗಿದ್ದೀರಾ ಸರ್ ಆ ಮೂಮೆಂಟಲ್ಲಿ? 100%. ನಾವಂತೂ ಮಾಡೋಕ್ಕಾಗಿಲ್ಲ. ನಾವು ಒಂದು ಸಮಾಜಕ್ಕೆ ಒಂದು ಸರ್ವಿಸ್ ಕೊಡೋಕ್ಕೆ, ಮಕ್ಕಳನ್ನ ನಾವು ಕ್ರಿಯೇಟ್ ಮಾಡ್ತಾ ಇರೋದಕ್ಕೆ ಎಲ್ಲೋ ಒಂದು ಕಡೆ ಆ ರಿಸಲ್ಟ್ ನಮ್ಮ ಕಣ್ಮುಂದೆ ಒಬ್ಬರು ಬಂದು ಹೇಳಿದಾಗ ಖುಷಿ ಕೊಡುತ್ತೆ. ಎಲ್ಲಾದರೂ ಕೂಡ ಹೋದಾಗ ನೀವು ಹೇಳ್ದಂಗೆ ಇದು ಆಲ್ರೆಡಿ ಪ್ರಾಕ್ಟಿಕಲಾಗಿ ನಮ್ಗೆ ಆಗಿದೆ. ಆ ಅನುಭವನೇ ನಮಗೆ ಶಕ್ತಿ ಕೊಟ್ಟಿದೆ. ಆ ಅನುಭವನೇ ನಮಗಿವತ್ತು ಅಷ್ಟು ರ್ಯಾಂಕಿಂಗ್ ಬರ್ತಾ ಇದೆ. ಇನ್ನು ನಾವು ಅಪ್ಗ್ರೇಡ್ ಆಗಿ ಇನ್ನು ನಾವು ಏನು ಮಾಡ್ಬೋದು ಸರ್? ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಎಕ್ಸೆಲ್ ಬ್ರ್ಯಾಂಡ್ ಯಾರೆಲ್ಲ ಇಲ್ಲಿ ಕೋಚಿಂಗ್ ತೊಗೊಂಡು ಹೋಗಿದಾರೋ ಅವ್ರು ಯಾರು ಸಾಮಾನ್ಯದವರಲ್ಲ ಸರ್. ಅವರಿಗೆ 10 ವರ್ಷ 15 ವರ್ಷ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ದೇ ಆರ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ನಾವು, ದೇ ಆರ್ ಎಕ್ಸ್ಪೀರಿಯನ್ಸ್ ಸ್ಪೆಷಲಿಸ್ಟ್ ನಾವು. ಸೊ ಆ ಸ್ಪೆಷಲಿಸ್ಟ್ನ ಯಾರನ್ನಾದ್ರೂ ಮೀಟ್ ಮಾಡಿದ್ದೀರಾ ನೀವು? ಮೀಟ್ ಮಾಡಿದ್ದೀವಿ. ಅವ್ರನ್ನ ನಾವು ಕರೆದು ನಮ್ಮ ಒಂದು ಮಕ್ಕಳಿನ ಜೊತೆ ಮಾತಾಡ್ಸಿದ್ವಿ. ಅವರು ಬಂದು ಮಕ್ಳಿಗೆ ಹೇಳಿದ್ದಾರೆ, ನಾನು ಈಗ ಮಾಡ್ತಿದ್ದೆ, ನೀವು ಹಿಂಗೆ ಮಾಡಬೇಡಿ, ಈ ಥರ ಮಾಡಿ, ನಾನು ಈ ಥರ ಆಗಿರೋದಕ್ಕೆ ಇವತ್ತು ಹಿಂಗಿದ್ದೀನಿ, ಇವತ್ತು ಡಾಕ್ಟರ್ ಆಗಿದ್ದೀನಿ ಅನ್ನೋದನ್ನ ಅವರು ಹೇಳಿ ಹೋಗ್ತಾ ಇದ್ದಾರೆ. ಅವರೇ ಬಂದು ಮೋಟಿವೇಟ್ ಮಾಡ್ತಾರೆ ಮಕ್ಕಳನ್ನ. ನಮಗೆ ಈ ಥರ ಸಂಸ್ಥೆ ವೇದಿಕೆ ಸಿಕ್ಕಿದಾಗ ನೀವು ಹೆಂಗೆ ಯೂಟಿಲೈಸ್ ಮಾಡ್ಕೋಬೇಕು, ದಯವಿಟ್ಟು ನೀವು ಯಾವುದೇ ಮೈಂಡ್ನ ಬಿಟ್ಟು ನೀವು ಒಂದೇ ಕಡೆ ಕಾನ್ಸಂಟ್ರೇಟ್ ಇಡಬೇಕು ಅಂತಲೇ ಹೇಳಿ ಹೋಗ್ತಾರೆ. ಅವರೇ ವಾಲಂಟ್ರಿಯಾಗಿ ಬರ್ತಾರೆ ಮಕ್ಕಳು. ಓಕೆ ಸರ್, ಮಕ್ಕಳ ಮನಸ್ಥಿತಿ ಎಲ್ಲನೂ ಒಂದೇ ಥರ ಇರಲ್ಲ, ಆಯಿತಾ? ನೀವು ಐ ನೋ ಯು ಆರ್ ಮೋಟಿವೇಶ್ನಲ್ ಸ್ಪೀಕರ್ ಟು, ಬಿಕಾಸ್ ನಾನು ಒಂದು ಇವೆಂಟಲ್ಲಿ ಮೋಟಿವೇಶ್ನಲ್ ಮಾತಾಡಿ ಅಂತ ಮೈಕ್ ನಿಮ್ಮ ಹತ್ರ ಕೊಟ್ಟು ಹೋಗಿರೋದು ನಂಗೆ ನೆನಪಿದೆ. ಸೊ ಸುಮಾರು ಪ್ರೋಗ್ರಾಮ್ಸ್ಗಳಲ್ಲೂ ನಾವು ಮಾತಾಡಿದ್ದೀವಿ. ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಹೇಗಿರಬೇಕು? ಯಾಕಂದರೆ ಅಲ್ಲಿ ಎದುರುಗಡೆ ಕೂತ್ಕೊಂಡಿರೋ ಮಗು ಇದೆಯಲ್ಲ, ಕೆಲವೊಬ್ರು ತುಂಬ ಸ್ಟಬ್ಬನ್ ಇರ್ತಾರೆ ಸರ್, ಕೆಟ್ಟ ಹಠ ಇರುತ್ತೆ, ಏನು ಹೇಳಿದ್ರು ಅವ್ರು ಕೇಳೋದಕ್ಕೆ ಸಾಧ್ಯ ಇರಲ್ಲ. ಟೀಚರ್ಸ್ ಹೇಳ್ತಾರೆ, ಪ್ಯಾರೆಂಟ್ಸ್ ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಬಟ್ ಒಬ್ಬ ಮೋಟಿವೇಶ್ನಲ್ ಸ್ಪೀಕರ್ ಆತನ ಮುಂದೆ ಬಂದಾಗ ಆ ಮಗು ನಿಧಾನಕ್ಕೆ ಕರಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆತನ ಮನಸ್ಸು ನಿಧಾನಕ್ಕೆ ಪರಿವರ್ತನೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೌ ಇಂಪಾರ್ಟೆಂಟ್ ಇಟ್ ಈಸ್. ಮತ್ತು ಅಂಥದ್ದು ಏನು ಮಾಡ್ತೀರಿ ನೀವೆಲ್ಲ ಅಂತ? ಏನಿಲ್ಲ, ಮಾತಿನ ಒಂದು ಮೃದುವಾದ ಮನಸ್ಸಿಗೆ ಅವ್ರಿಗೆ ನಾಟೋ ಥರ ಇರಬೇಕು, ಅವ್ರಿಗೆ ಇಚ್ಛಾಶಕ್ತಿಯಿಂದ ಮಾಡೋ ಥರ ಮಾತುಗಳಿರಬೇಕು. ಮತ್ತು ಅವ್ರನ್ನ ನಾವು ಯಾವಾಗಲೂ ಎಂಕರೇಜ್ ಮಾಡಬೇಕು. ಆ ಒಂದು ನೀವು ಹೇಳಿದ್ರಲ್ಲ, ತುಂಬ ಗಟ್ಟಿಯಾಗಿರ್ತಾರೆ, ತುಂಬ ಆಟವಾದಿಗಳು ಇರ್ತಾರೆ, ಏನು ಬಂದರೂ ನಾವು ಜಗ್ಗಲ್ಲ ಅಂತ. ಅವ್ರಿಗೆ ನಮ್ಮ ಒಂದು ಮಾತಿನ ವೈಖರಿನೇ ಅವ್ರಿಗೆ ಒಂದು ಬಾಣ ಆಗಬೇಕು. ಅವ್ರಿಗೇನು, ಯಾಕೆ ಬಂದಿದ್ದೀಯಾ, ನೀನು ಏನು ಮಾಡಬೇಕಪ್ಪ, ನೀನು ಏನು ಮಾಡ್ತಾ ಇದೀಯಾ, ಅವ್ರ ತಪ್ಪನ್ನ ಅರಿವು ಮಾಡಿಸ್ಬೇಕು. ನಿನ್ಗೊಂದು ಪವರ್ ಇದೆ, ನಿನ್ಗೊಂದು ಪವರ್ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಆ ದೇವರು ಒಂದು ಪವರ್ ಕೊಟ್ಟಿದ್ದಾರೆ. ಆ ಪವರ್ ನೀನು ಆಚೆ ತೆಗಿಬೇಕು. ನೀನು ಯಾಕೆ ಈ ಥರ ಇದೆಯಾ, ನೀನು ಬೇರೆ ನೋಡು, ಎಷ್ಟು ಸಾಧಕರಿದ್ದಾರೆ. ಆ ಸಾಧಕರು ನೋಡಿದಾಗ ನಿನಗೇನು ಕಡಿಮೆ ಇದೆ. ಬೇರೆ ಇವರು ಈಗ ಕೈ, ಕಣ್ಣು, ಆರ್ಗನ್ಸ್ ಕೆಲವೊಬ್ಬರು ಇದ್ದಾಗ
ಅವ್ರನ್ನ ನೋಡಿದಾಗ ನಮಗೆಲ್ಲ ದೇವ್ರು ಕೊಟ್ಟಾಗ ನಾನೇನು ಮಾಡಬೇಕು ಮಾಡಬೇಕಲ್ವಾ ಅಂತ ಅದನ್ನು ನಿಧಾನಕವಾಗಿ ಕೌನ್ಸ್ಲಿಂಗ್ ಮಾಡಿ ಅವ್ರನ್ನ ಚೇಂಜಸ್ ಮಾಡೋದು ಒಬ್ಬ ಮೋಟಿವೇಶನ್ ಸ್ಪೀಕರ್ ಆದ ಕರ್ತವ್ಯ ಆಗಿರುತ್ತೆ. ತುಂಬ ನಗುವಾಗಿರಬೇಕು, ನಾವು ಕೋಪ ಮಾಡ್ಕೊಳಕ್ಕಾಗಲ್ಲ. ಹೌದು, ಒಂದು ಪ್ರಯತ್ನ ಅಲ್ಲ, 2 ಪ್ರಯತ್ನ ಮಾಡೋಣ. ಬಂದಿದೆಯಾ ಸರ್ ನಿಮಗೆ? ಬರಲ್ಲ. ಯಾಕೆ ಬರುತ್ತೆ ಅಂತಂದರೆ ಬರೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರ ಮಕ್ಕಳು ಸಹಜವಾದ ಗುಣನೇ ತಪ್ಪು ಮಾಡೋದೆ. ಮಕ್ಳಿಗೆ ಸಹಜವಾದ ಗುಣನೇ ಡೈವರ್ಷನ್. ನೀವು ಹೇಳಿರಲ್ಲ, ಮೈಂಡ್, ಮೂಡ್, ಸ್ವಿಂಗ್, ಇದೆಲ್ಲ ಪದಗಳು ಇವಾಗ ಬಂದಿದೆ ಅಲ್ವಾ? ಹೌದು. ಹಾಗೆ ಆ ಮಕ್ಕಳಿಂದನೇ ಬಂದಿರೋ ಅದನ್ನು ನಾವು ಹೋಗ್ಲಾಡಿಸ್ಬೇಕು. ಓಕೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ನಾನು ಎಕ್ಸೆಲ್ ಅಕಾಡೆಮಿನ ಕೇಳ್ತಾ ಬಂದಿದ್ದೀನಿ. ಅಂದರೆ ಎಕ್ಸೆಲ್ ಅಕಾಡೆಮಿ ನೋಟ್ಸ್ ಬಗ್ಗೆ, ಸ್ಟಡಿ ಮೆಟೀರಿಯಲ್ ಬಗ್ಗೆ ಗ್ರಾಮೀಣ ಭಾಗದಲ್ಲಿ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಇದನ್ನು ನೀವು ಹೇಳಿರೋದು ಅಲ್ಲ, ಇದನ್ನು ನಾವು ಕೇಳಿರೋದು ಅಲ್ಲ, ಇದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು. ನಾನು ಹಾವೇರಿ ಜಿಲ್ಲೆ ಬ್ಯಾಡಗಿಯವಳು. ಸೊ ಅಲ್ಲಿ ಅಕ್ಕಪಕ್ಕ ಇರುವಂತಹ ಮಕ್ಕಳೆಲ್ಲ ಸ್ಟಡಿ ಮೆಟೀರಿಯಲ್ಸ್ನ ತರಿಸ್ಕೊಂಡು ಓದ್ತಾ ಇದ್ರು. PUಗೆ ಎಕ್ಸಾಮ್ ಫೇಸ್ ಮಾಡೋದು ಹೇಗೆ, ಅಥವಾ ನೀಟ್ CET ಎಕ್ಸಾಮ್ ಫೇಸ್ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು. ನೀವಂದರೆ ಇಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ ತಗೊಂಡು ಪಾಸ್ ಆಗಿರೋರು ಸಾವಿರಾರು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಬಟ್ Excel Academy not only providing quality, quantity education, but it's also a very responsible when it comes to society. ನೀವು ತುಂಬ ಸ್ಟೂಡೆಂಟ್ಸ್ಗಳಿಗೆ ಕೈಯಾರೆ ಫೀಸ್ ಹಾಕಿ ನೀವು ಕಲಿಸಿರೋ ಉದಾಹರಣೆಗಳಿದೆ. ನೀವೇ ಸ್ಟಡಿ ಮೆಟೀರಿಯಲ್ ಕಳಿಸಿರೋ ಉದಾಹರಣೆ ಇದೆ. ಮತ್ತು ನಿಮ್ಮ ಸ್ಟಡಿ ಮೆಟೀರಿಯಲ್ ಅನ್ನೋದೇನಿದೆಯಲ್ಲ, ಅದು ನಿಮ್ಮ ಸ್ಟ್ರೆಂತ್ ಆ್ಯಕ್ಚುಲಿ. ಓಕೆ, ಆ ಸ್ಟ್ರೆಂತ್ನ ಹೇಗೆ ಪ್ರಿಪೇರ್ ಮಾಡ್ತೀರಿ? ಆ ಸ್ಟ್ರೆಂತ್ ವಿದ್ಯಾರ್ಥಿಗಳಿಗೆ ಎಷ್ಟು ಇಂಪಾರ್ಟೆಂಟ್? ತುಂಬ ಇಂಪಾರ್ಟೆಂಟ್. ಈ ಸ್ಟಡಿ ಮೆಟೀರಿಯಲ್ ಅನ್ನೋದು ಮಕ್ಕಳಿಗೆ ಅದು ಎಷ್ಟು ಇದಾಗುತ್ತೆ ಅಂದರೆ ಅವರೇ ಮಾಸ್ಟರ್ನಾಗಿ ಮಾಡುತ್ತೆ ಅದನ್ನು. ಈ ಬುಕ್ಕಲ್ಲಿ ಹೇಗಿರುತ್ತೆ ಅಂತಂದರೆ, ಸ್ಟಡಿ ಮೆಟೀರಿಯಲ್ಲಿ ಥಿಯರಿ ಹೈಲೈಟ್ ಮಾಡ್ತೀವಿ, ನೀಟಿಗೆ ಬರೋದು CETಗೆ ಬರೋದನ್ನೇ ನಾವು ಹೈಲೈಟ್ ಮಾಡ್ತೀವಿ. ನೆಕ್ಸ್ಟು ಆ ಹೈಲೈಟ್ ಆಗಿರೋ ಕ್ವಶನ್ಸಲ್ಲಿ ಏನೇನು ಬರ್ಬೋದು, ನೀಟಿಗೆ ಬರ್ಬೋದು, CETಗೆ ಬರ್ಬೋದು, ಆ ಕ್ವಶನ್ ಕೊಟ್ಟು ಮತ್ತು ಕೀ ಆನ್ಸರ್ನ ನಾವು ಕೊಡ್ತೀವಿ. ಕೀ ಆನ್ಸರ್ ಜೊತೆಗೆ ಇನ್ಸು ಸೊಲ್ಯೂಷನ್ನ ಕೂಡ ಕೊಡ್ತೀವಿ. ಇದೆಲ್ಲ ಏನಾಗುತ್ತೆ, ಕ್ವಶನ್ಗೆ ಆನ್ಸರ್ ಹೇಗೆ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಮಕ್ಕಳಿಗೆ ಆ ಒಂದು ಬುಕ್ಸೇ ಅವ್ರಿಗೆ ಒಂದು ಒಳ್ಳೆ ಗೈಡರ್ ಆಗ್ತಾರೆ. ಗೈಡರ್ ಆಗಿದಾಗ ಏನಾಗುತ್ತೆ, ಅವ್ರು ಅಕಸ್ಮಾತ್ ಸೆಲ್ಫ್ ಸ್ಟಡಿ ಮಾಡಬೇಕು ಅಂದರೂ ಕೂಡ ಆ ಬುಕ್ಕಿನ ಓದಿ ನೀಟ್ನ ಕ್ರ್ಯಾಕ್ ಮಾಡಿರೋ ಉದಾಹರಣೆ ನಮ್ಮ ಸಂಸ್ಥೆನಿದೆ. ಅದಕ್ಕೆ ಆ ಸ್ಟಡಿ ಮೆಟೀರಿಯಲ್ ಅಷ್ಟೇ ವಿಶೇಷವಾಗಿ ನಾವು ಮಾಡಿದ್ದೀವಿ. ನಮ್ಮ ಎಕ್ಸೆಲ್ ಸಂಸ್ಥೆಯಲ್ಲಿ ಸ್ಟಡಿ ಮೆಟೀರಿಯಲ್ನ ಬಂದು ತೊಗೊಂಡು ಹೋಗ್ತಾರೆ. ಅದನ್ನೇ ಬರೋಕ್ಕಾಗಿಲ್ಲ ಅಂದರೂ ನಾವು ಪೋಸ್ಟಲ್ ಮುಖಾಂತರ ಅವ್ರಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದನ್ನೇ ಪೋಸ್ಟಲ್ ಕೋಚಿಂಗ್ ಕೂಡ ಅಂತ ನಾವು ಕರಿತೀವಿ. CET ಆಗಿರ್ಬೋದು, ನೀಟ್ ಆಗಿರ್ಬೋದು. ಸೊ OMR ಫಿಲ್ ಮಾಡೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದು, ಇಟ್ ಲುಕ್ಸ್ ಈಸಿ ವೆರಿ, ಬಟ್ ಸ್ಟೂಡೆಂಟಿಗೆ ಅದನ್ನು ತುಂಬ ತಲೆಗೆ ಹಚ್ಕೊಂಡಾಗ, ಅಥವಾ ತುಂಬ ಸ್ಟ್ರೆಸ್ ಆದಾಗ ಸ್ಟೂಡೆಂಟು, ಅಥವಾ ತುಂಬ ಆಂಗ್ಸೈಟಿ ಆದಾಗ, ಅಥವಾ ಸ್ಟೂಡೆಂಟಿಗೆ ಗಾಬರಿಗಾದಾಗ ಅಲ್ಲಿ ಮಿಸ್ಟೇಕ್ಸ್ ಆಗೋ ಸುಮಾರು ಉದಾಹರಣೆಗಳಿರುತ್ತೆ. ಆನ್ಸರ್ ಗೊತ್ತಿದ್ರು, ಆನ್ಸರ್ ಕರೆಕ್ಟ್ ಇದ್ರೂ OMR ಶೀಟಲ್ಲಿ ಫಿಲ್ ಮಾಡುವಾಗ ABC ಬದಲಿ ಇನ್ನೊಂದು ಯಾವುದು B ಇರುತ್ತೆ, C ಇದ್ದಿದ್ದು D ಮಾಡಿದರೆ ಮಾರ್ಕ್ಸ್ ಲೂಸ್ ಆಗುತ್ತೆ. ಸೊ OMR ಫಿಲ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಮತ್ತು ಎಕ್ಸೆಲ್ನಲ್ಲಿ ಅದನ್ನು ಹೇಗೆ ಹೇಳ್ಕೊಡ್ತಾರೆ? ಈ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಮೇಡಮ್. ಈಗ ಏನಂದರೆ, ಈ ವರ್ಷ ಎಕ್ಸಾಮಲ್ಲಿ ಮಕ್ಕಳು 50% ಫೇಲ್ಯೂರ್ ಆಗಿರೋದು ಟೈಮ್ ಮ್ಯಾನೇಜ್ಮೆಂಟ್. ಹೌದು. ಹೇಗೆ ಅಂದರೆ, ಮಕ್ಕಳಿಗೆ ಲೆಂತಿ ಕ್ವಶನ್ ಕೊಟ್ಟರೆ 1 ಮಿನಿಟ್ಗೆ ಒಂದು ಕ್ವಶನ್ ಆನ್ಸರ್ ಮಾಡಬೇಕಾಗಿರೋ ಟೈಮಲ್ಲಿ ಕ್ವಶನ್ ಓದಕ್ಕೇನೆ ಅವರು 1 ಮಿನಿಟ್ 2 ಮಿನಿಟ್ಸ್ 3 ಮಿನಿಟ್ಸ್ ಹಾಗೆ ಏನಾಗ್ತದೆ ಅಂದರೆ, ಮಕ್ಕಳಿಗೆ 1 ಮಿನಿಟಲ್ಲಿ ಕ್ವಶನ್ ಓದೋದು, ಆನ್ಸರ್ ಮಾಡೋದು ಮತ್ತು OMR ಬಬಲ್ ಮಾಡೋದು ಆಗ್ತಾ ಇಲ್ಲ. ಇದು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಆಗಲ್ಲ. ಪ್ರಾಕ್ಟೀಸ್ ಮಾಡಿದರೂ ಕೂಡ ಎಕ್ಸಾಮ್ ಹಾಲಲ್ಲಿ ನೀವು ಹೇಳಿದ್ರಿ ಮನಸ್ಥಿತಿ ಅನ್ನೋದು ತುಂಬ ಇಂಪಾರ್ಟೆಂಟು. ಹೇಗೆ ಅವರ ಮನಸ್ಥಿತಿ ಇಟ್ಕೊಂಡು ಮಾಡ್ತಾರೆ, ಆ 3 ಅವರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಅವ್ರು ಏನು ಮಾಡಬೇಕು, ಒಂದು ಕ್ವಶನ್ಗೆ ಆನ್ಸರ್ ಮಾಡ್ಬೇಕಾದ್ರೆ ಕ್ವಶನ್ನ 30 ಸೆಕೆಂಡಲ್ಲೇ ಓದಬೇಕು ಅವರು. ಇನ್ನು 30 ಸೆಕೆಂಡಲ್ಲಿ ಅರ್ಧ 15 ಸೆಕೆಂಡು ಕ್ವಶನ್ಗೆ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಆನ್ಸರ್ ಫೈಂಡ್ ಔಟ್ ಆದಮೇಲೆ OMR ಅಲ್ಲಿ ಬಬ್ಲಿಂಗ್ ಮಾಡಬೇಕು. ಇದೆಲ್ಲ ಕೇವಲ 1 ನಿಮಿಷದಲ್ಲೇ ಮಾಡಬೇಕಾಗತ್ತೆ. ಅವರು 1 ನಿಮಿಷದಿಂದ ಮೇಲೆ ತಗೊಳ್ಳಿ 180 ಕ್ವಶನ್ 180 ಮಿನಿಟ್ಸ್. ಏನಾಗುತ್ತೆ, ಇನ್ನೊಂದು ಕ್ವಶನ್ಗೆ ಅವರು ಗಾಬರಿ ಆಗ್ತಾರೆ, ಅವ್ರೇನಾಗುತ್ತೆ ಟೆನ್ಷನ್ ಮಾಡ್ಕೋತಾರೆ. ಟೆನ್ಷನ್ ಮಾಡ್ಕೊಂಡು ಏನಾಗುತ್ತೆ, ನೀವು ಹೇಳಿದ್ರಿ ಒಂದು ಕ್ವಶನ್ ಆನ್ಸರ್ ಗೊತ್ತಿದ್ರು B ಗಿದ್ದಿದ್ದು C ಹಾಕ್ತಾರೆ, C ಗಿದ್ದಿದ್ದು A ಹಾಕ್ತಾರೆ. ಅವ್ರ ಮೈಂಡ್ ಅವಾಗ ವರ್ಕ್ ಆಗಲ್ಲ, ತುಂಬಾ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. ಪ್ರಾಕ್ಟಿಕಲ್ ಆಗಿ ಒಂದು ಸ್ಟೂಡೆಂಟ್ಸು ನಾವು ಅಡ್ಮಿಷನ್ ತೊಗೋಬೇಕಾದ್ರೆ ನಾನೇ ಖುದ್ದಾಗಿ ಕೂತ್ಕೊಂಡಿದ್ದಾಗ ಆ ಟೈಮಲ್ಲಿ ಅವ್ರು ಬಂದು ಮಾತಾಡಿದ್ರು, ಸರ್ ನಾನು ಈ ವರ್ಷ ಏನು ಮಾಡಿದ್ದೀನಿ, ನನ್ನಲ್ಲಿ 60 ಮಾರ್ಕ್ಸ್ ನಾನಾಗಿ ನಾನೇ ಕಳ್ಕೊಂಡೆ. ಕಾರಣ ಏನಂದರೆ,
ಅವರು ಸೀರಿಯಲ್ ನಂಬರ್ 5 ಸ್ಟಾರ್ಟ್ ಮಾಡೋಕ್ಕೆ ಬಬ್ಲಿಂಗ್ ಮಾಡೋಕ್ಕೆ ಹೋಗಿ 6 ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಕಂಪ್ಲೀಟ್ 12 ಕ್ವಶನ್ ಆಗೋವರೆಗೂ ನೋಡ್ಕೊಂಡೇ ಇಲ್ಲ, ಆನ್ಸರ್ ಕರೆಕ್ಟಾಗಿ ಮಾಡಿದ್ದಾರೆ. ಬಟ್ ಸೀರಿಯಲ್ ನಂಬರ್ ಚೇಂಜ್ ಆಯಿತು. ಹಾಗೇನಾಯಿತು ಅಂದರೆ ಕಂಪ್ಲೀಟ್ 12 ಕ್ವಶನ್ನು ಹೋಯ್ತು, ನೆಗೆಟಿವ್ ಮಾರ್ಕಿಂಗು ಆಯಿತು, ಮಾರ್ಕ್ಸ್ ಕಳ್ಕೊಂಡ್ರು. ಈ ವರ್ಷನೇ ಮೆಡಿಕಲ್ ಆಗ್ತಾ ಇತ್ತು ಆ ಸ್ಟೂಡೆಂಟ್ಗೆ. ಇದಕ್ಕೆ ಕಾರಣ ಏನಂದರೆ ಅವ್ರಿಗೆ ಗೊತ್ತಿದ್ರು ಕೂಡ ತಪ್ಪು ಯಾಕಾಗತ್ತೆ ಅಂದರೆ ಅಲ್ಲಿನ ಮನಸ್ಥಿತಿ, ಎಕ್ಸಾಮ್ ಹಾಲಲ್ಲಿ ಅವರು ತುಂಬ ಭಯ ಪಟ್ಕೊಂಡು ಆಗಿರೋ ಸ್ಥಿತಿ. ಅದಕ್ಕೆ 1 ಮಿನಿಟ್ಗೆ 1 ಕ್ವಶನ್ ಆನ್ಸರ್ನ ನಾವು ಮಾಡಬೇಕು ಅಂದರೆ ನಾನು ಡೈಲಿ ಟೆಸ್ಟು, ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟ್ ಎಲ್ಲ ಮಾಡಿ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿನೇ ಅವ್ರಿಗೆ ನಾವು ರೆಡಿ ಮಾಡಿದಾಗ ಈ ಒಂದು ಟೆನ್ಷನ್ನು ರಿಲೀಫ್ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಫೇಲ್ಯೂರ್ ಆಗ್ತಿರೋದು ಇದರಿಂದನೇ. ಅದಕ್ಕೆ ಹೌದು. ಮತ್ತು OMR ಬಬಲಿಂಗು ಅಷ್ಟೇ, ನಿಧಾನಕ್ಕೆ ಅವರು ಸರ್ಕಲಿಂದ ಈಚೆ ಬರಬಾರ್ದು. ಆ ಸರ್ಕಲಿಂದ ಈಚೆ ಬತ್ತಂದರೆ OMR ಅಲ್ಲಿ ಬಬಲ್ ಆಗೋದು, ಅದು ಇನ್ವ್ಯಾಲಿಡ್ ಆಗಿಬಿಡುತ್ತೆ. ಓಕೆ, ರೈಟ್ ಸರ್. ಈಗ ತುಂಬ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ನಿಮ್ಮ ಹತ್ರ ಬರ್ತಾರೆ ಅಂತ ಅಂದರೆ, ಹೌದು. ಸೊ ಅದು ಬೀದರ್ನಿಂದ ಹಿಡಿದು ಇಲ್ಲಿ ಬೆಂಗಳೂರುವರೆಗೂ ಆಗಿರ್ಬೋದು, ಅಥವಾ ಇಲ್ಲಿ ಬಳ್ಳಾರಿಯಿಂದ ಹಿಡಿದು ಆ ಕಡೆ ಉಡುಪಿವರೆಗೂ ಆಗಿರ್ಬೋದು. ಸೊ ಸುಮಾರು ಸ್ಟೂಡೆಂಟ್ಸು, ಸಾವಿರಾರು ಸ್ಟೂಡೆಂಟ್ಸು ಬರ್ತಾರೆ, ಗ್ರಾಮೀಣ ಭಾಗದವರು ಬರ್ತಾರೆ. ಅವ್ರಿಗೆಲ್ಲ ಟೀಚ್ ಮಾಡ್ತಾ ನೀವು ಇಲ್ಲಿವರೆಗೂ ಬಂದಿದ್ದೀರಾ. ಸೊ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂತಂದರೆ, ಆ ಎಲ್ಲ ವಿದ್ಯಾರ್ಥಿಗಳು ಒಂದೊಂದು ರೀಜನಿಂದ ಬಂದಿರ್ತಾರೆ. ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿ ಹೋಗಿರುತ್ತೆ. ಸೊ 10th ಅವರ ಲ್ಯಾಂಗ್ವೇಜ್ ನೇಟಿವ್ ಲ್ಯಾಂಗ್ವೇಜ್ ಇದ್ರು, ಅವರು PU ತಗೊಂಡಾಗ ಅವ್ರಿಗೆ ಇಂಗ್ಲೀಷ್ ಆ್ಯಡ್ ಆಗ್ತಾ ಹೋಗುತ್ತೆ. ಇಂಗ್ಲೀಷ್ ಸೈನ್ಸ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಬಟ್ ನೀಟ್ ಮತ್ತು CET, IIT ಇದಕ್ಕೆಲ್ಲ ಪ್ರಿಪೇರ್ ಮಾಡಬೇಕು, JEEಗೆಲ್ಲ ಪ್ರಿಪೇರ್ ಮಾಡಬೇಕು ಅಂತಂದರೆ ಅಡ್ವಾನ್ಸ್ಡ್ ಆಗಿರಬೇಕು. ಫ್ಯಾಕಲ್ಟಿ ಏನೋ ಅಡ್ವಾನ್ಸ್ ಆಗಿದ್ದಾರೆ ನಿಮ್ಮ ಹತ್ರ, ಆದರೆ ಈ ಮಕ್ಕಳ ಲ್ಯಾಂಗ್ವೇಜ್ ಕೂಡ ಇಂಪ್ರೂವ್ ಮಾಡೋದಿರುತ್ತಲ್ಲ, ತುಂಬ ಇಂಪಾರ್ಟೆಂಟ್. ಅದನ್ನ ಹೇಗೆ ಮಾಡ್ತೀರಿ? ಹೇಗೆ ಅಂದರೆ, ಈಗ ನೀವು ಹೇಳ್ದಂಗೆ ಕನ್ನಡ ಮಾಧ್ಯಮದಿಂದ ಬರ್ತಾರೆ ಮಕ್ಕಳು, ಮತ್ತು ಅವ್ರಿಗೆ ಮನಸ್ಥಿತಿ ಏನಾಗಿರುತ್ತೆ, ನನಗೆಲ್ಲಿ ಭಯ ಇರುತ್ತೆ, ಇಂಗ್ಲೀಷ್ ಅನ್ನೋದೇ ಭಯ ಇರುತ್ತೆ. ಅವು ಫಸ್ಟ್ ಹೇಳ್ತೀವಿ, ಈಗ ಎಕ್ಸಾಮ್ ಇರೋದು ಇಂಗ್ಲೀಷ್ ಮಾಡಲ್ಲೇ, ನೀವು ಅದನ್ನು ಪ್ರಿಪ್ರೇಷನ್ ಮಾಡ್ಕೊಳ್ಳೇಬೇಕಾಗತ್ತೆ. ಫಸ್ಟ್ ಅದನ್ನು ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಏನಿಲ್ಲ, ಎಲ್ಲ ಕನ್ನಡ ಮಾಧ್ಯಮದ ಮಕ್ಕಳು, ಎಷ್ಟೋ ಮಕ್ಕಳು ಮೆಡಿಕಲ್ ಸೀಟ್ ತೊಗೊಂಡು ಹೋಗಿದ್ದಾರೆ. ಆ ಉದಾಹರಣೆಗಳನ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡಿ ಅವ್ರಿಗೆ ಹೇಳಿ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತೀವಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅವರೇ ಅವರೇ ಮೈಂಡಿಗೆ ತಗೊಂಡು ನನಗೆ ಆಗಲ್ಲ ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ. ಅದು ನಾವು ಹೇಳಲೇಬೇಕು. ಈಗ ನೀವು ಹೇಳಿರೋ ಮಾತಲ್ಲಿ ಖಂಡಿತ ಸತ್ಯ ಇದೆ, ಅದು ಹಂಗಿದೆ. ರೂರಲ್ ಮಕ್ಳಿಗೆ ಅದೊಂದು ಮೈಂಡ್ ಸೆಟ್ ಇದೆ, ಅದು ಬಿಡಬೇಕು. ಕನ್ನಡ ಮಾಧ್ಯಮ ಆಗಲಿ ಇಂಗ್ಲೀಷ್ ಆಗಲಿ ಅದೆಲ್ಲ ಮ್ಯಾಟ್ರ್. ನೀನು ಇಲ್ಲಿ ಹೇಗೆ ನೀನು ಪರ್ಫಾರ್ಮ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆಮೇಲೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಮಕ್ಕಳಿಗೆ ಎಲ್ಲ ವರ್ಗದ ಜನ ಏನು ಮಕ್ಕಳು ಬರ್ತಾರೆ ಅದಕ್ಕೆ ಫ್ಯಾಕಲ್ಟಿಗೆ ಹೇಳಿರ್ತೀವಿ, ನೀವು ಬ್ಯಾಲೆನ್ಸ್ ಮಾಡಬೇಕು. IQ ಲೆವೆಲ್ ಜಾಸ್ತಿ ಇರ್ತಾರೆ, IQ ಲೆವೆಲ್ ಕಡಿಮೆ ಇರ್ತಾರೆ, ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಅವ್ರ ಪ್ರಾಪರ್ ಗೈಡ್ಲೈನ್ಸ್ ಆಗಿರುತ್ತೆ ಆಲ್ರೆಡಿ ನಮ್ಮ ಅಕಾಡೆಮಿಕ್ ಟೀಮಿಂದ. ಸೊ ಅದಕ್ಕೆ ಗೈಡ್ ಮಾಡಿ ಕರೆಕ್ಟಾಗಿ ನೀವು ಹೇಳೋ ಥರ ಡಿಫ್ರೆನ್ಸ್ ಇರೋ ಮಕ್ಕಳನ್ನ ನಾವು ಒಂದೇ ಥರ ಇದು ಮಾಡ್ತಾ ಹೋಗ್ತೀವಿ. ಸರ್, ಈಗ ಸ್ಟೂಡೆಂಟ್ಸು ಈ ನೀಟು ಅಥವಾ CET, IIT, JEE ಇದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಅಂತಂದರೆ ಸಿಕ್ಕಾಪಟ್ಟೆ ಪ್ರೆಷರೈಸ್ಡ್ ಆಗಿರ್ತಾರೆ ಸರ್. ಅಂದರೆ ಅವರ IQಗೂ ಅಥವಾ ಅಲ್ಲಿದ್ದಕ್ಕೂ ಅಥವಾ ಸಿಲೆಬಸ್ಗೂ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ, ಸಮಾನವಾಗಿರಲ್ಲ. ಮಕ್ಕಳನ್ನ ಸಮಾನವಾಗಿ ತೊಗೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವೆಲ್ ಸರ್, ವೆನ್ ಇಟ್ ಕಮ್ಸ್ ಟು ಸ್ಟಡಿ, UPSC ಮಾಡೋದಕ್ಕೆ ಇಷ್ಟು ಅವರ್ ಸ್ಟಡಿ ಮಾಡಬೇಕು ಅನ್ನೋದಿರುತ್ತೆ. ನೀಟ್ ಎಕ್ಸಾಮ್ ಬರೀಬೇಕು ಅಂದರೆ ಇಷ್ಟು ಅವರ್ ಸ್ಟಡಿ ಮಾಡಬೇಕು, JEEಗೆ ಇಷ್ಟು ಅವರ್ ಅಂತ ಇರುತ್ತೆ. ಸೊ ಎಕ್ಸೆಲಿಗೆ ಬಂದಂಥ ಮಕ್ಕಳು ದಿನಕ್ಕೆ ಎಷ್ಟು ಅವರ್ ಸ್ಟಡಿ ಮಾಡಬೇಕು, ಅವ್ರಿಗೆ ಎಷ್ಟು ಅವರ್ ಸ್ಟಡಿ ಮಾಡಿಸ್ತೀರಾ? ಏನು ಮಿನಿಮಮ್ 14 hours ಮೇಡಮ್, ಮಿನಿಮಮ್ 14 hours ಮಾಡಿದ್ರೇ ಅವರು ಸಕ್ಸಸ್ ಆಗೋದು. ನೀಟಲ್ಲಿ ಆಗಲ್ಲ, ಇಲ್ಲ ಅಂದರೆ ಅದಕ್ಕಿಂತ ಕಡಿಮೆ ಅಂತ ಅವ್ರ ಮೈಂಡ್ ಸೆಟ್ ಇಟ್ಟರೆ ಆಗೋದಿಲ್ಲ. 14 hours ಬೇಕು. ಸೊ ಅದರ ಕಾಂಟ್ರಿಬ್ಯೂಷನ್ ಒಂದು ಕ್ಲಾಸ್ ರೂಮ್ಸ್ ಅಲ್ಲಿ ಆಗುತ್ತೆ. ಆಫ್ಟರ್ ಕ್ಲಾಸ್ ರೂಮ್ಸು ಅವರ ರೂಮ್ಸ್ ಅಲ್ಲಿ ಮತ್ತೆ ಈ ಹಾಸ್ಟೆಲ್ ಅಲ್ಲೂ ಕೂಡ ಬೇಕಾಗುತ್ತೆ. ಸೊ ಅದಕ್ಕೇನೆಲ್ಲ ವ್ಯವಸ್ಥೆ ಇದೆ ಹಾಗಾದ್ರೆ? ಈಗ 14 hours ಅಲ್ಲಿ ನಾವು ಹೇಗೆ ಡಿವೈಡ್ ಮಾಡ್ತೀವಿ ಅಂದರೆ, ಬೆಳಿಗ್ಗೆ 8ರಿಂದ ಸಾಯಂಕಾಲ 4:00ವರೆಗೂ ಕೋಚಿಂಗ್ ಇರುತ್ತೆ. ಪ್ರತಿದಿನವೂ ಅದೇ ಥರ ಇರುತ್ತೆ. ಕೋಚಿಂಗ್ ಟೈಮಿಂಗ್ಗೆ 8ರಿಂದ 4:30. ಒಂದೊಂದು ನಾವೇನು ಮಾಡ್ತೀವಿ ಸಬ್ಜೆಕ್ಟ್ ಕೂಡ 90 minutes, ಅಂದರೆ 1.5 hour ಟೀಚಿಂಗ್. ಫಿಸಿಕ್ಸ್ಗೆ 90 minutes, ಕೆಮಿಸ್ಟ್ರಿಗೆ 90 minutes, ಆ ಥರ ಟೀಚ್ ಮಾಡ್ತೀವಿ. ಜೊತೆಗೆ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. 4:30 ಒಳಗಡೆ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಈ ಡೈಲಿ ಟೆಸ್ಟು ಆದಮೇಲೆ 1/2 hour ಸ್ನ್ಯಾಕ್ಸ್ ಬ್ರೇಕ್ ಇರುತ್ತೆ. ಯಾರಿಗೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ನ್ಯಾಕ್ಸ್ ಬ್ರೇಕ್ ಆಗಿದ ತಕ್ಷಣ 5 to 8 ಪ್ರಾಕ್ಟೀಸ್ ಸೆಷನ್ ಆರ್ ಡೌಟ್ ಕ್ಲಾರಿಫಿಕೇಶನ್ ಅಂತ ಮಾಡ್ಕೊಡ್ತೀವಿ. ಈ ಡೌಟ್ ಕ್ಲಾರಿಫಿಕೇಶನ್ ಏನಾಗುತ್ತೆ, ಮಕ್ಕಳಿಗೆ ಬೆಳಗ್ಗೆ ಪಾಠ ಆಗಿದೆ, ಅದೇ ಟೀಚರು ಇದ್ದು 5 to 8
ಅವ್ರಿಗೆ ಏನೇ ಡೌಟ್ ಇದ್ರೂ ಕ್ಲಾರಿಫೈ ಮಾಡಿಕೊಡ್ತಾರೆ. ಈ 3 hours ಇದು ಬೇಕೇ ಬೇಕು ಮಕ್ಕಳಿಗೆ. ಈ ಡೌಟ್ ಕ್ಲಾರಿಫೈ ಆದಮೇಲೆ 3 hours ಆದಮೇಲೆ ನೆಕ್ಸ್ಟು 8 ಇಂದ 9 ಊಟದ ವ್ಯವಸ್ಥೆ ಇರುತ್ತೆ. ಊಟ ಮುಗಿಸ್ಕೊಂಡು ಮತ್ತೆ ಸೆಲ್ಫ್ ಸ್ಟಡಿ ಎಲ್ಲಿವರೆಗೂ ಒಂದು 10:30 11ವರೆಗೂ ಸೆಲ್ಫ್ ಸ್ಟಡಿ ವೈಯಕ್ತಿಕವಾಗಿ ಕೂತ್ಕೊಂಡು ಓದಬೇಕು ಅವರು. ಆ ಟೈಮಲ್ಲೂ ಕೂಡ ಜೇಲ್ಸ್ ಇರ್ತಾರೆ, ಜೂನಿಯರ್ ಲೆಕ್ಚರರ್ ಮತ್ತೆ ವಾರ್ಡನ್ಸ್ ಇರ್ತಾರೆ, ಅವ್ರನ್ನ ನೋಡ್ಕೋಬೇಕಲ್ಲ. ಇಲ್ಲ ಕೂತ್ಕೊಂಡಿದ್ರೆ ಸುಮ್ಮನೆ ಅವ್ರು ಏನು ಮಾಡ್ತಾವ್ರೆ ಅಂತ ಗೊತ್ತಾಗಲ್ಲ. ಅವ್ರನ್ನ 24 hours ಮಾನಿಟರಿಂಗ್ ಮಾಡ್ತೀವಿ. ಈ ಟೈಮಲ್ಲಿ ಓದೋ ಟೈಮಲ್ಲೂ ಕೂಡ ನಮ್ಮವ್ರು ಅಲ್ಲಿ ಇರ್ತಾರೆ, ನಮ್ಮ ಜೇಲ್ಸ್ ಇರ್ತಾರೆ, ನಮ್ಮ ವಾರ್ಡನ್ಸ್ ಇರ್ತಾರೆ. ಇದ್ದು ಅವ್ರು ಏನು ಓದ್ತಾ ಇದ್ದಾರೆ ನೋಡ್ತಾರೆ. ಜೊತೆಗೆ ಅವ್ರಿಗೇನೋ ಅಲ್ಲೇ ಡೌಟ್ ಬಂತ ಜೂನಿಯರ್ ಲೆಕ್ಚರ್ ಅವ್ರಿಗೆ ಇದು ಮಾಡ್ತಾರೆ ಯಾವಾಗ ಸ್ಟಡಿ ಅವರ್ಸ್ ನೈಟಲ್ಲಿ. ಅದಾದಮೇಲೂ ಕೂಡ ಡೌಟ್ ಇದೆ ಅಂತಂದರೆ ನೆಕ್ಸ್ಟ್ ಡೇ ಅವರಿಗೆ ಮೇನ್ ಲೆಕ್ಚರರ್ಸ್ ಏನು ನಮ್ಮ ಮೇನ್ ಫ್ಯಾಕಲ್ಟಿ ಬರ್ತಾರೆ ಆ ಟೈಮಲ್ಲಿ ಕ್ಲಾರಿಫೈ ಮಾಡ್ತಾರೆ. ಇದೆಲ್ಲ ಬೆಳಗ್ಗೆ 8ರಿಂದ ಸ್ಟಾರ್ಟ್ ಆದರೆ ರಾತ್ರಿ 10:30 11 ಗಂಟೆವರೆಗೂ ನಾವು ಈ ಥರ ಓದಿಸ್ತೀವಿ. ಆಮೇಲೆ ಸುಸ್ತಾಗಿ ಹೋಗಿ ಮಲ್ಕೊಂಡ್ಬಿಡ್ತಾರ ಮಕ್ಕಳು. ಮಾಡಲೇಬೇಕು, ಯಾಕೆಂದರೆ ರೆಸ್ಟ್ ಬೇಕು ಮಕ್ಕಳಿಗೆ. ಗ್ಯಾಪ್ ಇರುತ್ತೆ ಮಧ್ಯೆ. ಈಗ 14 hours ಅಂದರೆ ಕಂಟಿನ್ಯೂಷನ್ ಇರೋದಿಲ್ಲ. ಆ ಥರ ಮಕ್ಳಿಗೆ ನಾವು ಏನಾಗುತ್ತೆ ಗ್ಯಾಪ್ ಕೊಡಲೇಬೇಕಾಗುತ್ತೆ. ಅವ್ರಿಗೆ ರೆಸ್ಟ್ ಕೊಡ್ತೀವಿ, ಕೊಟ್ಟು ಅವ್ರಿಗೆ ಬ್ರೇಕ್ ಕೊಟ್ಟು ಊಟ ಮತ್ತು ಆ ಟೈಮಲ್ಲೆಲ್ಲ ರೆಸ್ಟ್ ಇರ್ತವೆ. ಈ ಥರ 14 hours ಅವ್ರನ್ನ ನಾವು ರೆಡಿ ಮಾಡಿಕೊಂಡು ರ್ಯಾಂಕ್ ತೆಗೆಸಿ ಕಳಿಸ್ಕೊಡ್ಬೇಕು ಅಂದರೆ ಇದು ಬೇಕೇ ಬೇಕು ಅಲ್ವಾ. ಇಲ್ಲಾಂದ್ರೆ ತಂದೆ ತಾಯಿ ಜವಾಬ್ದಾರಿ, ನಮ್ಮ ಜವಾಬ್ದಾರಿ, ನಾವಿಬ್ರು ಜವಾಬ್ದಾರಿ ಇದ್ದೇ ಇರುತ್ತದೆ. ಇಲ್ಲಿ ನನಗೆ ಕಳ್ಸಿದ್ಮೇಲೆ ನಮ್ಮ ಮಕ್ಳು ಅವರು ಅವನ್ನ ನೋಡಿಕೊಂಡು ಸರಿಯಾಗಿ ರೆಡಿ ಮಾಡಿ ಮಾನಿಟರಿಂಗ್ ಮಾಡಿ ಕಳಿಸ್ಕೊಡೋದು ಜವಾಬ್ದಾರಿ ನಮಗೆ. ಸರ್, ಈ ಲಾಂಗ್ ಟರ್ಮ್ ಕೋರ್ಸಿಗೆ ಯಾವಾಗ ಅಡ್ಮಿಷನ್ ಸ್ಟಾರ್ಟ್ ಆಗುತ್ತೆ? ವಿಚ್ ಮಂತ್ ಸರ್? ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟಾರ್ಟ್ ಆಗಿದೆ. ಯೂಶುವಲಿ ಯಾವ ಮಂತ್ ಸ್ಟಾರ್ಟ್ ಆಗುತ್ತೆ ಎವ್ರಿ ಇಯರ್? ಜೂನಲ್ಲಿ ಸ್ಟಾರ್ಟ್ ಆಗುತ್ತೆ. ಜೂನಲ್ಲಿ ಅಂದರೆ ನೀಟ್ ಎಕ್ಸಾಮ್ ಮೇಗೆ ಬರುತ್ತೆ. ಯಾವಾಗಲೂ ಫಸ್ಟ್ ಮೇಲೆ ಫಸ್ಟ್ ಸಂಡೇ ಬರುತ್ತೆ. ಅದಾಗಿ ನೆಕ್ಸ್ಟ್ 1 ಮಂತ್ಗೆ ನಾವು ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ. ಈಗ ಆಲ್ರೆಡಿ ಜೂನ್ 6ಗೆ ಒಂದು ಬ್ಯಾಚ್ ಸ್ಟಾರ್ಟ್ ಆಗಿದೆ. ಸೆಕೆಂಡ್ ಬ್ಯಾಚು ಈಗ ಜುಲೈ 10ಗಿದೆ. ಸೊ ಇವಾಗ ಬರ್ಬೋದು, ಅವರು ಮಕ್ಕಳು ಬಂದು ರಿಜಿಸ್ಟ್ರೇಷನ್ ತಗೋಬಹುದು ಇವಾಗ. ಸೊ ಫೀಸ್ ಪ್ಯಾಟರ್ನ್ ಎಲ್ಲ ಹೆಂಗೆ? ತುಂಬಾ ಕಾಸ್ಟ್ಲಿನಾ ಸರ್? ಇಲ್ಲ, ನಾನು ಹೇಳಿದ್ನಲ್ಲ ಗ್ರಾಮೀಣ ಮಕ್ಕಳಿಗೆ ಅಂತ ಅಂದಾಗ ಫೀಸಸ್ ಅಲ್ಲಿ ಮಕ್ಕಳಿಗೆ ತುಂಬ ರಿಯಾಯಿತಿನೂ ಇರುತ್ತೆ. ಫೀಸಸ್ ನಮಗೆ ಹೈ ಇರೋದಿಲ್ಲ. ನಮ್ಮ ಮಕ್ಕಳಿಗೆ ಊಟ, ವಸತಿ, ಕೋಚಿಂಗು, ಹಾಸ್ಟೆಲ್ ವ್ಯವಸ್ಥೆಗೆ ಏನು ಬೇಕು ಎಷ್ಟಾಗುತ್ತೆ ಅಷ್ಟು ಕೂಡ ನಾವು ತಗೋಬೇಕಾಗುತ್ತೆ. ಯಾಕೆ ಪ್ರಶ್ನೆಗೆ ಹೇಳ್ತಿದ್ದೀನಿ ಅಂದರೆ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಇವರೆಲ್ಲ ಹೇಳ್ಬಿಡ್ತಾರೆ, ಆದರೆ ಫೀಸ್ ಸಿಕ್ಕಾಪಟ್ಟೆ ಇರುತ್ತೇನಪ್ಪ, ಕನ್ಸೆಷನ್ ಕೊಡ್ತಾರೋ ಇಲ್ವೋ, ನಾವು ಹೋದ ತಕ್ಷಣ ಇಂಗ್ಲೀಷಲ್ಲೇ ಮಾತಾಡ್ಸ್ತಾರೋ, ನಮಗೆ ನೀಟ್ ಬಗ್ಗೆ CET ಬಗ್ಗೆ ಹೇಳ್ತಾರೋ ಇಲ್ವೋ, ಹೋಗಿ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿರೋರ್ಗೂ ಈ ಒಂದು ಸಮಸ್ಯೆ ಇರುತ್ತೆ. ಹೋಗಿ ಕೂತ್ಕೊಂಡ ತಕ್ಷಣ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರ, ನಮ್ಗೆ ಅರ್ಥ ಆಗುತ್ತೋ ಇಲ್ವೋ ಅನ್ನೋದು ತುಂಬ ಜನ ಪ್ಯಾರೆಂಟ್ಸ್ಗಳಿಗಿರುವಂಥ ಇನ್ಫೀರಿಯಾರಿಟಿ ಅದು ಸರ್. ಓಕೆ, ಆಮೇಲೆ ಫೀಸ್ ಕನ್ಸೆಷನ್ ಇದೆಯಾ ಅಥವಾ ಎಟ್ ಅ ಟೈಮ್ ಕಟ್ಟಬೇಕಾ ಅಂತ ಅಂದು ಈ ಎಲ್ಲ ಡೌಟ್ಸು ಅವ್ರ ಪರವಾಗಿ ನಾನು ನಿಮಗೆ ಕೇಳ್ತಿದ್ದೀನಿ, ಏನಂತೀರಿ? ಇದು ಒಳ್ಳೆ ಕ್ವಶನ್. ಏಕೆಂದರೆ ಮಕ್ಕಳಿಗೆ ಪಾಪ ಅವರು ಗ್ರಾಮೀಣ ಬಂದಾಗ ನಮ್ಗೆ ಏನು ಗೈಡ್ ಮಾಡ್ತಾರೋ ಏನೋ ಹೇಗೆ ಮಾತಾಡ್ತಾರೆ ಅನ್ನೋದಿರುತ್ತೆ. ನಮ್ದು ಹಂಗಿಲ್ಲ. ನಮ್ಮದು ತುಂಬ ಆತ್ಮವಿಶ್ವಾಸದಿಂದ ಅವರಿಗೆ ಕೌನ್ಸಿಲಿಂಗ್ ಮಾಡ್ತೀವಿ. ಅಂದರೆ ಹೌದು, ತುಂಬ ಅವ್ರಿಗೆ ಏನು ರಿಲೇಟೆಡ್ ಕನ್ನಡನೇ ಮೇಜರ್ ಆಗಿರುತ್ತೆ, ಕನ್ನಡದಲ್ಲೇ ಮಾತಾಡ್ತಾರೆ. ಸೊ ಅವ್ರಿಗೆ ಮಾತಾಡಿ ಫಸ್ಟು ತಂದೆ ತಾಯಿ ಜೊತೆ ಕೂರಿಸ್ಕೊಂಡು ಮಕ್ಕಳನ್ನ ಕೌನ್ಸಿಲಿಂಗ್ ಕೊಡ್ತೀವಿ. ಅವ್ರಿಗೆ ಕೌನ್ಸಿಲಿಂಗ್ ಹೆಂಗಿರುತ್ತೆ ಅಂದರೆ ನೀಟ್ ಅಂದರೆ ಏನು, ನೀಟ್ ನೀನು ಎಷ್ಟು ಮಾರ್ಕ್ಸ್ ಬಂದಿದೆ ನಿನಗೀಗ, ಎಷ್ಟು ಪರ್ಸೆಂಟೇಜ್ ಇರಿದೆ, ನೆಕ್ಸ್ಟ್ ನೀನು ಏನು ಮಾಡಬೇಕು, ಯಾವ ರೀತಿ ನಮ್ಮ ಅಕಾಡೆಮಿಕ್ ಪ್ರೋಗ್ರಾಮ್ ಹೇಗಿರುತ್ತೆ, ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಹೇಗಿರುತ್ತೆ, ನೀನು ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು, ನಿನ್ನ ಸ್ಕೋರ್ ಈ ಥರ ಇದೆ ಈ ಪ್ರೆಸೆಂಟ್ ಸ್ಟೇಜು, ನೆಕ್ಸ್ಟ್ ಇಯರ್ ನೀನು ಯಾವ ರೀತಿ ನಿನ್ನ ಈ ಮೈಂಡ್ ಸೆಟ್ ಇದೆ, ನಿನ್ನ ಕಮಿಟ್ಮೆಂಟ್ ಕೊಡು ನನಗೆ, ನಿಮ್ಮ ಕಮಿಟ್ಮೆಂಟ್ ಕೊಡಬೇಕು ನನಗೆ. 720 ಮಾರ್ಕ್ಸ್ಗೆ ನೀನು ಏನು ಮಾಡಬೇಕು, ನೀನು ಎಷ್ಟು ಮಾರ್ಕ್ಸಿಗೆ ಬಂದು ನೀನು ನಿಂತ್ಕೋಬೇಕು ನನ್ನ ಮೈಂಡ್ ಸೆಟ್ ಇದೆ. ಅವ್ರಿಗೆ ಮೈಂಡ್ ಸೆಟ್ ಇದ್ದಾಗಲೇ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರಿಗೆ ಅರ್ಥ ಆಗುತ್ತೆ. ಓ, ನಾನು ಈ ಗುರಿನ ಮುಟ್ಟಬೇಕಂತ ನಾನು ತಗೋತೀವಿ. 720ಗೆ 650 ತಗೋಬೇಕು, ನನ್ನ 700 ತಗೋಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಬಂದಿರ್ತಾರೆ. ಆ ಮಕ್ಳ ಹತ್ರ ನಾವು ತಗೋತೀವಿ. ತಗೋದು ಸಿಗ್ನೇಚರ್ ಮಾಡ್ತಾರೆ, ಅವ್ರ ತಂದೆ ತಾಯಿ ಮುಂದೆ ಇದು ಮಾಡ್ತಾರೆ. ಕೌನ್ಸಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಹೌದು ಸರ್. ಆಗ ತಂದೆ ತಾಯಿಗೆ ನೋಡ್ಬೇಕಾದ್ರೆ ಖುಷಿ ಅನಿಸುತ್ತೆ. ಏಕೆಂದರೆ ಬರೀ ಅಡ್ಮಿಷನ್ಗೋಸ್ಕರ ನಾವು ಮಾಡಲ್ಲ, ಅಡ್ಮಿಷನ್ ಲಾಸ್ಟ್ ಪಾರ್ಟ್. ಅದು ಮಕ್ಕಳು ಫಸ್ಟ್ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಕೋಚಿಂಗ್ ಅಂದರೆ ಏನು, ನಮ್ದೇನು ಅಂತ ಮಾಡಿಸಿದಾಗ ತಂದೆ ತಾಯಿ ಖುಷಿಯಾಗಿ ಅಡ್ಮಿಷನ್ ಮಾಡಿ ರಿಜಿಸ್ಟ್ರೇಷನ್ ತಗೊಂಡು ಹಾಸ್ಟೆಲ್ ಬಿಟ್ಟು ಹೋಗ್ತಾರೆ. ಸೊ ದೇ ಆರ್ ಹ್ಯಾಪಿ ಆ್ಯಂಡ್ ಸ್ಯಾಟಿಸ್ಫೈಡ್ 100%. ಓಕೆ. ಸೊ ನಿಮಗೆ ಫೀಡ್ಬ್ಯಾಕ್ ಬರುತ್ತಲ್ಲ ಪ್ಯಾರೆಂಟ್ಸ್ದು? ಹೌದು. ಕೆಲವೊಂದು ಮಕ್ಕಳು ಹಠ ಮಾಡ್ತಾರೆ, ನಾ ಹೇಳಿದ್ನಲ್ಲ, ಅವರು ಬರೋದಕ್ಕೆ ಇಷ್ಟಪಡಲ್ಲ, ಹಾಗೆ ಹಿಂಗೆ ಹೋಗೋದಕ್ಕಿಂತ ಮುಂಚೆ ಕ್ವಾಟ್ಲೆ ಮಾಡ್ತಿರ್ತಾರೆ, ನಂಗೆ ಬೇಡವೇ ಬೇಡ ಅಂತಿರ್ತಾರೆ. ಸೊ ಅಂಥ ಮಕ್ಕಳು ಪೋಷಕರು ವಾಪಸ್ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ದಿನ ಆದ್ಮೇಲೆ ಕಾಲ್ ಮಾಡಿದಾರ ನಿಮಗೆ? ಕಾಲ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಸರ್?
ಸರ್ ಈಗ ಆ ಥರ ಇತ್ತು, ಮಗು ಇವಾಗ ತುಂಬ ಚೇಂಜ್ ಆಗಿದೆ, ಹೌದು. ತುಂಬ ಚೇಂಜ್ ಆಗಿದೆ. ನಾನು ಮಾಡ್ತೀನಿ ಅನ್ನೊಂದು ಇದರಲ್ಲಿದೆ. ತುಂಬ ಖುಷಿ ಆಯಿತು. ನಿಮ್ಮ ಸಪೋರ್ಟು, ನಿಮ್ಮ ಸಂಸ್ಥೆ ಸಪೋರ್ಟು ನಿಮ್ಮಿಂದ ನಾವು ಕೂಡ ನಮ್ಮ ಒಂದು ಇದರಿಂದ ನಿಮ್ಮ ಸಂಸ್ಥೆಗೆ ಬಿಟ್ಟಿದ್ದೀವಿ. ಹೆಂಗಾದ್ರೂ ಮಾಡಿ ರ್ಯಾಂಕ್ ತೆಗೆಸಿ ಕಳಿಸ್ಕೊಡಿ ಅನ್ನೋದೇ ಅವರ ಒಂದು ಮಾತಿರುತ್ತೆ ಮೇಡಮ್. ವೆರಿ ನೈಸ್ ಸರ್. ಈ ಟೀನೇಜ್ ಇದೆಯಲ್ಲ ಒಂಥರ ಹಸಿಗೋಡೆ ಇದ್ದಂಗೆ ಸರ್. ಹೌದು. ಏನ್ ಬರೆದ್ರು ಮೂಡುತ್ತೆ ಅದ್ರ ಮೇಲೆ. ಆ ರಿಫ್ಲೆಕ್ಷನ್ ಕೊನೆವರೆಗೂ ಹಂಗೆ ಇರುತ್ತೆ. ಓಕೆನಾ? ಸೊ ಆ ಹಸಿ ಗೋಡೆನ ನಾವು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತೀವಿ ಅಥವಾ ಎಷ್ಟು ಚೆನ್ನಾಗಿ ಅದನ್ನ ಕಲರ್ಫುಲ್ ಆಗಿ ಕಾಣಿಸ್ತೀವಿ ಅಥವಾ ಅದರಲ್ಲಿ ಎಷ್ಟು ಚೆನ್ನಾಗಿ ನಾವು ಡಿಸೈನ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹೇಳಿದ್ರಲ್ಲ ಆ ಏಜ್ ಹೆಂಗಿದೆ ಅಂದರೆ ಹಾಸ್ಟೆಲ್ ಹಂಗೆ ಅಡ್ಜಸ್ಟ್ ಆಗಿಲ್ಲ, ಊಟ ಅಡ್ಜಸ್ಟ್ ಹಿಂಗೆಲ್ಲ ಸ್ಟಾರ್ಟ್ ಮಾಡಿ ಮೈಂಡ್ ಸೆಟ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ತುಂಬ ಅವ್ರನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ನಾವು ನಿನ್ನ ಗುರಿ ಬಗ್ಗೆ ಯೋಚನೆ ಮಾಡುವಂತ ನಾವು ಅರ್ಥ ಅವಾಗ ಆ ಟೈಮಲ್ಲಿ ಮಾಡಿಸ್ತೀವಿ. ತಂದೆ ತಾಯಿಗೆ ಅವರು ಏನು ಮಾಡೋಕ್ಕಾಗಲ್ಲ, ಅವಾಗ ಫೋನ್ ಮಾಡಿ ಹೇಳ್ತಾರೆ ನಾನು ಅಡ್ಜಸ್ಟ್ ಆಗ್ತಾ ಇಲ್ಲ, ಕೋಚಿಂಗ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಟಫ್ ಇದೆ, ನಾನು ಮಾಡೋಕ್ಕಾಗ್ತಾ ಇಲ್ಲ. ಆವಾಗ ಈ ಏಜನ್ನ ನಾವು ಹೇಳಿ ಇಲ್ಲ ಫಸ್ಟ್ ನೀನು ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಬೇಕಾಗತ್ತೆ, ಕೂಲ್, ನೀನು ಅರ್ಥ ಮಾಡ್ಕೋ. ಅಲ್ಲಿ ಫ್ಯಾಕಲ್ಟಿಗೂ ನೀವು ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಫ್ಯಾಕಲ್ಟಿಗೂ ಇಲ್ಲೂ ಫ್ಯಾಕಲ್ಟಿ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿ ಡೆಪ್ತ್ ಇರುತ್ತೆ, ನೀಟ್ ಅಂದ್ರೇ ಡೆಪ್ತು ಅಂತ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ತೀವಿ. ಅದು ನಮ್ಮ ಕರ್ತವ್ಯ. ಹೌದು. ಮಕ್ಕಳು ಸಹಜವಾಗಿ ನೀವು ಹೇಳೋದು 100% ಅದೇ ಥರ ಮಾಡ್ತಾರೆ. ನಾವು ಅರ್ಥ ಮಾಡಿಸಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಸರ್ ನೀಟ್ ಅಷ್ಟೇ ಅಲ್ಲ ಸರ್, ನೀಟ್ ಎಕ್ಸಾಮ್ ಮುಗಿದ ಮೇಲೆ ಇನ್ನೊಂದು ದೊಡ್ಡ ಬೆಟ್ಟ ಬರುತ್ತೆ ಅಲ್ಲಿ. ಅದನ್ನ ಕ್ಲಿಯರ್ ಮಾಡ್ತಾ ಮಾಡ್ತಾ ಎವ್ರಿ ಇಯರ್ ಹೋಗಬೇಕು ವಿತ್ ಪ್ರಾಕ್ಟಿಕಲ್ಸ್. ಸೊ ಆ ಬೆಟ್ಟ ಕ್ಲಿಯರ್ ಮಾಡೋ ಮಕ್ಕಳಿಗೆ ಅಥವಾ ಎಕ್ಸೆಲ್ ಇಂದ ಪಾಸ್ ಔಟ್ ಆಗಿರೋ ಮಕ್ಕಳಿಗೆ ಏನು ಹೇಳ್ತೀರಿ ನೀವು? ಅವ್ರಿಗೆ ಇಲ್ಲಿಂದ ಹೋದ್ಮೇಲಂತೂ ತುಂಬ ಚೆನ್ನಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇನ್ನು ಅಕಾಡೆಮಿಕಲ್ಲಿ ಒಳ್ಳೆ ಸ್ಟ್ರಾಂಗ್ ಇರ್ತಾರೆ. ನೆಕ್ಸ್ಟ್ ಇನ್ನು 5.5 years ಅವರು ಮೆಡಿಕಲ್ ಮಾಡಿ ಈಚೆ ಹೋಗ್ತಾರೆ. ಮಾಡ್ಕೊಂಡು ಆ ಭರವಸೆ ಅಂತೂ ಇದೆ. ಯಾಕೆಂದ್ರೆ ಇಲ್ಲಿ ಬರೋರು ಯಾರು ಕೂಡ ಕಾಲೇಜ್ ಅಂತ ಬರಲ್ಲ, ಏನೋ ಒಂದು ಮಾಡಬೇಕು ಅಂತ ಬಂದಿರ್ತಾರೆ, ಒಂದು ಸ್ಕೋರ್ ತಗೊಳಕ್ಕೋಸ್ಕರ. ಇದು ಅಕಾಡೆಮಿ ಇರೋದಕ್ಕೂ ಏನಕ್ಕೆ ಇರೋದವ್ರಿಗೆ ಎಕ್ಸ್ಟ್ರಾ ಮಾರ್ಕ್ಸ್ನ ಅರ್ನ್ ಮಾಡೋಕ್ಕೆ. ಯಾರು ಕಾಮಾಗೆ ಏನೋ ಒಂದು ಸಿಲ್ಲಿಯಾಗಿ ಬರಲ್ಲ. ಸೊ ಅದರಿಂದ ಎಲ್ಲ ಮಕ್ಕಳು ಸೀರಿಯಸ್ ಆಗಿ ಇರ್ತಾರೆ. ಕೆಲವೊಂದು 10% ಇದ್ರೂ ಕೂಡ ಅದನ್ನ ನಾವು ಬ್ಯಾಲೆನ್ಸ್ ಮಾಡಬೇಕು. 100% ಯಾರು ಕರೆಕ್ಟ್ ಇದೆ ಅಂತ ನಾವು ಹೇಳಕ್ಕಾಗಲ್ಲ. ಸರ್ ಈಗ ಮೆಡಿಕಲ್ಗೆ ಹೋಗೋದು ಬೇರೆ, ಮೆಡಿಕಲ್ ಹೋಗೋದಕ್ಕಿಂತ ಇಂಪಾರ್ಟೆಂಟು ನೀಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಓಕೆ, ಸೊ ನೀಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ನೀಟಲ್ಲಿ ಅವ್ರು ಏನು ಮಾರ್ಕ್ಸ್ ತೆಗಿತಾರೆ ಅನ್ನೋದು ಅವರ ಭವಿಷ್ಯದ ಮೇಲೆ, ಅಂದರೆ ಅವರ ಮೆಡಿಕಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀಟಿಗೆ ಇಲ್ಲಿ ಪ್ರೆಷರು ಜಾಸ್ತಿ ಇರುತ್ತೆ, ಪ್ರಯಾರಿಟಿನೂ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀಟ್ ಕೋಚಿಂಗ್ ಸೆಂಟರ್ನ ನೀವು ನಡೆಸ್ತಾ ಇದ್ದೀರಲ್ಲ, ನಿಮಗೆ ಏನೆಲ್ಲ ಚಾಲೆಂಜಸ್ಗಳು ಎದುರಾದವು ಅಥವಾ ನೀವು ಯಾವೆಲ್ಲ ಅಂದರೆ ತುಂಬ ದೊಡ್ಡ ಸ್ಟ್ರಗಲ್ಸ್ಗಳನ್ನು ದಾಟ್ಕೊಂಡು ಬಂದಿದ್ದೀರಿ ಅಂತ ನಿಮಗನ್ಸುತ್ತೆ? ಹೇಗೆಂದರೆ ಸ್ಟಾರ್ಟಿಂಗಲ್ಲಿ ಅದೇ ಹೇಳಲ್ವಾ, ಮಕ್ಕಳಿಗೆ ನಾವು ಕೋಚಿಂಗ್ ಕೊಡೋದೇ ದೊಡ್ಡ ಒಂದು ಟಾಸ್ಕ್. ಕೋಚಿಂಗ್ ಕೊಡಬೇಕಾದ್ರೆ ಅವ್ರನ್ನ ಅರ್ಥ ಮಾಡಿಸೋದು ದೊಡ್ಡ ಟಾಸ್ಕ್ ಇರುತ್ತೆ. ಅರ್ಥ ಮಾಡಿಸಿ ಸ್ಕೋರ್ ತೆಗಿಸ್ಬೇಕಾದ್ರೆ ಪ್ರಾಕ್ಟೀಸು ಆ ಒಂದು ಎನ್ವೈರ್ನಮೆಂಟಿಗೆ ಅಡ್ಜಸ್ಟ್ ಮಾಡೋದೆ ತುಂಬ. ನಾವು ಕೂಡ ಒಂದು ಒಳ್ಳೆ ಫ್ಯಾಕಲ್ಟೀಸ್ನ ಕೊಟ್ಟು ಟೀಚ್ ಮಾಡಿದಾಗ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ಟೈಮಲ್ಲಿ ಮಕ್ಕಳನ್ನ 1 ವರ್ಷ ನಾವು ನೋಡ್ಕೋಬೇಕಾದ್ರೆ ಮಕ್ಕಳ ಮನಸ್ಸು ಕೂಡ ನಿಧಾನವಾಗಿ ಅವ್ರ ಗ್ರಾಫ್ ಇನ್ಕ್ರೀಸ್ ಆಗುತ್ತೆ. ಆಗಬೇಕಾದ್ರೆ ಹುಷಾರಿಗೆ ನೋಡಿಕೊಂಡು ತುಂಬ ನಾವು ಕೂಡ ಜವಾಬ್ದಾರಿಯಾಗಿ ನೋಡಿಕೊಂಡೇ ಬರ್ತಾ ಇದ್ದೀವಿ. ಅದಕ್ಕೆ ಪ್ರತಿ ವರ್ಷನೂ ಕೂಡ ಮಕ್ಕಳನ್ನ 24 hours ನಾನು ಹೇಳಿದೆ, 24 hours ಕೂಡ ಮಾನಿಟರಿಂಗ್ ಮಾಡ್ತೀವಿ. 24 hours ಕೂಡ ಅವ್ರ ಕಡೆ ಗಮನ ಇರ್ತೀವಿ. ಒಂದು ಕಡೆ ನಮ್ಮ ಹಾಸ್ಟೆಲ್ ಒಳಗೆ ಬಂದರೆ ಈಚೆ ಬಿಡೋದಿಲ್ಲ. ಫೋನ್ಸ್ ಕೊಡಲ್ಲ, ನಾವು ಕೊಡೋದೇ ಇಲ್ಲ. ಫೋನ್ಸ್ ಹಲೋ ಮಾಡೋದೇ ಇಲ್ಲ. ಮತ್ತು ಯಾರು ಬಂದರೂ ಅವ್ರನ್ನ ಬಿಡೋದಿಲ್ಲ. ಅವ್ರ ತಂದೆ ತಾಯಿ ಬಂದರೆ ಮಾತ್ರನೇ ಆಚೆ ಬಿಡ್ತೀವಿ. ಮತ್ತು ಮಕ್ಕಳಿಗೆ ಅವ್ರಿಗೆ ಏನು ಹೇಳ್ತೀವಿ, ಬೆಳಗ್ಗೆ ಮತ್ತು ಸಾಯಂಕಾಲವರೆಗೂ ಒಂದೇ ಬಿಲ್ಡಿಂಗಲ್ಲಿ ಇರ್ತಾರೆ, ಒಂದೇ ಕ್ಯಾಂಪಸಲ್ಲಿ ಇರ್ತಾರೆ. ಊಟದ ಅಲ್ಲೇ ಮತ್ತು ಕೋಚಿಂಗು ಅಲ್ಲೇ, ಕ್ಯಾಂಪಸ್ಸಿಂದ ಈಚೆನೇ ಹೋಗಲ್ಲ. ಏನಿದ್ರು ಕೋರ್ಸ್ ಮುಗಿಸ್ಕೊಂಡೆ ಆಚೆ ಹೋಗೋದು. ಆ ಥರ ಇರೋದ್ರಿಂದ ಏನಾಗುತ್ತೆ, ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ, ಪಾಸಿಟಿವ್ ವೈಬ್ರೇಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಒಂದು ಕಡೆ ಕೋಚಿಂಗ್ ಒಂದು ಕಡೆ ಹಾಸ್ಟೆಲ್ ಅಂತಂದರೆ ಡೈವರ್ಟ್ ಆಗ್ತಾರೆ. ಫೋನ್ ಕೊಡಲ್ಲ. ಫೋನ್ ಅಂತೂ ನಾವು 1 ವರ್ಷದವರೆಗೂ ಅವ್ರಿಗೆ ಫೋನ್ ತಂದು ನಾವು ಅಡ್ಮಿಷನ್ನೇ ಮಾಡ್ಕೊಳ್ಳಲ್ಲ. ಫೋನ್ ಅಲೋ ಮಾಡೋದಿಲ್ಲ, ಫೋನ್ ಅಲೋ ಇಲ್ಲ ಸರ್. ತುಂಬ ನಿರಾಳ ಮಾಡಿದ್ರೆ ನೀವು ಪೇರೆಂಟ್ಸಿಗೆ ಇರೋ ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನನ್ನ ಮಗ ನನಗೆ ಬಿಟ್ಟಾದರೂ ಇರ್ತಾನೆ, ಆದರೆ ಫೋನ್ ಬಿಟ್ಟಾದರೂ ಇರಲ್ಲ ಅಂತ ಅಂದಿರ್ತಾರೆ. ಸೊ ಫೋನಿನ ಚಿಂತೆ ತುಂಬ ಕಾಡ್ತಿರುತ್ತೆ. ಇವ್ನು ಫೋನಲ್ಲಿ ಇಷ್ಟು ಮುಳುಗೋದ್ರೆ ಹೆಂಗಪ್ಪ ಸ್ಟಡಿ ಕಡೆ ಗಮನ ಬರುತ್ತೆ ಅಂತ. ಯಾಕೆ ಅಂತಂದರೆ ಫೋನ್ ಯೂಸ್ ಮಾಡೋದು ಕೆಟ್ಟದ್ದು ಅಂತ ಅಲ್ಲ ಸರ್, ಫೋನಿಂದ ತುಂಬ ಡಿಸ್ಟ್ರಾಕ್ಷನ್ಸ್ ಆಗ್ತಾ ಇರುತ್ತೆ. ಈಗ
ಕೆಲಸ ಮಾಡೋರ್ಗೇನೆ ಆ ಡಿಸ್ಟ್ರಾಕ್ಷನ್ಸ್ ಆಗ್ತಿರುವಾಗ ಮಕ್ಳ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಫೋನಲ್ಲಿ ಇನ್ಸ್ಟಾ ಫೇಸ್ಬುಕ್ ಈ ಆಲ್ಗರಿದಮ್ ಅನ್ನೋದಿದೆಯಲ್ಲ, ಬೇಕಾಗಿರೋದನ್ನು ತೋರಿಸುತ್ತೆ, ಬೇಡವಾಗಿರೋದನ್ನು ತೋರಿಸುತ್ತೆ. ಸೊ ಸುಮ್ಮನೆ ಮಿಸ್ಇನ್ಫಾರ್ಮೇಷನ್ಸ್ ಬಂದಾಗ ಸ್ಟೂಡೆಂಟ್ಸು ಮೈಂಡ್ ತುಂಬ ಡೈವರ್ಟ್ ಆಗುತ್ತೆ. ಆದರೆ ಈ 10 ತಿಂಗಳು 12 ತಿಂಗಳು ಫೋನ್ ಇಲ್ದಂಗೆ ಮಕ್ಕಳು ತಮ್ಮ ಲೈಫ್ನ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಥವಾ ಟೈಮ್ ಹೇಗೆ ಮ್ಯಾನೇಜ್ ಮಾಡ್ಬೋದು, ಕಾನ್ಸಂಟ್ರೇಟ್ ಹೇಗೆ ಮಾಡ್ಬೋದು. ತುಂಬ ಇಂಪಾರ್ಟೆಂಟ್ ಅಂದರೆ ಕಾನ್ಸಂಟ್ರೇಷನ್. ಸೊ ಆ ಕಾನ್ಸಂಟ್ರೇಷನ್ ಫೋನಿಂದ ಡೈವರ್ಟ್ ಮಾಡಿ ಇಲ್ಲಿ ತರಿಸ್ಕೊಡ್ತಾ ಇದ್ದೀರಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ನಿಮಗೆ? ಮಕ್ಕಳು ಫೋನಿಗೆ ಅಡಿಕ್ಟ್ ಆಗಿ ಹೋಗಿರ್ತಾರೆ ಸರ್, ಹೆಂಗೆ? ಆ ಟೈಮಲ್ಲಿ ಏನಾಗುತ್ತೆ, ನಾವು ಸ್ಟಾರ್ಟಿಂಗೇ ಹೇಳ್ತೀವಿ, ಫಸ್ಟ್ ಅವ್ರ ಮೈಂಡ್ ಸೆಟ್ಗೆ ಹಾಕ್ತೀವಿ ಫೋನ್ ಇರೋದಿಲ್ಲ, ನೀವು ಹಿಂಗಿರಬೇಕು ಅಂತ. ಆ ಟೈಮಲ್ಲಿ ಸ್ವಲ್ಪ ಒಂದು 3 ಡೇಸ್ಗೆ ನಾವು ಫೋನ್ಸ್ ಕೊಡ್ತೀವಿ. ಏನು, ನಮ್ಮದೇ ಒಂದು ಸಾಫ್ಟ್ವೇರ್ ಫೋನ್ಸ್ ಇರುತ್ತೆ. ಹೇಗೆ ಅಂದರೆ ಅವ್ರ ತಂದೆ ತಾಯಿ ಬಿಟ್ಟರೆ ಯಾರಿಗೂ ಕಾಲ್ ಮಾಡೋಕ್ಕಾಗಲ್ಲ, ಅದು ಲಾಕ್ ಇರುತ್ತೆ. ನಾವು ಎಲ್ಲರನ್ನೂ ನಾವು ತುಂಬ ಇದು ಮಾಡೋಕ್ಕಾಗಲ್ಲ ಅಂತಲೇ ಅವ್ರ ತಂದೆ ತಾಯಿ ನಂಬರ್ಗೆ ಕಾಲ್ ಹೋಗುತ್ತೆ. ಆ ಟೈಮಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಡ್ತೀವಿ. ಸ್ವಲ್ಪ ಹೋಮ್ ಸಿಕ್ಕಿರೋ ಮಕ್ಕಳಿಗೆ ಏನಾಗುತ್ತೆ, ಇದು ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಹೇಳೋ ಪ್ರಶ್ನೆ ತುಂಬ ನಮಗಂತೂ ಕಾಡಿದೆ, ಜಾಸ್ತಿ ಕಾಡೈತೆ. ಅದನ್ನು ನಾವು ಹೇಳಿ 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 ಬೇಡ, ಇನ್ನು ಒಂದು ವರ್ಷ ಅದನ್ನು ಇದು ಮಾಡ್ಕೊಳ್ಳಿ ಅಂತ ಅವಾಗ ಫೋನ್ಸ್ ಕೊಟ್ಟು ಸ್ವಲ್ಪ ಮಾತಾಡಿಸಿ ಸಮಾಧಾನ ಮಾಡಿಸ್ತೀವಿ. ಯಾಕೆಂದರೆ ತುಂಬ ಅಟ್ಯಾಚ್ ಆಗಿರ್ತಾರೆ. ಈಗ ತಂದೆ ತಾಯಿ ಜೊತೆ ಮಕ್ಕಳು ಅಟ್ಯಾಚ್ ಆಗಿರ್ತಾರೆ. ಆದ್ರೆ ಏನು ಮಾಡೋದು, ಏನೇ ಒಂದು ಸಕ್ಸಸ್ ಆಗಬೇಕಾದ್ರೆ, ಏನೋ ಒಂದು ಪಡ್ಕೋಬೇಕಾದ್ರೆ ಸ್ವಲ್ಪ ಒಂದು ಕಳ್ಕೊಬೇಕಾಗ್ತದೆ. ಆ ಟೈಮ್ 1 ವರ್ಷ ನೀನು ಕಳ್ಕೊಬೇ ಅಂತ ಹೇಳ್ತಾ ಇಲ್ಲ, 1 ವರ್ಷ ನೀನು ಸ್ವಲ್ಪ ಹೋಲ್ಡ್, ಎಮೋಷನಲಿ ಸ್ಟ್ರಾಂಗ್ ಇಲ್ಲ, ವೀಕ್ ಆಯ್ತು ಅಂದ್ರೆ ಏನು ಸಾಧನೆ ಮಾಡೋಕ್ಕಾಗುತ್ತೆ ಸರ್? ಈಗ ಮಕ್ಕಳು ಇಷ್ಟು ವರ್ಷ ಫೋನ್ ಯೂಸ್ ಮಾಡಿರ್ತಾರೆ ಅಂದರೆ ಮಕ್ಕಳಿಗೆ ಬುದ್ಧಿ ಬರೋದಕ್ಕಿಂತ ಮುಂಚೆಯಿಂದನೇ ಇವಾಗ ಏನೋ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಅಂತಂದ್ರೆ ಪೇರೆಂಟ್ಸು ಫೋನ್ ತೋರಿಸ್ಬೇಕು, ಇಲ್ಲಿ ತಿನ್ನಿಸ್ತಾ ಇರ್ತಾರೆ. ಅಂಥ ಕಾಲದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಲ್ಲಿಂದ ಹಿಡಿದು 2nd PU ವರೆಗೂ ಮಕ್ಕಳು ಫೋನ್ ಯೂಸ್ ಮಾಡಿರ್ತಾರೆ. ಇವನ್ ಅವ್ರು ಕಾಲೇಜಿಗೆ ಹೋಗಿ ಬಂದ್ರೂ ಫೋನ್ ಮನೇಲಿ ಯೂಸ್ ಮಾಡೋ ಥರ ಇರ್ತಾರೆ. ಆವಾಗ ಒಂದು ಮೈಂಡ್ ಸೆಟ್ ಇರುತ್ತೆ ಮಕ್ಕಳನ್ನ, ಆಯ್ತಾ? ನಿಮ್ಮಲ್ಲಿ ಬಂದಾಗ ಫೋನ್ ಬಿಟ್ಟು ಒಂದು ಮೈಂಡ್ ಸೆಟ್ಟಿಗೆ ಬರ್ತಾರೆ. ಆಫ್ಟರ್ 1 ಮಂತ್ ಹೇಗಿರ್ತಾರೆ ಸರ್ ಅವರು? ಅವ್ರ ಬಿಹೇವಿಯರ್ ಅಲ್ಲಿ ಏನು ಚೇಂಜಸ್ ನೋಡಿದೀರಾ? ಚೇಂಜಸ್ ಅಂದರೆ ಅವರು ಫೋನ್ ಬಗ್ಗೆ ಗಮನನೇ ಇಲ್ಲ. ಇನ್ನು ನೆಕ್ಸ್ಟ್ ಇರಲ್ಲ. ಇನ್ಸ್ಟಾ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಆ ಮೈಂಡ್ ಸೆಟ್ಟಿಂದನೇ ದೂರ ಹೋಗ್ತಾರೆ. ಈಗ ಓನ್ಲಿ ಫೋಕಸ್ ಆನ್ ಅವರ ಗೋಲ್ ಮೇಲೆ ಇರುತ್ತೆ. ಫೋಕಸ್ ಅವ್ರ ಬರೀ ಗೋಲ್ ಮೇಲೇ ಅವ್ರು ಚೇಂಜಸ್ ಆಗ್ತಾರೆ. ಇಲ್ಲಾಂದರೆ ಅವ್ರಿಗೆ ಡಾಕ್ಟರ್ ಆಗೋ ಕನಸು ಆಗೋದೇ ಇಲ್ವಲ್ಲ, ಫೋನೇ ಅವ್ರ ಕನಸಲ್ಲ. ಫೋನ್ ತೊಗೊಂಡು ಏನು ಮಾಡ್ತೀರಾ? ಈಗ ನಿಮ್ಗೆ ಏನು ಬೇಕು ಸಿಗುತ್ತೆ. ಆಫ್ಟರ್ 1 ಇಯರ್ ಆದಮೇಲೆ ನೀನು ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ. ಈಗ ನೀನು ಫೋನೇ ಬೇಕು ಅಂದರೆ ನೀನು ಗೆಲ್ಲಕ್ಕಾಗಲ್ಲ. ಫೋನಲ್ಲೇ ನೀನು ಏನು ಮಾಡೋಕ್ಕಾಗಲ್ಲ. ಇವಾಗ ನಿನ್ನ ಲೈಫು ಇದು ಫೋನಲ್ಲ ಅಂತ ಅವ್ರಿಗೆ ಅರ್ಥ ಆಗೋಗಿರುತ್ತೆ. ಆ 1 ಮಂತ್ ಆದಮೇಲೆ ನಿಧಾನವಾಗಿ ಅವರು ನಮ್ಮ ಟ್ರ್ಯಾಕಿಗೆ ಬಂದೇ ಬರ್ತಾರೆ. ಹಾಗೆ ಮಾಡ್ತೀವಿ. ಪ್ರಾಬಬ್ಲಿ ಎಕ್ಸೆಲ್ ರಿಸಲ್ಟಿಗೂ ಇದೊಂದು ದೊಡ್ಡ ಅಡ್ವಾಂಟೇಜ್ ಅಂತ ಅನ್ಸುತ್ತೆ ಸರ್. ಅಂದರೆ ಈ ಡಿಸ್ಟ್ರಾಕ್ಷನ್ ಇಂದ ಹೊರಗಡೆ ಬರೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಇತ್ತೀಚಿನ ಮಕ್ಕಳು ಪೇರೆಂಟ್ಸ್ನ ಬಿಟ್ಟಿರ್ತಾರೆ, ಊಟ ಬಿಟ್ಟಿರ್ತಾರೆ, ನಿದ್ದೆ ಬಿಟ್ಟಿರ್ತಾರೆ, ಆದರೆ ಫೋನ್ ಬಿಟ್ಟಿರೋದಿಲ್ಲ ಅನ್ನೋದೊಂದಿದೆ. ಸೊ ಅದನ್ನು ಸುಳ್ಳು ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಮಕ್ಕಳು ಕಾನ್ಸಂಟ್ರೇಟ್ ಮಾಡೋದಕ್ಕೆ ತುಂಬ ಉಪಯೋಗ ಆಗ್ತಿದೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಐ ಫೆಲ್ ಸೋ ಹ್ಯಾಪಿ ನನಗೆ ಇಷ್ಟೆಲ್ಲ ಕಾನ್ವರ್ಸೇಷನ್ ನಿಮ್ಮ ಜೊತೆಗೆ ಮಾಡಿ. ಅದ್ರ ಜೊತೆಗೆ ನನ್ನ ಮತ್ತೊಂದು ಪ್ರಶ್ನೆ ಅಂತಂದರೆ, ಬೇರೆ ಬೇರೆ ನೀಟ್ ಅಕಾಡೆಮೀಸ್ಗಳು ತುಂಬ ಇದ್ದಾವೆ, ಅಕಾಡೆಮೀಸ್ಗಳನ್ನು ತುಂಬ ಇದ್ದಾವೆ. ಸೊ ಅವ್ರಿಗೂ ನಿಮಗೂ ಇರುವಂಥ ಡಿಫ್ರೆನ್ಸ್ ಏನು ಒಂದು? ಮತ್ತು ನನ್ನ ಜೆನ್ಯೂನ್ ಪ್ರಶ್ನೆ ಏನು ಅಂತಂದರೆ, ನಿಮ್ಮಲ್ಲಿ ಅಡ್ಮಿಷನ್ ತಗೊಳ್ಳೋರಿಗೆ ಏನು ಬೆನಿಫಿಟ್ ಸಿಗುತ್ತೆ ಸರ್? ಓಕೆ, ಈಗ ಡಿಫ್ರೆನ್ಸ್ ಅಂದರೆ 15 ವರ್ಷ ಅಂದರೆ ಅಷ್ಟು ಈಸಿ ಅಲ್ಲ. ನೋ, ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ. 1.5 ದಶಕದ ಒಂದು ಅಕಾಡೆಮಿ ಒಂದು ಮರ ಫಲ ಕೊಡೋದಕ್ಕೆ ಶುರುವಾಗಲ್ವಾ? 15 ವರ್ಷದಿಂದ ನಾವು ರನ್ ಮಾಡ್ತಾ ಇದೀವಿ. ಅಂದರೆ 15 ಇಯರ್ಸಿಂದ ನಾವು ಎಕ್ಸೆಲ್ ಅಕಾಡೆಮಿ ರನ್ ಮಾಡ್ತಾ ಇದೀವಿ. ಇದರಲ್ಲಿ ನೀಟು ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಈ 15 ವರ್ಷದಲ್ಲಿ ನಾವು ನಂಬರ್ 1 ಫ್ಯಾಕಲ್ಟೀಸೇ, ಇನ್ನು ನಂಬರ್ 1 ಫ್ಯಾಕಲ್ಟೀಸಿಂದ ಟೀಚ್ ಮಾಡಿಸ್ತಾ ಸಾವಿರಾರು ಮೆಡಿಕಲ್ ಸೀಟು, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾಯಿದ್ವಿ. ಈಗ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಮ್ಮ ಸಂಸ್ಥೆ ಬೇರೆ ಸಂಸ್ಥೆಗೆ ತುಂಬ ಎತ್ತರವಾಗಿ ನಮ್ಮ ಸಂಸ್ಥೆ ಇದೆ. ಯಾಕೆಂದರೆ ಹೈಯೆಸ್ಟ್ ಮೆಡಿಕಲ್ ಸೀಟು, ಮತ್ತು ಎಲ್ಲೇ ಯಾವುದೇ ಒಂದು ನಾನು ಹೇಳಿದೆ ತಾಲೂಕು ಹೋದರೂ ಕೂಡ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ, ಮೆಡಿಕಲ್ ಕಾಲೇಜ್ಗೆ ಹೋದ್ರು ಇದ್ದಾರೆ. ಮತ್ತು ಇನ್ನೊಂದು ಮೇಜರ್ ಅವ್ರಿಗೆ ಅಂತಂದರೆ ಗ್ರಾಮೀಣ ಪ್ರದೇಶ ಮಕ್ಕಳಿಗೇನೆ ಜಾಸ್ತಿ ಅನುಕೂಲ ಆಗ್ತಾ ಇರೋದು. ಡಿಫ್ರೆನ್ಸಲ್ಲಿ ನಮಗೆ ಜಾಸ್ತಿ ಅದನ್ನೇ ನಾವು ಫೋಕಸ್ ಮಾಡ್ತೀವಿ ಮಕ್ಕಳನ್ನು. ವೆಲ್ ಸರ್, ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ನೀವೊಬ್ಬ ಎಜುಕೇಷನಿಸ್ಟ್ ಆಗಿರೋದ್ರಿಂದ ಮತ್ತು ಒಂದು ಅಕಾಡೆಮಿ ನಡೆಸ್ತಾ ಇರೋದ್ರಿಂದ ನಿಮಗೆ ಆಗಿರೋ ಒಂದಿಷ್ಟು ರ್ಯಾಪಿಡ್ ನಾನು ಫೈರ್ ರೌಂಡ್
ಪ್ರಿಪೇರ್ ಮಾಡಿದ್ದೀನಿ. ಸೊ ನಿಮ್ಮ ಸಹಮತ ಇದೆಯಾ ನನ್ನ ಕ್ವೆಶನ್ ಕೇಳೋದಕ್ಕೆ? ಇದೆ ಮೇಡಮ್. ಓಕೆ ಖಂಡಿತ ಫೈನ್. ಇದೆ. ಸೊ 5 ಕ್ವೆಶನ್ಸ್ ಕೇಳ್ತೀನಿ, ಜಾಸ್ತಿ ಏನಿಲ್ಲ. ಆಮೇಲೆ ಎಕ್ಸ್ಪ್ಲನೇಷನ್ನ ತಗೊಳ್ತೀನಿ ಬೇಕಾದ್ರೆ. Okay. ಓಕೆನಾ? ನೀಟ್ ಆರ್ CET? ಎರಡನ್ನೂ ಎರಡು ಒಂದೇ ಹೇಳಬೇಕು ಅಂದರೆ? ಇಲ್ಲ, ಇಲ್ಲ, ಎರಡು. ಎರಡನ್ನೂ ನೀಟ್ ಮತ್ತು CET ಎರಡನ್ನೂ ಅಂತ ಹೇಳ್ತೀನಿ, ಅದು ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ. ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್? ಲಾಂಗ್ ಟರ್ಮ್. ರೂರಲ್ ಸ್ಟೂಡೆಂಟ್ಸ್ ಆರ್ ಅರ್ಬನ್ ಸ್ಟೂಡೆಂಟ್ಸ್? ರೂರಲ್ ಸ್ಟೂಡೆಂಟ್ಸ್. ರೂರಲ್ ಸ್ಟೂಡೆಂಟ್ಸು. ಓಕೆ. ಆ್ಯಂಡ್ ಗೌರ್ಮೆಂಟ್ ಸೀಟ್ ಆರ್ ಪ್ರೈವೇಟ್ ಸೀಟ್? ಗೌರ್ಮೆಂಟ್ ಸೀಟ್. ಗೌರ್ಮೆಂಟ್ ಸೀಟ್. ಓಕೆ. ರಾಗಿ ಮುದ್ದೆ ಆರ್ ಪಿಜ್ಜಾ? ರಾಗಿ ಮುದ್ದೆ. ಯಾಕೆ ಸರ್ ರಾಗಿ ಮುದ್ದೆ ನಿಮ್ಗೆ ತುಂಬ ಇಷ್ಟನಾ? ಹೌದು. ಓಕೆ. ಹೆಲ್ದಿ. ಹೆಲ್ದಿ. ಹೌದು. ಓಕೆ, ಸೊ ಫೈನ್. ಬೆಂಗಳೂರಲ್ಲಿ ಇರೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ನೀವು? ನಾವು ಇಲ್ಲೇ ಬಾರ್ನ್ ಆ್ಯಂಡ್ ಬಾಟಮ್ ಬ್ಯಾಂಗ್ಳೂರು. ಓಕೆ. ಪಿಜ್ಜಾ ಬರ್ಗರ್ಗಿಂತ ರಾಗಿ ಮುದ್ದೆನೇ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಗ್ರೇಟ್ ಅಲ್ಲ ಸರ್? ಬ್ಯಾಂಗ್ಳೂರಿಯನ್ಸ್ ತುಂಬ ಫುಡಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಎಲ್ಲಾದರೂ ಚೆನ್ನಾಗಿರೋ ಫುಡ್ ಇದೆ ಅಥವಾ ಏನೋ ಹೊಸದು ಬಂದಿದೆ ಅಂತಂದ್ರೂ ಬಿಡಲ್ಲ, ಹೋಗಿ ತಿಂತಾರೆ ಅಂತ. ಬಟ್ ಇಂಥವರ ಪೈಕಿ ನಿಮ್ಮಂಥವ್ರು ಸಿಗೋದು ತುಂಬ ವಿರಳ ಅಂತ ಅನಿಸುತ್ತೆ. ಓಕೆ. ನೀವು ಹೇಳಿದ್ರಿ ನನಗೆ ಅಂದರೆ ನೀಟ್ ಆರ್ CET ಅಂತ ಕೇಳಿದಾಗ ಬೋತ್ ಅಂತ ಅಂದ್ರಿ. ಅಂದರೆ ಈ ಎರಡಕ್ಕೂ ಈಕ್ವಲ್ ಆಗಿರೋ ಎಜುಕೇಷನ್ ಕ್ವಾಲಿಟಿ ಮತ್ತು ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನಮ್ಮಿಂದ ಪ್ರೊವೈಡ್ ಆಗುತ್ತೆ ಅನ್ನೋದು ಅಂಡರ್ಸ್ಟುಡ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ನಿಮಗೆ ಕೇಳಿದೆ, ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್ ಅಂತ. ಯು ಸೈಡ್ ಲಾಂಗ್ ಟರ್ಮ್. ವೈ? ಯಾಕೆಂದರೆ ಈ ಶಾರ್ಟ್ ಟರ್ಮ್ ಅನ್ನೋದು ಒಂದು 45 ಡೇಸ್ ಆರ್ 30 ಡೇಸ್ ಅಷ್ಟೇ ಇರುತ್ತೆ. ಓಕೆ. ಆಗ ಆ ಟೈಮಲ್ಲಿ ಮಕ್ಕಳಿಗೆ ಅಷ್ಟು ಈಸಿಯಾಗಿ ಕ್ರ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. 45 ಡೇಸಿಗೆ ಬಂದ್ರೂ ಜಸ್ಟ್ ಅವ್ರಿಗೆ ಎಲ್ಲೋ ಒಂದು ಅವ್ರ ಕ್ಯಾಲಿಬರ್ ಒಂದು 50% ಇದ್ದರೆ ಒಂದು 70% ರೈಸ್ ಆಗ್ಬೋದು. ಬಟ್ ಅಷ್ಟು ಈಸಿಯಾಗಿ ಅವ್ರಿಗೆ ಕ್ರ್ಯಾಕ್ ಮಾಡೋಕ್ಕೆ ಆಗೋದಿಲ್ಲ. ಇದು ಲಾಂಗ್ ಟರ್ಮ್ ಅಂದರೆ ಈ ಸೆಕೆಂಡ್ PUC 6 ಸಬ್ಜೆಕ್ಟ್ ಇರುತ್ತೆ, ಅದಾದಮೇಲೆ ಈಗ ನೀಟಲ್ಲಿ ಬಂದಾಗ 3 ಸಬ್ಜೆಕ್ಟ್ ಅಷ್ಟೇ ಇರುತ್ತೆ. ಒಂದು ವರ್ಷ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಷ್ಟೇ ಮಾತ್ರ ಓದೋದು. ಇನ್ನು ಸೆಕೆಂಡ್ PUC ಏನು ಟೆನ್ಷನ್ ಇಲ್ಲ. ಹಂಗಿರ್ಬೇಕಾದ್ರೆ ಲಾಂಗ್ ಟರ್ಮ್ ಅಂತ ಬಂದಾಗ 3 ಸಬ್ಜೆಕ್ಟ್ನೇ ತುಂಬ ಜಾಗರೂಕತೆಗೆ ಒಂದು ಕಾನ್ಸಂಟ್ರೇಟ್ ಇಟ್ಟು ಅವ್ರಿಗೆ ಟೀಚಿಂಗ್ ಕೊಟ್ಟು ನಾವು ಅವರು ಸರಿಯಾಗಿ ಪ್ರಾಕ್ಟೀಸ್ ಮಾಡಿದ್ರೆ 100% ಕ್ರ್ಯಾಕ್ ಆಗುತ್ತೆ ಲಾಂಗ್ ಟರ್ಮಲ್ಲಿ. ಓಕೆ ಫೈನ್, ವೆರಿ ನೈಸ್, ವೆಲ್ ಸೆಡ್ ಸರ್. ಓಪನ್ ಹಾರ್ಟ್ ವಿತ್ ಸಭಾ ಕಾರ್ಯಕ್ರಮದಲ್ಲಿ ಓಪನ್ ಹಾರ್ಟೆಡ್ಲಿ ನೀವು ಇಲ್ಲಿವರೆಗೂ ಹೇಳ್ಕೊಳ್ದೇ ಇರೋ ವಿಷಯ ಏನು ಹಂಚ್ಕೋಬೋದು? ಅದು ನಿಮ್ಮ ಸಂಸ್ಥೆಯ ಮುಖ್ಯಸ್ಥರಿಗಾಗಿರ್ಬೋದು, ನಿಮ್ಮ ಪ್ರೀತಿಯ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು, ಅಥವಾ ನಿಮ್ಮ ಮಡದಿಗಾಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು. ವಾಟ್ ವಿಲ್ ಬಿ ದ್ಯಾಟ್? ಏನಂದರೆ ನಾವು ಮಾಡೋಕ್ಕಾಗದೇ ಇರೋದನ್ನ ಏನೋ ನಾವು ಮಾಡ್ತಾಯಿದ್ದೀವಿ, ನಮ್ಮ ಸಂಸ್ಥೆ ಮಾಡ್ತಾಯಿದೆ, ನಾವು ಮಾಡ್ತಾಯಿದ್ದೀವಿ. ಒಂದು ತಂದೆ ತಾಯಿ, ನಮ್ಮ ತಂದೆ ಆಗಲಿ ತಾಯಿ ಆಗಲಿ ಯಾರೇ ತಂದೆ ತಾಯಿ ಆಗಲಿ, ತನ್ನ ಪ್ರತಿಯೊಂದು ಮಕ್ಕಳು ಒಂದು ಕನಸನ್ನ ನನಸು ಮಾಡೋಕ್ಕೇ ಪ್ರತಿಯೊಂದು ಮಕ್ಳಿಗೂ ಮತ್ತು ಅವರ ಒಂದು ಕೆಲಸ ಅದೇ ಥರ ನಡೀತಾ ಇರುತ್ತೆ. ಅವ್ರು ಚಿಕ್ಕವರಾಗಿದ್ದನು ಆ ನನಸು ಆಗಬೇಕಾದ್ರೆ ಅವರ ದೃಷ್ಟಿಕೋನ ಹೇಗಿರುತ್ತೆ ಅಂದರೆ ಮಕ್ಕಳ ಮೇಲೇ ಇರುತ್ತೆ, ಮಕ್ಳು ಏನು ಮಾಡ್ತಾರೆ ಅಂತ. ಡಾಕ್ಟರ್ ಆಗಬೇಕು ಇಲ್ಲ ಇಂಜಿನಿಯರ್ ಆಗಬೇಕು ಅನ್ನೋ ಜಾಸ್ತಿ ಮೇಜರಾಗಿ ಅದೇ ಇಟ್ಕೊಂಡಿರ್ತಾರೆ. ಆ ಕನಸು ಆಗಬೇಕಾದ್ರೆ ನೀವು ಸೆಲೆಕ್ಟ್ ಮಾಡೋ ವೇದಿಕೆ ಅನ್ನೋದು ತುಂಬ ಇಂಪಾರ್ಟೆಂಟು ಅಲ್ವಾ? ಆ ಇಂಪಾರ್ಟೆಂಟ್ ಇದ್ದಾಗಲೇ ಆ ಇಂಪಾರ್ಟೆಂಟ್ನ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಒಳ್ಳೆ ವೇದಿಕೆ ಕೊಟ್ಟಾಗ ಸಕ್ಸಸ್ ಆಗ್ತಾರೆ. ನಿಮ್ಮ ಕನಸು ಹಾಗೆ ಇರುತ್ತೆ. ಆದರೆ ಮಕ್ಕಳಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳು ತಂದೆ ತಾಯಿ ಕನಸನ್ನ ಅವ್ರ ಕಣ್ಣಲ್ಲಿ ಕಾಣಬೇಕು. ತಂದೆ ತಾಯಿ ಕಣ್ಣಲ್ಲಿ ಇದೆ ಏನು, ನಾನು ಡಾಕ್ಟ್ರ್ ಆಗಬೇಕು ನನ್ನ ಮಗ ಅಂತ ಅರ್ಥ ಮಾಡ್ಕೊಂಡಾಗ ನೀವು ಹೇಳಿದ್ರ ನೆಗೆಟಿವಿಟಿ ಅನ್ನೋದು ಅಲ್ಲೇ ಡಿಸ್ಟ್ರಾಯ್ ಆಗುತ್ತೆ. ಇನ್ನು ಯಾರನ್ನೂ ನೋಡೋದು ಬೇಡ, ಅವ್ರ ತಂದೆ ತಾಯಿನ ಒಂದು ಸಾರಿ ನೀನು ಬೇರೆ ಕಡೆ ಡೈವರ್ಟ್ ಆಗ್ತಾ ಇದೆಯಾ ಅಂದರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಸಾಕು. ಆವಾಗಲೇ ನಿನಗೆ ನೀನು ಮಾಡ್ತಾರೋ ತಪ್ಪು ನಿಂಗೆ ಅರ್ವ ಆಗ್ತದೆ. ಹಾಗೆ ಡಾಕ್ಟ್ರ್ ಆಗಬೇಕು ಅಂದರೆ ಆ ಕನಸು ನಿನ್ನ ತಾಯಿ ಹತ್ರನೋ ತಂದೆ ಹತ್ರನೋ ನೋಡಿದಾಗ ನೀನು ಡಾಕ್ಟ್ರ್ ಆಗೇ ಆಗ್ತೀಯಾ. ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಇದೆ, 90% ವರ್ಕ್ ಆಗುತ್ತೆ. ಪ್ರತಿದಿನ ನೀನು ಡಾಕ್ಟ್ರ್ ಆಗೇ ಆಗ್ತೀನಿ ಅನ್ನೋದು ಅಫರ್ಮೇಷನ್ ಬೇಕು, ಇರಲೇಬೇಕು. ಆ ಇದ್ದಾಗ ತಂದೆ ತಾಯಿ ಕನಸನ್ನ ನನಸು ಮಾಡೋ ಆದಿಲಿ ಸಾಕ್ತಾರೆ ಮಕ್ಕಳು. ಆ ಒಂದು ಮಕ್ಕಳು ಆ ಥರನೇ ಹೋಗಬೇಕು. ವೆಲ್ ಸೆಟ್. ಇದು ನನ್ನ ಒಂದು ಮನಸ್ಸಿಂದ ಹೇಳ್ತಾರೋ ಒಂದು ಮಾತು, ನಿಮ್ಮ ಮನಸ್ಸಿನ ಮಾತು, ಓಪನ್ ಹಾರ್ಟೆಡ್ ಹೇಳ್ತಾ ಇದ್ದೀರಿ. ಓಕೆ, ಆಲ್ ದ ವೆರಿ ಬೆಸ್ಟ್ ಸರ್. ನೀವು ಅಂದ್ಕೊಂಡಿರೋ ಹಾದಿ 15 ಅಲ್ಲ 50ಕ್ಕೆ ಇರಲಿ, 100ಕ್ಕೆ ಇರಲಿ, ಹಾಗೆ ಬೆಳೀತಾ ಹೋಗಲಿ ನಿಮ್ಮ ಈ ಎಕ್ಸೆಲ್ ಮರ ಅಂತ ಹೇಳಿ ನಾನು ಆಶಿಸ್ತೀನಿ. ನಿಮ್ಮ ಜೊತೆ ಮಾತಾಡಿದ್ದು ನಾಟ್ ಓನ್ಲಿ ಅಬೌಟ್ ಎಕ್ಸೆಲ್ ಅಕಾಡೆಮಿ, ಇಟ್ಸ್ ಅಬೌಟ್ ಸ್ಟೂಡೆಂಟ್ಸ್, ದೇರ್ ಮೈಂಡ್ ಸೆಟ್, ಅವ್ರು ಹೇಗೆ ಪ್ರಿಪೇರ್ ಆಗಬೇಕು ಅನ್ನೋದು ಇತ್ತು. ಅದರ ಜೊತೆಗೆ ಪೋಷಕರಿಗೂ ಒಂದಿಷ್ಟು ಕೌನ್ಸಿಲಿಂಗ್ ಮಾಡಿದ್ರಿ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ.
ಥ್ಯಾಂಕ್ ಯು ಮೇಡಮ್. ನನಗೂ ಕೂಡ ಒಂದು ಈ ಒಂದು ಸಂಭಾಷಣೆ ಆಗಿರ್ಬೋದು, ನಿಮ್ಮ ಒಂದು ಪ್ರಶ್ನೆಗಳು ತುಂಬ ತಂದೆ ತಾಯಿಗೆ ಮುಟ್ಟುವಂಥ ಪ್ರಶ್ನೆಗಳಾಗಿತ್ತು. ಅದೊಂದು ನನಗೆ ಖುಷಿ ಕೊಡುತ್ತೆ. ಯಾಕೆಂದರೆ ಎಲ್ಲ ಮಕ್ಳಿಗೂ ಎಲ್ಲ ತಂದೆ ತಾಯಿಗೂ ಕೆಲವೊಂದು ಏನು ಗೊತ್ತಿಲ್ಲ ಅಂದರೆ ನೀವು ಹೇಳೋ ಪ್ರಶ್ನೆಗಳು ಖಂಡಿತ ರೀಚ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಈ ವಾಹಿನಿ ಮುಖಾಂತರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ಗುಡ್ ಡೇ. ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ವೆಲ್, ಮಿಸ್ಟರ್ ಶಿವಕುಮಾರ್ ಅವ್ರ ಜೊತೆ ನಾನು ಇಷ್ಟೊತ್ತು ಮಾತಾಡಿದೆ. ಒಂದು ನೀಟ್ ಅಕಾಡೆಮಿನ 15 ವರ್ಷದಿಂದ ಎಕ್ಸೆಲ್ನವ್ರು ನಡೆಸ್ತಾ ಬರ್ತಿದ್ದಾರೆ. ಸುಮಾರು ಸಾವಿರಾರು ಸ್ಟೂಡೆಂಟ್ಸ್ಗಳನ್ನು ಡಾಕ್ಟರ್ ಆಗಿ ಕೊಟ್ಟಿದ್ದಾರೆ, ಇಂಜಿನಿಯರ್ಸ್ಗಳಾಗಿ ಕೊಟ್ಟಿದ್ದಾರೆ, ಬೇರೆ ಬೇರೆ ಆಫೀಸರ್ಸ್ ಆಗಿಯೂ ತುಂಬ ಜನ ಸ್ಟೂಡೆಂಟ್ಸ್ ವಿ ಆರ್ ಬ್ರ್ಯಾಂಡ್ ಎಕ್ಸೆಲ್ ಅಂತ ಹೇಳಿ ಕೆಲಸ ಮಾಡ್ತಿರ್ಬೋದು. ಅದರ ಜೊತೆಗೆ ಅವರೊಂದು ಕನೆಕ್ಟ್ ಆಗುವಂತಹ ಮನಸ್ಸಿನ ಮಾತು ನನಗೆ ಅಲ್ಲಿ ಅರ್ಥ ಆಗಿದ್ದೇನು ಅಂತಂದರೆ, ಗ್ರಾಮೀಣ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಅನ್ನೋದನ್ನು ತುಂಬ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ರು. ಕಾರಣ ಏನು ಅಂತಂದರೆ, ಸುಮಾರು ಗ್ರಾಮೀಣ ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳು ಎಕ್ಸೆಲ್ ನೀಟ್ ಅಕಾಡೆಮಿಯಲ್ಲಿ ಕೋಚಿಂಗ್ ತಗೊಂಡು ಈಗ ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಲಕ್ಷಾಂತರ ಸಂಬಳ ಪಡೀತಾ ಇದ್ದಾರೆ. ನಾನು ಒಂದು ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದಾಗ ಒಬ್ಬ ಎಜುಕೇಷನಿಸ್ಟ್ ಒಂದು ಮಾತು ಹೇಳ್ತಾರೆ, ಬಡವನಾಗಿ ಹುಟ್ಟಿರೋದು ನಿನ್ನ ಮಿಸ್ಟೇಕ್ ಅಲ್ಲ, ಬಡವನಾಗಿ ಸಾಯೋದಿದೆಯಲ್ಲ ಅದು ನಿನ್ನ ಮಿಸ್ಟೇಕ್. ಅಲ್ಲಿ ನಿನ್ನ ಚಾಯ್ಸ್ ಇರುತ್ತೆ. ಬಡವನಾಗಿ ಹುಟ್ಟಿದೀಯಾ, ಓಕೆ. ಒಂದು ಯಾವುದೋ ಸಣ್ಣ ಗುಡಿಸಲಲ್ಲಿ ಹುಟ್ಟಿದೀಯಾ, ಓಕೆ. ತಂದೆ ತಾಯಿ ಅವಿದ್ಯಾವಂತರು, ಓಕೆ. ಆದರೆ ಅವ್ರು ನಿನಗೆ ಸಂಸ್ಕಾರ ಕೊಟ್ಟಿರ್ತಾರೆ, ನಿನಗೆ ಅನ್ನ ಹಾಕಿರ್ತಾರೆ, ನಿನಗೆ ಬೆಳೆಸಿರ್ತಾರೆ. ಅದರ ಉಪಯೋಗ ಪಡ್ಕೊಂಡು ಆ ತಂದೆ ತಾಯಿನ ಶ್ರೀಮಂತರ ಬದುಕು ಹೇಗಿರುತ್ತೆ ಅನ್ನೋದನ್ನು ತೋರಿಸ್ಕೊಡು. ತಾನು ಶ್ರೀಮಂತನಾಗೋ ಮೂಲಕ ತನ್ನ ಮುಂದಿನ ಪೀಳಿಗೆಗೆ ಮಾದರಿ ಆಗುವಂತ ಅವ್ರು ಹೇಳ್ತಾರೆ. ಇದು ತುಂಬಾ ನನ್ನ ಮನಸ್ಸಿಗೆ ನಾಟ್ತು. ಈ ಒಂದು ಪಾಡ್ಕಾಸ್ಟಿಗೆ ಇದು ತುಂಬಾ ಸೂಕ್ತ ಅಂತಲೂ ಅನ್ನಿಸ್ತು. ಸೊ ಹಾಗಾಗಿ ಯಾರೇ ಆಗಿರಬಹುದು, ನಾವು ನಮ್ಮ ಲೈಫಲ್ಲಿ ಏನೋ ಇಲ್ಲದೆ ನಾವು ಹುಟ್ಟಿದಾಗ, ದುಡ್ಡಿಲ್ದಂಗೆ ಹುಟ್ಟಿದಾಗ, ಬಡವರಾಗಿ ಹುಟ್ಟಿದಾಗ, ಅಥವಾ ಕೈಕಾಲು ಇಲ್ಲದೇ ಇರೋ ಥರ ಹುಟ್ಟಿದಾಗ, ಮುಂದೊಂದು ದಿನ ಅದು ಯಾವುದರ ಕೊರತೆ ನಮಗೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡೋದೇ ಇರುತ್ತಲ್ಲ, ಅದು ಸಾರ್ಥಕತೆ ಅಂತ ಹೇಳ್ತಾ ಓಪನ್ ಹಾರ್ಟ್ ವಿತ್ ಸಭಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರಿ ಟಾಕಿಂಗ್ ಪ್ಯಾರೆಂಟ್ಸ್.